ನಾನೇ ಅಕ್ಕಿ ಬಿಡ್ತಾ ಇರೋದು, ನನ್ನ ಸ್ನೇಹಿತರು ಬಿಡ್ತಾವ್ರೆ. ನಾನು ಅಕ್ಕಿ ಬಿಟ್ಟಿಲ್ಲ ಅಂತ ನೀವು ಯಾಕೆ ಮೋಹನ ಬೇಜಾರು ಮಾಡ್ಕೊಂಡು? ಅವ್ರಿಗೆ ಉತ್ತರ. ಅಕ್ಕಿ ಬಿಟ್ಟಿಲ್ಲ ರಮೇಶ್ ಕುಮಾರ್ ಅನ್ನೋ ಅಂತ ಹೇಳ್ತಾರಲ್ಲ, ಅವ್ರಿಗೂ ಉತ್ತರ. ನನಗೆ ಅಕ್ಕಿ ಬಿಡೋಕ್ಕೂ ಗೊತ್ತು, ಅಕ್ಕಿ ಮಾಡೋದು ಹೆಂಗೆ ಅಕ್ಕಿ ಮಾಡಿ ಅಕ್ಕಿ ಬಿಡಬೇಕು ಅಂತ ನನ್ನ ಗುರು, ನನ್ನ ಸ್ನೇಹಿತ ನಮ್ಮ ಅಪ್ರೋಚ್ ಕಲ್ಸ್ಕೊಟ್ಟವನೇ. ಅವನು ಅಕ್ಕಿ ಬಿಟ್ಟಿಲ್ಲ, ಆದರೆ ಅಕ್ಕಿ ಹೆಂಗೆ ಬಿಡಬೇಕು ಅಂತ ಕಲ್ಸ್ಕೊಟ್ಟವನು ನನ್ನ ಗುರು ಅಪ್ರೋಚ್. ನನ್ನ ಇನ್ನೊಬ್ಬರು ಗುರು ನನ್ನ ಗವಿಪುರಂ ಗುಟ್ಟಳ್ಳಿ ಲಕ್ಷ್ಮಣ, ಅವರು ನನಗೆ ಗುರುಗಳೇ. ಅವರೇ ನನ್ನ ನಿಜವಾದ ಗುರು, ನನ್ನ ಗವಿಪುರಂ ಗುಟ್ಟಳ್ಳಿ ಲಕ್ಷ್ಮಣ. ಯಾವ ರೀತಿ ಅಕ್ಕಿ ಮಾಡಬೇಕು ಅಂತ ಹೇಳ್ಕೊಟ್ಟವ್ರೆ, ಯಾವ ರೀತಿ ಸಂಸ್ಥೆ ನಡೆಸಬೇಕು ಅಂತ ಹೇಳ್ಕೊಟ್ಟವ್ರೆ. ವಾಪಸ್ ತಗೊಳ್ಳಿ ಆ ಮಾತನ್ನ. 8 ವರ್ಷದಿಂದ ಅಕ್ಕಿ ಬಿಡ್ತಾ ಇದ್ದೀನಿ. ನಾನಲ್ಲ, ನನ್ನ ದಾವಡಿಯವರು 150 ದಾವಡಿ ಅಕ್ಕಿ ಆಡ್ತಾ ಇದ್ದೀರಿ. ನಂದು ನನ್ನ ಟೂರ್ನಿಮೆಂಟಲ್ಲಿ ಸೇರೋ ದಾವಡಿ ಅಲ್ಲ, ನನ್ನ ದಾವಡಿ. ನನ್ನ ದಾವಡಿ ಅವನು ಅಕ್ಕಿ ಬಿಡ್ತಾವನೆ, 12 ಅವರ್ ಬಿಡ್ತಾನೆ, 13 ಅವರ್ ಬಿಡ್ತಾನೆ, ಖಾಲಿ ಮಾಡ್ತಾವನೆ, ಭರ್ತಿ ಮಾಡ್ತಾವನೆ, ಚೆಕ್ ಬಂದಿಗೆ ಬರ್ತಾ ಇಲ್ಲ. ಎಲ್ಲ ನನ್ನ ದಾವಡಿನೇ. 150 ದಾವಡಿ ರೀ ನಂದು. ಒಂದು ದಾವಡಿ ಇಟ್ಕೊಂಡು ನೀನು 100 ಮಾತು ಮಾತಾಡ್ತೀಯ. ನಾನು 150 ದಾವಡಿ ಇಟ್ಕೊಂಡು ನಾನು ಎಷ್ಟು ಮಾತಾಡ್ಬೋದು? 13 ಅವರ್ ಅಕ್ಕಿ ಬಿಟ್ಟಿರೋದು ನನ್ನ ದಾವಡಿ, 12 ಅವರ್ ಬಿಟ್ಟಿರೋದು ನನ್ನ ದಾವಡಿ. ವೆಂಕಟೇಶ್ವರ ದಾವಡಿನೂ ನಂದೆ, ಮಲೈ ಮಹದೇಶ್ವರ ದಾವಡಿನೂ ನಂದೆ, ಚಾಮುಂಡೇಶ್ವರಿ ದಾವಡಿನೂ ನಂದೆ, ಸ್ಯಾಂಡಲ್ವುಡ್ ದಾವಡಿನೂ ನಂದೆ, ನಾಗರಬಾವಿ ಅನ್ನಪೂರ್ಣೇಶ್ವರಿ ದಾವಡಿನೂ ನಂದೆ, ಬೆಂಗಳೂರಲ್ಲಿರೋ ಎಲ್ಲ ದಾವಡಿನೂ ನಂದೇನೆ. ನಾನೇ ಅಕ್ಕಿ ಬಿಡ್ತಾ ಇರೋದು, ನನ್ನ ಸ್ನೇಹಿತರು ಬಿಡ್ತಾವ್ರೆ. ನಾನು ಅಕ್ಕಿ ಬಿಟ್ಟಿಲ್ಲ ಅಂತ ನೀವು ಯಾಕೆ ಮೋಹನ ಬೇಜಾರು ಮಾಡ್ಕೊಂಡು? ಅವ್ರಿಗೆ ಉತ್ತರ. ಅಕ್ಕಿ ಬಿಟ್ಟಿಲ್ಲ ರಮೇಶ್ ಕುಮಾರ್ ಅನ್ನೋ ಅಂತ ಹೇಳ್ತಾರಲ್ಲ, ಅವ್ರಿಗೂ ಉತ್ತರ. ನನಗೆ ಅಕ್ಕಿ ಬಿಡೋಕ್ಕೂ ಗೊತ್ತು, ಅಕ್ಕಿ ಮಾಡೋದು ಹೆಂಗೆ ಅಕ್ಕಿ ಮಾಡಿ ಅಕ್ಕಿ ಬಿಡಬೇಕು ಅಂತ ನನ್ನ ಗುರು, ನನ್ನ ಸ್ನೇಹಿತ ನಮ್ಮ ಅಪ್ರೋಚ್ ಕಲ್ಸ್ಕೊಟ್ಟವನೇ. ಅವನು ಅಕ್ಕಿ ಬಿಟ್ಟಿಲ್ಲ, ಆದರೆ ಅಕ್ಕಿ ಹೆಂಗೆ ಬಿಡಬೇಕು ಅಂತ ಕಲ್ಸ್ಕೊಟ್ಟವನು ನನ್ನ ಗುರು ಅಪ್ರೋಚ್. ನನ್ನ ಇನ್ನೊಬ್ಬರು ಗುರು ನನ್ನ ಗವಿಪುರಂ ಗುಟ್ಟಳ್ಳಿ ಲಕ್ಷ್ಮಣ. ನಮಗೂ ಒಂದು ಭವನ ಬೇಕು, ಗಿರೇಬಾಜಿ ಭವನ ನಾವು ಮಾಡಿಕೊಂಡಾಗ ನಮ್ಮ ಎಲ್ಲ ಟೂರ್ನಿಮೆಂಟ್ ಆಯೋಜಕರು ಅದೇ ಜಾಗದಲ್ಲಿ ಕಾರ್ಯಕ್ರಮ ಮಾಡಬೇಕು, ಮದುವೆ ಕಾರ್ಯಕ್ರಮಗಳು ಮಾಡಬೇಕು, ಮಕ್ಕಳಿಗೆ ಟ್ಯೂಷನ್ಸ್ ಮಾಡಬೇಕು, ಹೆಲ್ತ್ ಕ್ಯಾಂಪ್ ಮಾಡಬೇಕು. ಇವುಗಳೆಲ್ಲ ನಿಮ್ಮಂಥವರೆಲ್ಲ ಬಂದು ಮುಂದೆ ನಿಂತ್ಕೊಂಡು ನೀವೆಲ್ಲ ಇದನ್ನ ಹಿಂಗೆ ಬಿಡಬಾರ್ದು ಸರ್, ನಶಿಸಿ ಹೋಗ್ತಾ ಇದೆ. ನಾವೆಲ್ಲ ಈಗಲೇ ಎಚ್ಚೆತ್ಕೊಂಡು ಇವ್ರುಗಳ ಕಾಲದಲ್ಲೇ ಇದಕ್ಕೊಂದು ವೇದಿಕೆನ ಸೃಷ್ಟಿ ಮಾಡಿ ಕೊಟ್ಬಿಟ್ರೆ, ನಾವೆಲ್ಲರೂ ಒಟ್ಟುಗೂಡಿದ್ರೆ ಖಂಡಿತ ಇದಾಗುತ್ತೆ. ನಮ್ಮಲ್ಲಿ ಅಸೂಯೆ, ನಾನು ನನ್ನದೊಂದು ನನ್ನ ಪಕ್ಕಕ್ಕೆ ಎತ್ತಿಟ್ಬಿಟ್ಟು ಕಾವೇರಿ ನದಿ ನೀರು ಥರ ನಾವೆಲ್ಲ ಒಟ್ಟುಗೂಡಿದ್ರೆ ದಾಹನೂ ತೀರಿಸ್ದಂಗೆ ಆಗುತ್ತೆ, ಈ ಎಲ್ಲಾನು ಒಂದೇ ಸಲ ಒಟ್ಟುಗೂಡಿಸ್ದಂಗೆ ಆಗುತ್ತೆ ಅಂತ ಹೇಳಿ ನೀವು ಯಾಕಾಗಬಾರ್ದು ಸರ್? ಯಾಕಾಗಬಾರ್ದು ಅಂತ ಯಾಕಾಗಬಾರ್ದು ಸರ್? ಒಂದು ಕಾಲದಲ್ಲಿ ಕೌನ್ಸಿಲರ್ ಆಗಿದ್ದವರು ಮುಖ್ಯಮಂತ್ರಿ ಆಗ್ತಾರೆ, ಆಗದು ಎಂದು ಕೈಕಟ್ಟಿ ಕುಳಿತಾರೆ, ಸಾಗದು ಕೆಲಸವು ಮುಂದೆ. ಮನಸ್ಸೊಂದಿದ್ದರೆ ಸಾಕು, ಮಾರ್ಗ ಉಂಟು, ಕೆಚ್ಚದೆ. ನಮ್ಮ ಲೋಕೇಶ್ ಸರ್ ಹತ್ರ ಕೆಚ್ಚದೆ ಇದೆ ಸರ್. ನಾನು ನಮ್ಮ ಶೇಷಾದ್ರಿಪುರಂ ಶಾಜಿದ್ ಅಣ್ಣ ಇದ್ದಾರಲ್ಲ ಅವರು, ಆಮೇಲೆ ನಮ್ಮ ಪೈಪ್ಲೈನ್ ಬಾಬಣ್ಣ, ಅವ್ರ ಅಕ್ಕಿ ಬಿಟ್ಟರೆ ಊರೇ ಬಂದು ನಿಂತ್ಕೊಳೋದು. ನಾನು ನೆಕ್ಸ್ಟ್ ನೋಡಿದ್ದು ಈ ಪುಣ್ಯಾತ್ಮ ಅಕ್ಕಿ ಬಿಟ್ಟಾಗೆ ಊರೇ ಬಂದು ನಿಂತ್ಕೊಂಡೈತೆ. ಪ್ರತಿಯೊಬ್ಬ ಪಂಚಾಯತ್ದಾರನು ನೋವು ನಲುವನ್ನು ದಾವಡಿಯವನೇ ಅರ್ಥೈಸ್ಕೊಂಡ್ಬೇಕು. ನ್ಯಾಯ ಅಂತ ಹೇಳಕ್ಕಾಗದೇ ಇರೋ ಪರಿಸ್ಥಿತಿ ಸಂದರ್ಭ ಒದಗಿ ಬರುತ್ತೆ ಪಂಚಾಯತ್ದಾರನಿಗೆ. ಅವರು ಒಂದು ಅಕ್ಕಿ ಆಡಿಸ್ತಾವ್ರೆ, 3 ವಾರ ಆಡಿಸ್ತಾವ್ರೆ, ಅಕ್ಕಿ ಬ್ಯಾಲೆನ್ಸ್ ತಪ್ತಾ ಇದೆ. ವ್ಯಂಗ್ಯವಾಗಿ ಮಾತಾಡಬೇಡಿ. ಪ್ರತಿಯೊಬ್ಬ ಪಂಚಾಯತ್ದಾರನು ನೋವು ನಲುವನ್ನು ದಾವಡಿಯವನೇ ಅರ್ಥೈಸ್ಕೊಂಡ್ಬೇಕು. ನ್ಯಾಯ ಅಂತ ಹೇಳಕ್ಕಾಗದೇ ಇರೋ ಪರಿಸ್ಥಿತಿ ಸಂದರ್ಭ ಒದಗಿ ಬರುತ್ತೆ ಪಂಚಾಯತ್ದಾರನಿಗೆ. ಅದನ್ನ ಹೇಳಕ್ಕಾಗದೇ ಇರೋ ನೋವು ನೆಲುವು ಅವನಲ್ಲಿ ತುಂಬಿರುತ್ತೆ. ಯಾಕೆ ಹೇಳಲಿಲ್ಲ? ಏನಕ್ಕೆ ಹೇಳಲಿಲ್ಲ? ಸರಿಯಾದ ಸಮಯಕ್ಕೆ ನಾನು ಹೋಗಿ ಅಕ್ಕಿ ಬಿಡಿಸಿಲ್ಲ, ಅವನಿಗೆ ತೊಂದರೆ ಆಗ್ತಾ ಇದೆ. 6 ಗಂಟೆಗೆ ಸೀಲು, 5:15ಗೆ ರೆಫ್ರಿ ಕಡೆಯಿಂದ ಒಂದು ರೆಸ್ಪಾನ್ಸ್ ಬಂದಿಲ್ಲ ಅಂದ್ರೆ ಕಮಿಟಿ ಅವನಿಗೆ ಫೋನ್ ಹೋಗುತ್ತೆ. ಅವನು 16 ಜನದ ಕಡೆ 25 ದಾವಡಿಗೆ ರೆಫ್ರಿ ಕಳಿಸೋದಿರುತ್ತೆ. 25ರಲ್ಲಿ ಈ ಸಮಸ್ಯೆಯನ್ನು ಅವನು ಎಗಲೇರಿಸ್ಕೊಂಡು ಯಾರು ಅವನು ಎಲ್ಲಿ ಹೋಗ್ತಾವನೆ, ಏನು ಮಾಡ್ತಾವನೆ, ಆಯೋಜನೆ ಮಾಡೋ ಒಂದು ಕಷ್ಟ ನಷ್ಟಗಳನ್ನ ದಾವಡಿ ಅವನು ಅರ್ಥ ಮಾಡ್ಕೊಳ್ಬೇಕು. ಅದೇ ತರ ನಮ್ಮ ಪಂಚಾಯತ್ದಾರಗಳು ಅರ್ಥ ಮಾಡ್ಕೊಳ್ಬೇಕು, ನಮ್ಮ ಕಲಾಭಿಮಾನಿಗಳು ಅರ್ಥ ಮಾಡ್ಕೊಳ್ಬೇಕು. ಲೋಕೇಶ್ ಅವರು ಒಂದು ಅಕ್ಕಿ ಆಡಿಸ್ತಾವ್ರೆ, 3 ವಾರ ಆಡಿಸ್ತಾವ್ರೆ, ಅಕ್ಕಿ ಬ್ಯಾಲೆನ್ಸ್ ತಪ್ತಾ ಇದೆ. ವ್ಯಂಗ್ಯವಾಗಿ ಮಾತಾಡಬೇಡಿ, ಅವರಲ್ಲಿ ಕುಣಿಸೋ ವ್ಯಂಗ್ಯವಾಗಿ ಮಾತಾಡಬೇಡಿ. ಅವರು ಕುಣಿಸ್ತಾರೆ ಅನ್ನೋ ಭರವಸೆ ನಂಬಿಕೆ ನನಗೆ ಇದೆ. ಈಗ ಕುಣಿಸವ್ರೆ, ಈಗ ನಮಗ್ ಕುಣಿಸವ್ರೆ. ಇವತ್ತು ಲೋಕೇಶ್ ಸರ್ ಅವ್ರಿಗೆ ಕುಣಿಸವ್ರೆ. 1000 ಹೇಳಿ ಸರ್, ಅದನ್ನ ಈ ಕಿವಿ ಕೊಡದೆ ಆಗದು ಎಂದು ಕೈಕಟ್ಟಿ ಕುಳಿತಾರೆ, ಸಾಗದು ಕೆಲಸವು ಮುಂದೆ.
ಮನಸ್ಸೊಂದಿದ್ದರೆ ಸಾಕು, ಮಾರ್ಗ ಉಂಟು. ಕೆಚ್ಚದೆ ನಮ್ ಲೋಕೇಶ್ ಸರ್ ಹತ್ರ ಕೆಚ್ಚದೆ ಇದೆ ಸರ್. ಇದೇ ತರ ನಾನು ಹೇಳ್ತೀನಿ, ನಾನು 45 ವರ್ಷ ವರ್ಕ್ ಮಾಡಿದ್ದೀನಿ. ಇದೇ ತರ ಉಲ್ಲಂಗಡಿ ಕೃಷ್ಣಪ್ಪ ಅವರು, ಸೀನಪ್ಪ ಅವರು ಹಿರಿಯರು, ಅವರು ಸೀನಿಯರ್ ಮೋಸ್ಟ್ ಅವ್ರು ಅಕ್ಕಿ ಬಿಟ್ಟಿಲ್ಲ ಎಲ್ಲೂನು, ಓಕೆನಾ. ಆದ್ರೆ ಅಕ್ಕಿಗಳು ಮರಿ ಮಾಡಿಸಿ ಬೇರೆ ಕಡೆ ಕೊಟ್ಟು ಅಕ್ಕಿ ಆಡ್ಸಿದ್ದಾರೆ. ಹಂಗಾಗಿ ಇವಾಗ ಅವ್ರ ಅಕ್ಕಿ ಬಿಟ್ಟಿಲ್ಲ ಅಂತ ಹೇಳ್ಬಿಟ್ಟು ನಾವು ಅವ್ರನ್ನ ಉಲ್ಲಂಘನೆ ಮಾಡಕ್ ಆಗಲ್ಲ. ಹಂಗಾಗಿ ನೀವು ಯಾರೇ ಆಗ್ಲಿ, ದಾವಡಿ ಅವ್ರಾಗ್ಲಿ ಹೇಳ್ತೀನಿ, ಯಾರು ಕಡೆಗಣಿಸ್ಬೇಡಿ, ಓಕೆನಾ. ಅವ್ರಿಗೆ ಗೊತ್ತಿಲ್ಲ, ಅವ್ರು ಕೇಳ್ತಾರೆ ಏನಾದ್ರು ಒಂದು ಕಾನೂನಾಗ್ಲಿ ಏನೇ ಒಂದಾಗ್ಲಿ, ಓಕೆನಾ. ಹಿರಿಯರು ಇದ್ದಾರೆ, ಅದಕ್ಕ ಹಿರಿಯರನ್ನ ಕುತ್ಕೊಂಡು ಕಮಿಟಿ ಒಳಗೆ ತೀರ್ಮಾನ ತಗೊಂಡು ನಾವು ಮಾಡ್ತೀರಿ, ಇಲ್ಲ ಅಂತ ಹೇಳಿಲ್ಲ. ಹಂಗಾಗಿ ನೀವು ಅವ್ರನ್ನ ಕಡೆಗಣಿಸ್ಬೇಡಿ ಯಾವ ಕಾರಣಕ್ಕೂ. ಹೇಳ್ತೀನಿ, ಇದು ಎಲ್ಲಾರ್ಗು ಶೋಕ್ದಾರ್ಗಳು ನಾನು ಹೇಳ್ತೀನಿ. ಹಂಗಾಗಿ ಇದನ್ನ ನಾನು ಒಂದ್ ಮನವಿ ಮಾಡ್ಕೊಂತ ಇದ್ದೀನಿ ಅಂತ ಹೇಳ್ಬಿಟ್ಟು ಹೇಳ್ತೀನಿ, ಇಷ್ಟಪಡ್ತೀನಿ. ಎಲ್ಲಾರು ಶೋಕ್ದಾರೆ, ಇಲ್ಲ ಅಂತ ಹೇಳಿಲ್ಲ. ಹಂಗಾಗಿ ನಾನು ಯಾರು ಕಡೆಗಣಿಸ್ಬೇಡಿ. ಟೂರ್ನಮೆಂಟ್ ಮಾಡ್ತಾ ಇದಾರಲ್ಲ, ಟೂರ್ನಮೆಂಟ್ಗೆ ಉತ್ತೇಜನ ಕೊಡಿ. ಯಾಕಂದ್ರೆ ಒಂದು ಟೂರ್ನಮೆಂಟ್ ಮಾಡ್ಬೇಕಂದ್ರೆ ಎಷ್ಟು ಕಷ್ಟ ಐತೆ ಅಂತ ನಮಗೂ ಗೊತ್ತು. ಯಾಕಂದ್ರೆ ನಾವು ಗುರುಮೂರ್ತಿ ಟೂರ್ನಮೆಂಟ್ ಮಾಡಿದ್ದೀರಿ, ಅದಕ್ಕೆ ಮುಂಚೆ ಬೇರೆ ಟೂರ್ನಮೆಂಟ್ ಅಲ್ಲಿ ನಾವು ಸಹಕರಿಸಿದ್ದೀರಿ. ಹಂಗಾಗಿ ನೀವು ಟೂರ್ನಮೆಂಟ್ ನ ಯಾವ ಕಾರಣಕ್ಕೂ ಕಂಡಮ್ ಮಾಡಬೇಡಿ. ನಿಮ್ ಕೈನಲ್ಲಿ ಆಯ್ತಾ ನೀವು ಉತ್ತೇಜನ ಮಾಡಿ, ಇಲ್ಲ ಕೇಳ್ಕೊಳ್ಳಿ, ಒಂದು ಟೂರ್ನಮೆಂಟ್ ನಮ್ ಸಪೋರ್ಟ್ ಕೊಡಿ, ಮಾಡಿ ಅಂತ ಹೇಳ್ಬಿಟ್ಟು ಮಾಡ್ತಾರೆ. ಅದು ಬಿಟ್ಬಿಟ್ಟು ನೀವು ನಿಮ್ ಕಂಡೀಷನ್ ನಿಮ್ಗೆ ಮಾಡ್ಬೇಕು ಹಂಗೆ ಮಾಡ್ಬೇಕು ಅಂತ ಉದ್ಭವ ಮಾಡ್ಬೇಕು ಹೋಗ್ಬೇಡಿ. ಹಂಗಾಗಿ ನಾನು ಇದೊಂದು ಮನವಿ ಮಾಡ್ಕೊಂತ ಇದ್ದೀನಿ. ದಯವಿಟ್ಟು ಎಲ್ಲಾ ಟೂರ್ನಮೆಂಟ್ ಅವ್ರಿಗೂ ನಾನು ಮನವಿ ಮಾಡ್ಕೊಂಡು ಕೇಳ್ಕೊಂತ ಇದ್ದೀನಿ ಅಂತ ಹೇಳ್ತೀನಿ. ಅಕ್ಕಿ ಗೂಡಲ್ಲಿದ್ರೆ ಗುಮಾಯಿಸುತ್ತೆ, ಆರೋವಾಗ ಗುಮಾಯಿಸಲ್ಲ. ಹಂಗೆ ಇವಾಗ ನೀವು ಗೂಡಲ್ಲಿ ಇದ್ದಂಗೆ ಇರಬೇಡಿ, ಆಕಾಶದಲ್ಲಿ ಆರ್ದಂಗೆ ತಿಳ್ಕೊಂಡು ಸ್ವಲ್ಪ ಸಮಾಧಾನವಾಗಿ ಸಾವಧಾನವಾಗಿದ್ರೆ ಕಾರ್ಯಕ್ರಮಕ್ಕೆ ಚಾಲನೆ ಕೊಡೋಣ. ಅಫ್ರೋಜ್ ಅವರ ಕನಸು ಚಾಮುಂಡೇಶ್ವರಿ ಸಂಸ್ಥೆ, ಅಫ್ರೋಜ್ ಅವರ ಕೂಸು ಚಾಮುಂಡೇಶ್ವರಿ ಸಂಸ್ಥೆ, ಅವ್ರು ಕಟ್ಟಿ ಕಾಪಾಡಿರೋದು. ಇವತ್ತು ತಾಯಿ ಚಾಮುಂಡೇಶ್ವರಿ ಪುಣ್ಯ ಪುತ್ರನಾಗಿ ಒಂದು ಶಕ್ತಿ ನನ್ನ ಜೊತೆ ಇದೆ. ಆ ಶಕ್ತಿ ಇವತ್ತು ಇದನ್ನ ಮುನ್ನಡೆಸ್ತಾ ಇದೆ, ಒಳ್ಳೆತನದಿಂದ, ಅಭಿಮಾನದಿಂದ. ದಾವಡಿ ದೇಗುಲದ ಭರವಸೆ ಬೆಳಕು ಆ ಶಕ್ತಿ. ಎಲ್ರಿಗೂ ಇವತ್ತಿನ ಬಹುಮಾನ ವಿತರಣಾ ಕಾರ್ಯಕ್ರಮಕ್ಕೆ ಆಧಾರದ ಸುಸ್ವಾಗತ. ಕನ್ನಡ ಕ್ರಾಂತಿ ಜ್ಯೋತಿ ಕೆಂಗೇರಿ ಗಿರೇಬಾಜಿ ಪಾರಿವಾಳ ಹಾರಾಟ ಸ್ಪರ್ಧೆಯ 3ನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ನಮ್ಮ ಕ್ರಾಂತಿ ಜ್ಯೋತಿಯನ್ನು ಬೆಳಗಿದ ನಮ್ಮ ಸಂಸ್ಥೆಯ ಜೀವ ಭಾವ ಎಲ್ಲವನ್ನೂ ಹೊಂದಿದಂತಹ ನನ್ನ ಸಂಸ್ಥೆಯ ಆಶಾಕಿರಣ ಬೊಮ್ಮ ತೇಜ ಅವರ ಒಂದು ಅಪೇಕ್ಷೆಯೊಂದಿಗೆ ಈ 3ನೇ ವರ್ಷದ ಇವತ್ತಿನ ಈ ಕಾರ್ಯಕ್ರಮ ಅವನಿಗೆ ಶ್ರದ್ಧಾಂಜಲಿಯ ನಮನಗಳನ್ನು ಅರ್ಪಣೆ ಮಾಡುವುದರ ಮುಖಾಂತರ ಇವತ್ತಿನ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಳ್ಳೋಣ. ಅವನು ಎಲ್ಲೇ ಇದ್ರೂ ಹೇಗೆ ಇದ್ರೂ ಇವಾಗ ನಡೀತಾ ಇರೋ ಕಾರ್ಯಕ್ರಮನ ಅವನು ಎಲ್ಲೋ ಒಂದು ಜಾಗದಿಂದ ವೀಕ್ಷಣೆ ಮಾಡ್ತಾವನೆ. ಅವನು ಯಾವತ್ತೂ ನಮ್ಮನ್ನು ಬಿಟ್ಟು ಹೋಗಿಲ್ಲ, ನಮ್ಮನ್ನು ಮರ್ತಿಲ್ಲ, ಅವನನ್ನು ನಾವು ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಇವತ್ತು ನಮ್ಮ ಜೊತೆ ಅವನು ಇದ್ದಿದ್ರೆ ಇದೇ ಲೋಕೇಶ್ ದಾವಡಿಯ ಪಂಚಾಯತಿ ಕಾರ್ಯ ನಿರ್ವಹಣೆ 100% ಅವನೇ ಮಾಡ್ತಾ ಇದ್ದ. ಅದನ್ನ ನಾನು ಘಂಟಾಘೋಷವಾಗಿ ಹೇಳ್ತೀನಿ. ನಮ್ಮ ಬೊಮ್ಮ ತೇಜ ಇವತ್ತು ನಮ್ಮನ್ನು ಬಿಟ್ಟೋಗಿ ಕನಿಷ್ಠ ಪಕ್ಷ 9-10 ತಿಂಗಳು, 1 ವರ್ಷನೂ ಆಗಿಲ್ಲ ಅಂತ ಕಾಣುತ್ತೆ. ಇನ್ನು ಹೋದ ವರ್ಷ ಸೀಲ್ ನಡೆಯೋ ಟೈಮಲ್ಲಿ ಜೊತೆಗಿದ್ದ, ಕಾರ್ಯಕ್ರಮನ ತುಂಬ ವಿಜೃಂಭಣೆಯಿಂದ ಮಾಡಿಸ್ಕೊಟ್ಟ. ಇವತ್ತು ಅವನಿಗೆ ನಾವು ಶ್ರದ್ಧಾಂಜಲಿನ ಅರ್ಪಣೆ ಮಾಡುವ ಒಂದು ಮಟ್ಟಕ್ಕೆ ನಾವು ಇವತ್ತಿನ ದಿನಾನ, ಇವತ್ತು ಈ ಒಂದು ಶುಭ ದಿನ, ಸಂತೋಷದ ದಿನದಲ್ಲಿ, ಈ ಸಂತೋಷ ಕೂಟದಲ್ಲಿ ಎಲ್ಲೋ ಒಂದು ಜಾಗದಲ್ಲಿ ಅವನು ಕುಂತವನೇ ಅಂತ ನಾವು ಭಾವಿಸ್ಕೊಂಡು ನಮ್ಮ ಬೊಮ್ಮನಿಗೋಸ್ಕರ ನಾವೆಲ್ಲ ಎದ್ದು ನಿಂತು ಒಂದು ಕ್ಷಣ ಆತನಿಗೆ ನಾವು ಶ್ರದ್ಧಾಂಜಲಿಯನ್ನು ಅರ್ಪಣೆ ಮಾಡಿಬಿಡೋಣ ಸ್ನೇಹಿತರೆ. ಕನ್ನಡ ಕ್ರಾಂತಿ ಜ್ಯೋತಿ ಕೆಂಗೇರಿ ಗಿರೇಬಾಜಿ ಪಾರಿವಾಳ ಹಾರಾಟ ಸ್ಪರ್ಧೆ ಆಯೋಜನೆ ಮಾಡಿರುವಂತಹ, ಕರ್ನಾಟಕ ಕಂಡಂತಹ ವಿಶ್ವಮಾನವ ಡಾಕ್ಟರ್ ರೆಬಲ್ ಸ್ಟಾರ್ ಅಂಬರೀಷ್ ಅಣ್ಣನವರ ವಿಭಾಗವಾದ ಒಂಟಿ ಸಲಗ ಬಣ ಶುಕ್ರವಾರ ಸ್ಪೆಷಲ್ 25 ದಾವಡಿಗಳ ಪೈಕಿ ಆಯೋಜನೆ ಮಾಡಿದಂತಹ ಈ ಒಂದು ಹಾರಾಟ ಸ್ಪರ್ಧೆಯಲ್ಲಿ ಬೆಂಗಳೂರು ನಗರದ ಸುಪ್ರಸಿದ್ಧ ದಾವಡಿಗಳು 25 ದಾವಡಿಗಳು ಹಾರಾಟ ಸ್ಪರ್ಧೆಯಲ್ಲಿ ಭಾಗಿಯಾಗಿದ್ದು, ಇಂದು ಆ ವಿಭಾಗದಲ್ಲಿ
ಬಹುಮಾನದ ಅಂಚಿನಲ್ಲಿ ಬೆಂಗಳೂರು ನಗರದ ಸುಪ್ರಸಿದ್ಧ 5 ದಾಬಡಿಗಳು ಬಹುಮಾನ ಪಡ್ಕೊಂಡಿದ್ದಾರೆ. ಆ 5 ದಾಬಡಿ ಅವರಿಗೆ ಇವತ್ತು ಬಹುಮಾನ ಕೊಡುವ ಈ ಬಹುಮಾನ ವಿತರಣಾ ಕಾರ್ಯಕ್ರಮಕ್ಕೆ ನಮ್ಮ ಕರ್ನಾಟಕ ಗಿರೇಬಾಜಿ ಕಲಾ ಪ್ರಪಂಚ ಕಂಡಂತಹ ಮಹಾನ್ ಕಲಾಚೇತನ ಅನುಭವಿ ಕಲಾ ಪೋಷಕರು ಸನ್ಮಾನ್ಯ ಶ್ರೀ ಮಣಿ ಅಣ್ಣ ಅವರು ಇವತ್ತು ನಮ್ಮೊಂದಿಗೆ ಮುಖ್ಯ ಅತಿಥಿಗಳಾಗಿ ಬಂದಿದ್ದಾರೆ. ನಾವು ಚಪ್ಪಾಳೆ ಹೊಡೆಯೋದ್ರ ಮುಖಾಂತರ ಅವ್ರನ್ನ ವೇದಿಕೆಗೆ ಕರ್ಕೊಂಡಿದ್ದಾರೆ. ಅದೇ ರೀತಿ ನಮ್ಮ ಮಣಿ ಅಣ್ಣನವರ ಸಹೋದರರಾದಂಥ ಸನ್ಮಾನ್ಯ ಶ್ರೀ ಅಂಬಿ ಅಣ್ಣನವರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಂತೀನಿ. ಸ್ನೇಹಿತರೆ, ನಮ್ಮ ಕನ್ನಡ ಕ್ರಾಂತಿ ಜ್ಯೋತಿ ಒಂದು ಕಡೆ ನಮ್ಮ ಕನ್ನಡ ಕ್ರಾಂತಿ ಜ್ಯೋತಿನ ಬೆಳಗಿದವನು ನಮ್ಮ ಬೊಮ್ಮ ಆದರೆ, ಆ ಕ್ರಾಂತಿ ಜ್ಯೋತಿನ ಆರಿಸದೇ ಇರೋ ಥರ ಆ ಒಂದು ಸಂಸ್ಥೆನ ತನ್ನ ಎದೆಯಲ್ಲಿ ಇಟ್ಕೊಂಡು ಗೂಡಲ್ಲಿ ಇಟ್ಕೊಂಡು ಬೆನ್ನೆಲುಬಾಗಿದ್ದು ನಮ್ಮನ್ನ ಯಾವತ್ತೂ ಹುರಿದುಂಬಿಸ್ತಾ ಈ ಸಂಸ್ಥೆಯನ್ನು ದೊಡ್ಡ ಮಟ್ಟಿಗೆ ಬೆಳಿಬೇಕು, ಒಳ್ಳೊಳ್ಳೆ ಹಾರಾಟ ಸ್ಪರ್ಧೆಗಳನ್ನ ಬೇರೆ ಥರ ಒಂದು ವಿನ್ಯಾಸಗಳಲ್ಲಿ ಆಯೋಜನೆ ಮಾಡಬೇಕು ಅಂತ ನಮ್ಮನ್ನು ಯಾವತ್ತೂ ತಂದೆಯಾಗಿ ತಾಯಿಯಾಗಿ ಬಂಧು ಆಗಿ ಬಳಗವಾಗಿ ಅಣ್ಣನಾಗಿ ಎಲ್ಲದಕ್ಕೂ ನಮ್ಮ ಜೊತೆ ಇದ್ದು ಸಹಕಾರ ಕೊಡುವಂಥ ನಮ್ಮ ಕನ್ನಡ ಕ್ರಾಂತಿ ಜ್ಯೋತಿ ಗಿರೇಬಾಜಿ ಪಾರಾವಾಳ ಹಾರಾಟ ಸ್ಪರ್ಧೆಯ ಜೀವಜಲ ಸನ್ಮಾನ್ಯ ಶ್ರೀ ಚಿಕ್ಕಬಸ್ತಿ ಸೀನಣ್ಣ ಅವರು ದಯವಿಟ್ಟು ಬರಬೇಕು. ಇವತ್ತು ನಮ್ಮ ಕರ್ನಾಟಕ ಗಿರೇಬಾಜಿ ಕಲಾ ಪ್ರಪಂಚ ಕಂಡಂತಹ ಮಹಾನ್ ಕಲಾಚೇತನ ಸನ್ಮಾನ್ಯ ಶ್ರೀ ನಮ್ಮ ರಾಣಿ ತಿರುವಲ್ ಮಹೇಶ್ ಅಣ್ಣವರು ಇವತ್ತು ವೇದಿಕೆಗೆ ಅಲಂಕರಿಸಬೇಕು ಅಂತ ಕೇಳ್ಕೊಳ್ತಾ ಇವತ್ತಿನ ವೇದಿಕೆಗೆ ನಮ್ಮ ಸುವರ್ಣ ಕರ್ನಾಟಕ ಟಂಬ್ಲರ್ ಪಿಜನ್ ಸ್ಪೋರ್ಟ್ಸ್ ಫ್ಲೈಯಿಂಗ್ ಅಸೋಸಿಯೇಷನ್ ಬೋರ್ಡ್ನ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಚಾಮುಂಡೇಶ್ವರಿ ಸಂಸ್ಥೆಯ ಪ್ರಧಾನ ವ್ಯವಸ್ಥಾಪಕ ಕಾರ್ಯಾಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಮಹೇಶ್ ರೆಡ್ಡಿ ಅಣ್ಣನವರು ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತೀನಿ. ಸುವರ್ಣ ಕರ್ನಾಟಕ ಟಂಬ್ಲರ್ ಪಿಜನ್ ಸ್ಪೋರ್ಟ್ಸ್ ಫ್ಲೈಯಿಂಗ್ ಅಸೋಸಿಯೇಷನ್ ಬೋರ್ಡ್ ಹಾಗೂ ಚಾಮುಂಡೇಶ್ವರಿ ಸಂಸ್ಥೆಯ ಉಪಾಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಮೋಹನ್ ಅಣ್ಣ ಅವರು ಇವತ್ತು ವೇದಿಕೆಗೆ ಬಂದು ಅಲಂಕರಿಸಬೇಕು ಅಂತ ಕೇಳ್ಕೊಳ್ತೀನಿ. ಇವತ್ತಿನ ಹಾರಾಟ ಸ್ಪರ್ಧೆಗೆ ಈ ಮಹನೀಯರು ಬಂದು ಇಲ್ಲಿ ಕುಂತವ್ರೆ. ನಮಗೆ ಕ್ರೀಡಾ ಮನೋಭಾವದಲ್ಲಿ ಯಾವಾಗಲೂ ಸಹಕಾರ ಕೊಡ್ತಾ ಪ್ರತಿಯೊಂದು ದಾವಡಿಯವ್ರಿಗೂ, ಪ್ರತಿಯೊಂದು ಹಾರಾಟ ಸ್ಪರ್ಧೆಯ ಆಯೋಜಕರಿಗೂ, ಪ್ರತಿಯೊಬ್ಬ ಪಂಚಾಯತ್ದಾರರಿಗೂ, ಪ್ರತಿಯೊಬ್ಬ ಗಿರೇಬಾಜಿ ಶೋಕ್ದಾರಗಳಿಗೆ ಸ್ನೇಹಿತನಾಗಿ, ಗೆಳೆಯನಾಗಿ, ಬಂಧುವಾಗಿ, ಬಳಗವಾಗಿ ಮುಂದಿನ ದಿನಗಳಲ್ಲಿ ಅವ್ರೇನಾದರೂ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆದರೆ ಗಿರೇಬಾಜಿಗೆ ತುಂಬ ಹೆಲ್ಪ್ ಮಾಡ್ತಾರೆ. ಆ ಒಂದು ಕನಸು ನನಸಾಗೋ ಸುದಿನ ಹತ್ತಿರದಲ್ಲಿದೆ. ಆ ದೇವರು ಅವ್ರಿಗೆ ಆಶೀರ್ವಾದ ಕೊಡಲಿ ಅಂತ ಇವತ್ತಿನ ಈ ಕಾರ್ಯಕ್ರಮದ ಆಯೋಜನಕಾರರು ಸನ್ಮಾನ್ಯ ಶ್ರೀ ಲೋಕೇಶ್ ಸರ್ ಅವರು ದಯವಿಟ್ಟು ನೀವು ಯಾಕಾಗಬಾರ್ದು ಸರ್? ಯಾಕಾಗಬಾರ್ದು ಅಂತ ಯಾಕಾಗಬಾರ್ದು ಸರ್? ಒಂದು ಕಾಲದಲ್ಲಿ ಕೌನ್ಸಿಲರ್ ಆಗಿದ್ದವರು ಮುಖ್ಯಮಂತ್ರಿ ಆಗ್ತಾರೆ, ಯಾಕಾಗಬಾರ್ದು ಅಂತ ಇಲ್ವಾ ಸರ್? ಸರ್, ಎಲ್ಲೋ ಹುಟ್ಟಿದ ಗಾಜನೂರಿನಲ್ಲಿ ಹುಟ್ಟಿದ ಮುತ್ತರಾಜು ಇವತ್ತು ವಿಶ್ವಮಾನವ ಆಗಿದ್ದಾರೆ. ರಾಜ್ಕುಮಾರ್ ಅವರು ಅನ್ಕೊಂಡಿದ್ರ ನಾನು ವಿಶ್ವಮಾನವ ಆಗ್ತೀನಿ, ಪದ್ಮಭೂಷಣ ಆಗ್ತೀನಿ, ಕರ್ನಾಟಕ ರತ್ನ ಆಗ್ತೀನಿ ಅಂತ ಅನ್ಕೊಂಡು ಹುಟ್ಟಿದ್ರ ಸರ್ ಅವರು? ನಾವು ನಡೆಯೋ ದಾರಿ, ನಾವು ನಡ್ಕೊಂಡು ಬರೋ ರೀತಿ ನೀತಿ ಅದೇ ಸರ್ ನಮ್ಮನ್ನ ಬೆಳೆಸೋದು, ಬೆಂಬಲಿಸೋದು, ಬೆಳಕಿಗೆ ಆಗ್ತಾರೆ. ಅದನ್ನ ನಾವು ಆಸೆ ಪಡ್ಬೇಕು. ಲೋಕೇಶ್ ಅವರಿಂದ ಒಳ್ಳೆ ಕೆಲಸಗಳಾಗಬೇಕು ಸರ್. ಈಗ ಗಿರೇಬಾಜಿಗೆ ನಿಮ್ಮಂತ ಸಮಾಜ ಸೇವಕರು ಇರೋದ್ರಿಂದ ತಾನೇ ಆ ಮಾತು ಬರ್ತಾ ಇದೆ. ಬೇರೆ ವೇದಿಕೆಗಳಲ್ಲಿ ನಾವು ಅದನ್ನ ಹೇಳಕ್ ಆಗೋದಿಲ್ಲ, ಯಾಕಂದ್ರೆ ಅಲ್ಲಿ ಆ ರಾಜಕೀಯ ಒಲವು ಇರೋರಿಗೆ ಈ ಗಿರೇಬಾಜಿ ಒಲವೇ ಇರಲ್ವಲ್ಲ ಸರ್. ದೊಡ್ಡ ಚಪ್ಪಾಳೆ ಹೊಡೆದಿ ನಮ್ಮ ಲೋಕೇಶ್ ಅವರಿಗೆ. ಸ್ನೇಹಿತರೆ, ನಮ್ಮ ಬೆಂಗಳೂರು ನಗರದಲ್ಲಿ ಹೆಸರಾಂತ ಹಾರಾಟ ಸ್ಪರ್ಧೆಗಳು ಆಯೋಜಕರು ದೊಡ್ಡ ದೊಡ್ಡ ಮಟ್ಟದಲ್ಲಿ ಅವ್ರದೇ ಆದ ವಿನ್ಯಾಸಗಳಲ್ಲಿ ಹಾರಾಟ ಸ್ಪರ್ಧೆಗಳು ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದು ದೊಡ್ಡ ಮಟ್ಟಕ್ಕೆ ಬೆಳಿಬೇಕು ಅಂದ್ರೆ ನಮ್ಮಂತ ದಾವಡಿಯ ಸ್ಪರ್ಧಾಳುಗಳು ಅವರನ್ನ ಬೆಂಬಲಿಸಬೇಕು. ಬೆಂಬಲಿಸದಿಲ್ಲದೆ ಅವ್ರಿಗೆಲ್ಲರಿಗೂ ಸರಿಯಾದ ಸಮಯಕ್ಕೆ ನಾವೆಲ್ಲರೂ ಪ್ರವೇಶ ಶುಲ್ಕಗಳನ್ನ ಕೊಡಬೇಕು. ಘಂಟಾಘೋಷವಾಗಿ ಹೇಳ್ತೀನಿ,
ಆಯೋಜನೆ ಮಾಡೋರಿಗೆ ನಾವು ಸರಿಯಾದ ಸಮಯಕ್ಕೆ ಎಂಟ್ರಿ ಫೀಸ್ಗಳು ಕಟ್ಟದೇ ಇದ್ದಾಗ ಗೊಂದಲಗಳು ಅವ್ರನ್ನ ಬೆಂಬಲಿಸುತ್ತೆ, ಅವ್ರ ಹೆಗಲೇ ಇರುತ್ತೆ. ಇದನ್ನ ನಾವೆಲ್ಲರೂ ಇವಾಗ ಎಂಟ್ರಿ ಫೀಸ್ ಕಟ್ಟಿರ್ತಾರೆ, ಅಕ್ಕಿ ಬಿಡಕ್ಕಾಗದೇ ಇರೋ ಒಂದು ಸಂದರ್ಭ ಬಂದಾಗ ಏನು ಮಾಡ್ತಾನಾತ, ನಾನು ಬರ್ಕೊಡ್ತೀನಪ್ಪ, ನನ್ನ ಅಕ್ಕಿ ಬಿಡಕ್ಕಾಗ್ತಾ ಇಲ್ಲ, ಅವನ ಸಮಸ್ಯೆ 1000 ಇರುತ್ತೆ. ಅದನ್ನ ಪಾಪ ಕಮಿಟಿಯವರು ಯೋಚನೆ ಮಾಡ್ತಾ ಇರ್ತಾರೆ, ಒಳ್ಳೆ ಶೋಕದಾರ ಅಕ್ಕಿ ಬಿಡ್ದಿರ ಹೋದ್ರಲ್ಲ ಅಂತ. ಅದ್ರ ಸಮಸ್ಯೆ 1000 ಇರುತ್ತೆ. ಇದು ನಾವೆಲ್ಲರೂ ಅನುಕರಣೆ ಮಾಡ್ಕೊಳ್ಬೇಕು. ಪ್ರತಿಯೊಂದು ಹಾರಾಟ ಸ್ಪರ್ಧೆ ಆಯೋಜಕರ ಕಷ್ಟ ನಷ್ಟಗಳನ್ನ ದಾವಡಿ ಅವರೇ ಅರ್ಥೈಸ್ಕೊಳ್ಬೇಕು. ಪ್ರತಿಯೊಬ್ಬ ಪಂಚಾಯತ್ದಾರನ ನೋವು ನಲುವನ್ನು ದಾವಡಿ ಅವನೇ ಅರ್ಥೈಸ್ಕೊಳ್ಬೇಕು. ನ್ಯಾಯ ಅಂತ ಹೇಳಕ್ಕಾಗದೆ ಇರೋ ಪರಿಸ್ಥಿತಿ ಸಂದರ್ಭ ಒದಗಿ ಬರುತ್ತೆ ಪಂಚಾಯತ್ದಾರನಿಗೆ. ಅದನ್ನ ಹೇಳಕ್ಕಾಗದೆ ಇರೋ ನೋವು ನೆಲುವು ಅವನಲ್ಲಿ ತುಂಬಿರುತ್ತೆ. ಯಾಕೆ ಹೇಳಲಿಲ್ಲ, ಏನಕ್ಕೆ ಹೇಳಲಿಲ್ಲ, ಸರಿಯಾದ ಸಮಯಕ್ಕೆ ನಾನು ಹೋಗಿ ಅಕ್ಕಿ ಬಿಡಿಸಿಲ್ಲ, ಅವನಿಗೆ ತೊಂದರೆ ಆಗ್ತಾ ಇದೆ. 6 ಗಂಟೆಗೆ ಸೀಲು, 5:15ಗೆ ರೆಫ್ರಿ ಕಡೆಯಿಂದ ಒಂದು ರೆಸ್ಪಾನ್ಸ್ ಬಂದಿಲ್ಲ ಅಂದ್ರೆ ಕಮಿಟಿ ಅವನಿಗೆ ಫೋನ್ ಹೋಗುತ್ತೆ. ಅವನು 16 ಜನದ ಕಡೆ 25 ದಾಬಡಿಗೆ ರೆಫ್ರಿ ಕಳಿಸೋದಿರುತ್ತೆ. 25ರಲ್ಲಿ ಈ ಸಮಸ್ಯೆನೂ ಅವನು ಎಗಲೇರಿಸ್ಕೊಂಡು ಯಾರು ಅವನು ಎಲ್ಲೋಗ್ತಾವನೆ, ಏನು ಮಾಡ್ತಾವನೆ, ಆಯೋಜನೆ ಮಾಡೋ ಒಂದು ಕಷ್ಟ ನಷ್ಟಗಳನ್ನ ದಾವಡಿ ಅವನು ಅರ್ಥ ಮಾಡ್ಕೊಳ್ಬೇಕು. ಅದೇ ತರ ನಮ್ಮ ಪಂಚಾಯತ್ದಾರಗಳು ಅರ್ಥ ಮಾಡ್ಕೊಳ್ಬೇಕು, ನಮ್ಮ ಕಲಾಭಿಮಾನಿಗಳು ಅರ್ಥ ಮಾಡ್ಕೊಳ್ಬೇಕು. ಲೋಕೇಶ್ ಅವರು ಒಂದು ಅಕ್ಕಿ ಆಡಿಸ್ತಾವ್ರೆ, 3 ವಾರ ಆಡಿಸ್ತಾವ್ರೆ, ಅಕ್ಕಿ ಬ್ಯಾಲೆನ್ಸ್ ತಪ್ತಾ ಇದೆ. ವ್ಯಂಗ್ಯವಾಗಿ ಮಾತಾಡಬೇಡಿ, ಅವರಲ್ಲಿ ಕುಣ್ಸೋ, ವ್ಯಂಗ್ಯವಾಗಿ ಮಾತಾಡಬೇಡಿ, ಅವರು ಕುಣಿಸ್ತಾರೆ ಅನ್ನೋ ಭರವಸೆ ನಂಬಿಕೆ ನನಗೆ ಇದೆ. ಈಗ ಕುಣ್ಸವ್ರೆ, ಈಗ ನಮಗ್ ಕುಣ್ಸವ್ರೆ, ಇವತ್ತು ಲೋಕೇಶ್ ಸರ್ ಅವ್ರಿಗೆ ಕುಣ್ಸವ್ರೆ. 1000 ಹೇಳಿ ಸರ್, ಅದನ್ನ ಈ ಕಿವಿ ಕೊಡದೆ ಆಗದು ಎಂದು ಕೈಕಟ್ಟಿ ಕುಳಿತಾರೆ, ಸಾಗದು ಕೆಲಸವು ಮುಂದೆ. ಮನಸ್ಸೊಂದಿದ್ದರೆ ಸಾಕು, ಮಾರ್ಗ ಉಂಟು, ಕೆಚ್ಚದೆ. ನಮ್ ಲೋಕೇಶ್ ಸರ್ ಹತ್ರ ಕೆಚ್ಚದೆ ಇದೆ ಸರ್. ಇವತ್ತು ಅಕ್ಕಿ ಕುಣ್ಸವ್ರೆ, ಅವ್ರು ಸಂತೋಷವಾಗಿದ್ದಾರೆ. ಅವರು ಏನೋ ಇವಾಗ ನಾನು ಹೇಳದ್ನಲ್ಲ, ಮುಂದಿನ ಪೀಳಿಗೆಗೆ ಅವರು ಮುಖ್ಯಮಂತ್ರಿ. ನನ್ ಗಿರೇಬಾಜಿ ಕಲಾ ಪ್ರಪಂಚಕ್ಕೆ ಅವರೇ ಮುಖ್ಯಮಂತ್ರಿ. ಅಕ್ಕಿ ಕುಣಿಸ್ಬಿಟ್ರು, ಹೊಡ್ರಿ ಚಪ್ಪಾಳೆ ನಮ್ ಲೋಕೇಶ್. ಯಾರ ಬಗ್ಗೆನೂ ವ್ಯಂಗ್ಯವಾಗಿ ಮಾತಾಡೋರ್ ಅದು ಮಾತುಗಳನ್ನ ನೀವು ತಗೊಳ್ಳಿ, ಮಾತಾಡ್ಗುರು. ಇನ್ನ ಸ್ವಲ್ಪ ಜಾಸ್ತಿ ಮಾತಾಡ್ ನನ್ನ ಬಗ್ಗೆ, ನಾನು ಅವಾಗ ಇನ್ನ ಪುಟ್ದೆ ಹೇಳ್ತೀನಿ ಅಂತ. ಆ ತರ ಪುಟ್ದೆ ಹೇಳಿದ್ರು. ಇವತ್ತು ಅಕ್ಕಿ ಆಡ್ಸಿದ್ರು, ಕುಣ್ಸಿದ್ರು ನಮ್ ಲೋಕೇಶ್ ಸಾರು. ಇವತ್ತು ಅವ್ರ ಜಾಗದಲ್ಲೇ ಬಂದು ಬಹುಮಾನ ವಿತರಣಾ ಕಾರ್ಯಕ್ರಮ ಕ್ರಾಂತಿ ಜ್ಯೋತಿ ಮಾಡ್ತಾ ಇದೆ. ಕನ್ನಡ ಕ್ರಾಂತಿ ಜ್ಯೋತಿ ಅಂತ ಸುಮ್ಮನೆ ಹೆಸರಿಟ್ಟಿಲ್ಲ ಸರ್ ನಾವು. ಪ್ರತಿಯೊಬ್ಬ ದಾವಡಿ ಅವನು ತನ್ನ ಕ್ರಾಂತಿ ಜ್ಯೋತಿನ ಬೆಳಗ್ಬೇಕು ದಾವಡಿಯಲ್ಲಿ. ಆ ದಾವಡಿನ ದೇವಸ್ಥಾನ ಅಂತ ಜ್ಯೋತಿ ಬೆಳಗ್ದಾಗ ಮಾತ್ರನೇ ಸೋಗ್ದಾರ ಮೇಲೆ ಕೇಳ್ತಾನೆ, ನನ್ನಲ್ಲಿ ಸರ್ ಪಾರ್ವಾಳ ಅಕ್ಕಿ ಹವ್ಯಾಸ ಸರ್, ಅದು ಹವ್ಯಾಸ ಸರ್, ಅದು ಬಿಟ್ಟು ಹೋಗೋದಿಲ್ಲ. ತಂದೆ ತಾಯಿ ಮಮತೆ ಪ್ರೀತಿ ವಾತ್ಸಲ್ಯ ಹೆಂಗ್ ಅಂಟ್ಕೊಂಡಿರುತ್ತೆ ನಮ್ಮ ರಕ್ತದ ಕಣಕಣದಲ್ಲಿ, ಈ ಪಾರ್ವಾಳ ಅಕ್ಕಿ ಹವ್ಯಾಸ ನಮ್ಮನ್ನ ಹಂಗೆ ಅಂಟ್ಕೊಂಡಿದೆ ಸರ್. 80 ವರ್ಷ ದಾಟ್ಕೊಂಡು ಬರ್ತಾ ಇದ್ದಾರೆ ಸರ್, ಹೆಚ್ಚು ಕಮ್ಮಿ. ಅವ್ರಿಗೆ ಇನ್ನ ಅದ್ರ ಮೇಲೆ ಒಲವು ಬಿಟ್ಟೇ ಇಲ್ಲ. ಅವ್ರ ಮೊಮ್ಮಕ್ಕಳಿಗೆ ಮದುವೆ ಆಗಿ ಆ ಮಕ್ಕಳಿಗೆ ಮರಿ ಮೊಮ್ಮಕ್ಕಳನ್ನ ನೋಡಿರೋ ಈ ಪುಣ್ಯಾತ್ಮ ಇವತ್ತಿಗೂ ಆ ಒಲುವಲ್ಲಿ ಇದ್ದಾರೆ ಅಂದ್ರೆ ಅದೇ ಸರ್ ನಮ್ ಗಿರೇಬಾಜಿ. ಕರ್ನಾಟಕ ಗಿರೇಬಾಜಿನ ಯಾರಿಂದನೂ ಗೆಲ್ಲಕ್ಕಾಗಲ್ಲ. ಕರ್ನಾಟಕದಲ್ಲಿ ಹುಟ್ಟಿರೋ ಈ ತಳಿಗಳನ್ನ ಇಡೀ ಪ್ರಪಂಚದಲ್ಲಿ ಯಾವನು ಮಾಡಕ್ ಸಾಧ್ಯನೂ ಇಲ್ಲ. ಅಂತ ಮಣ್ಣು ಸರ್ ನಮ್ಮ ಕನ್ನಡದ ಮಣ್ಣು. ಅದ್ರಲ್ಲಿ ಹುಟ್ಟಿರೋದು ನನ್ನ ಗಿರೇಬಾಜಿ. 5000 ವರ್ಷಗಳ ಇತಿಹಾಸ ಇದೆ ನನ್ನ ಗಿರೇಬಾಜಿಗೆ. ಮೊದಲು ಅದು ನಮ್ಮ ದೊಡ್ಡವರು ಹೇಳ್ಬೇಕು. 5000 ವರ್ಷಗಳು ಈ ಭೂಮಿ ಯಾವತ್ತು ಇದು ಸೃಷ್ಟಿ ಆಯ್ತೋ ಅವತ್ತಿಂದ ಹುಟ್ಟೈತೆ ನನ್ನ ಗಿರೇಬಾಜಿ. ಪರಮಾತ್ಮನ ಪ್ರಥಮ ಪ್ರಾಣ ಪಕ್ಷಿ ಅಂತ ಎಲ್ಲಿ ಹೇಳ್ತಾರೆ, ಪಾರ್ವಾಳ ಅಕ್ಕಿನ ಮುಂದಿಟ್ಕೊಂಡೇ ಮಾತಾಡಿರೋದು ಆಗಿನ ಕಾಲದಲ್ಲಿ. ಭಗವಂತ ಸೃಷ್ಟಿ ಮಾಡಿರೋ ಪುಣ್ಯಾತ್ಮ ಸರ್ ಆ ಗಿರೇಬಾಜಿ. ಆ ಒಂದು ಜೀವ ಜಲದಿಂದಾನೇ ನಾವೆಲ್ಲ ಹುಟ್ಟಿ ಬಂದಿದ್ವು ಅಂತ ಒಂದು ಉಲ್ಲೇಖ ಹೇಳ್ತಾ ಇದೆ. ಅದನ್ನ ನಾವು ಅನುಕರಣೆ ಮಾಡ್ಕೊಂತ ಇಲ್ಲ ಯಾರುವೆ ಅಂತ ಹೇಳ್ತಾ, ಈ ಸಂದರ್ಭದಲ್ಲಿ ಇವತ್ತಿನ ಬಹುಮಾನ ವಿತರಣಾ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ನಮ್ಮ ಕನ್ನಡ ಕ್ರಾಂತಿ ಜ್ಯೋತಿ ಗಿರೇಬಾಜಿ ಪಾರಿವಾಳ ಹಾರಾಟ ಸ್ಪರ್ಧೆ ಆಯೋಜನೆಯಲ್ಲಿ ನಮ್ಮ ಮಲೈ ಮಹದೇಶ್ವರ ದಾಬಡಿ ಚಾಮರಾಜಪೇಟೆ ಸನ್ಮಾನ್ಯ ಶ್ರೀ ಸಿದ್ದಲಿಂಗಣ್ಣನವರ ಗರಡಿ ಅವರ ಸುಪುತ್ರರಾದಂತಹ ಶ್ರೀಯುತ ಇಂದ್ರಕುಮಾರ್, ಆನಂದ್, ಮಹೇಶ್, ಜಮೀರ್ ಮತ್ತು ಗೆಳೆಯರ ಬಳಗ ಇಂದು 8 ಗಂಟೆ 6 ನಿಮಿಷಗಳ ಕಾಲ ಹಾರಾಟನ ನಡೆಸಿ 5ನೇ ಬಹುಮಾನ ಪಡ್ಕೊಂಡಿದ್ದಾರೆ. ನಮ್ಮ ಮಲೆ ಮಹದೇಶ್ವರ ದಾಬಡಿ ಪರವಾಗಿ ಜಮೀರ್ ಅವರು ಬಂದು, ನಮ್ಮ ಮಹೇಶ್ ಅಣ್ಣ ಅವರು ಹಾಗೂ ಅಂಬಿ ಅಣ್ಣ ಅವರು ಇಬ್ರು ಬಂದು ಈ ಬಹುಮಾನನ ಕೊಡಬೇಕು ಅಂತ ನಾನು ಕೇಳ್ಕೊಂತ ಇದ್ದೀನಿ.
5,000 ನಗದು ಬಹುಮಾನ ಮತ್ತು ಪರ್ಯಾಯ ಪಾರಿತೋಷಿಕವನ್ನು ಪಡ್ಕೊಂಡಿದ್ದಾರೆ ಶ್ರೀ ಮಲೆ ಮಹದೇಶ್ವರ ದಾಬಡಿ, ಚಾಮರಾಜಪೇಟೆ. ತುಂಬ ಹೃದಯದ ಧನ್ಯವಾದಗಳು ಜಮೀರ್ ಅವರೇ. ಹೀಗೆ ನಿಮ್ಮ ಗೆಲುವಿನ ಯಶಸ್ವಿಯ ನಡಿಗೆ ನಿರಂತರವಾಗಿ ನಡೀಲಿ. ನಮ್ಮ ಕ್ರಾಂತಿ ಜ್ಯೋತಿಗೆ ನೀವು ಕೊಟ್ಟಂತ ಬೆಂಬಲಕ್ಕೆ ನಾವು ಯಾವತ್ತೂ ಋಣಿಯಾಗಿರ್ತೀರಿ ಅಂತ ಹೇಳ್ತಾ, ಏನಾದ್ರು ಹೇಳೋದಿದ್ಯಾ? ಏನಿಲ್ಲ ಸರ್. ಬಹಳ ಸಂತೋಷ. ನಡೀತು ಅಣ್ಣ, ಕುತ್ಕೊಳ್ಳಿ. ಸ್ನೇಹಿತರೆ, ರಾಯಲ್ ಲೆಮನ್ ಲಾಫ್ಟ್ ಬಹಳ ಯುವ ಪ್ರತಿಭೆಗಳು ತುಂಬಿದಂತಹ ನನ್ನ ಸ್ನೇಹ ಸಹಪಾಠಿಗಳು ಅಕ್ರಮ್ ಸುಲೈಮಾನ್ ಅವರು. ಬನ್ನಿ ಅಕ್ರಮ್ ಅವರೇ, ಸುಲೈಮಾನ್ ಅವರೇ. ಇವತ್ತು ನೀವು 9 ಗಂಟೆ 15 ನಿಮಿಷ ಅಕ್ಕಿ ಬಿಟ್ರಿ. ನಮ್ಮ ಕ್ರಾಂತಿ ಜ್ಯೋತಿಯಲ್ಲಿ ಪ್ರತಿ ವರ್ಷ ನೀವು ವೇದಿಕೆ ಹತ್ತಾ ಇದ್ದೀರಾ. ನಮ್ಮ ಕ್ರಾಂತಿ ಜ್ಯೋತಿ ಟೂರ್ನಿಮೆಂಟ್ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯ? ಚೆನ್ನಾಗಿ ಏನು ತೊಂದರೆ ಇಲ್ಲ. ನೀವೇನು ಹೇಳಕ್ ಇಚ್ಛೆ ಪಡ್ತೀರಾ? ನೀವು ಅಕ್ಕಿ ಬಿಟ್ಟಿರೋದ್ರ ಬಗ್ಗೆ ಒಂದೆರಡು ಮಾತು. ಯಾವ ಅಕ್ಕಿ ಬಿಟ್ಟಿದ್ರಿ? ದುಮ್ಮ ಅಕ್ಕಿ ಬಿಟ್ಟಿದ್ರಾ? ಅಂದ್ರೆ ಇವಾಗ 9 ಗಂಟೆ 15 ನಿಮಿಷ ಆಡಿರೋ ಅಕ್ಕಿ ಇನ್ನ ಹೆಚ್ಚಿಗೆ ಆಡುತ್ತೆ ಅನ್ನೋ ಭಾವನೆ ನಿಮಗಿತ್ತ? ಆದ್ರೆ ಅವತ್ತಿನ ವಾತಾವರಣಕ್ಕೆ ತಕ್ಕಂತೆ ಕುತ್ಕೊಂಡು ಅದೇ ಸಂತೋಷ ಇದೆ ನಿಮ್ಗೆ. ಹೀಗೆ ನಿರಂತರವಾಗಿ ಅಕ್ಕಿ ಬಿಡಿ, ಒಳ್ಳೆ ತಂದಿಂದ ಅಕ್ಕಿ ಬಿಡಿ, ಯಾವುದೇ ರೀತಿಯಾದ ಗೊಂದಲಕ್ಕೆ ಒಳಗಾಗಬೇಡಿ. ನಿಮ್ಮ ಏರಿಯಾದಲ್ಲಿರೋ ಬಂದಾವಡಿ ಅವ್ರನ್ನ ನಿಜವಾಗ್ಲೂ ನಿಮ್ಮ ಸ್ನೇಹಿತರಂತ ಅನುಕರಣೆ ಮಾಡ್ಕೊಳ್ಳಿ, ಅವ್ರಿಗೂ ನೀವು ಸಹಕಾರ ಕೊಡಿ ಅಂತ ಹೇಳ್ತಾ, ನಮ್ಮ ಇವತ್ತಿನ ಬಹುಮಾನವನ್ನು ಸನ್ಮಾನ್ಯ ಶ್ರೀ ನಮ್ಮ ಮಹೇಶ್ ರೆಡ್ಡಿ ಅಣ್ಣ ಅವರು ಹಾಗೂ ಮೋಹನ್ ಅಣ್ಣ ಅವರು ದಯವಿಟ್ಟು ವೇದಿಕೆ ಮೇಲೆ ಬಂದು ಈ ಬಹುಮಾನನ ಕೊಡಬೇಕು ಅಂತ ಕೇಳ್ಕೊಂತೀನಿ. ನಗದು ಬಹುಮಾನ ಎಷ್ಟಪ್ಪ? 10,000 ನಗದು ಬಹುಮಾನನ ಪರ್ಯಾಯ ಪಾರಿತೋಷಿಕದ ಜೊತೆ ಕೊಟ್ಟಿದ್ದೀರಿ. ಆಲ್ ದಿ ಬೆಸ್ಟ್, ಒಳ್ಳೆಯದಾಗಲಿ. ನಾ ಕೂತ್ಕೊಳ್ಳಿ. ಸ್ನೇಹಿತರೆ, ನಮಗೆ ಇನ್ನೊಬ್ರು ಮುಖ್ಯ ಅತಿಥಿಗಳು ಬಂದಿದ್ದಾರೆ. ಕಾಶ್ಮೀರದಿಂದ ಕನ್ಯಾಕುಮಾರಿ ಅಂತ ಏನು ನಾವು ಎದೆ ಉಬ್ಬಿಸ್ಕೊಂಡು ಹೇಳ್ತೀರಿ ಭಾರತೀಯರಾಗಿ, ಕರ್ನಾಟಕದಿಂದ ನಮ್ಮ ಬೆಂಗಳೂರು ನಗರದಿಂದ ಕರ್ನಾಟಕದ 33 ಜಿಲ್ಲೆಗೆ, ಆಮೇಲೆ ದಕ್ಷಿಣ ಭಾರತದ ತಮಿಳುನಾಡಿನ ಎಲ್ಲ ಜಿಲ್ಲೆಗೆ ಅವರು ಹೆಸರು ಹೇಳಿದ್ರೇ ರೋಮಾಂಚನ ಆಗುತ್ತೆ. ನಮ್ಮ ಆತ್ಮೀಯ ಸ್ನೇಹಿತರು, ಚಾಮುಂಡೇಶ್ವರಿ ಸಂಸ್ಥೆಯ ಅಂಗರಕ್ಷಕರು, ಬೆಂಗಳೂರು ನಗರದಲ್ಲಿ ನಡೆಯುವಂಥ ಎಲ್ಲ ಆಯೋಜನೆ ಸಂಘ ಸಂಸ್ಥೆಗಳಿಗೆ ಅವರ ಪ್ರೇರಣೆ, ಅವರ ಹುಮ್ಮಸ್ಸು, ಉತ್ಸಾಹ ಎಲ್ಲಿದೆ ಇದ್ದರೆ ಅವ್ರನ್ನ ದಾಟಿ ಯಾರು ಏನು ಟೂರ್ನಿಮೆಂಟೇ ಮಾಡೋಂಗಿಲ್ಲ. ಅವ್ರನ್ನ ದಾಟಿ ಒಂದು ಕಪ್ಪು ತಗೊಳಂಗಿಲ್ಲ ನಾವು. ಅವ್ರನ್ನ ದಾಟಂಗೆ ಇಲ್ಲ. ಯಾವ ಟೂರ್ನಿಮೆಂಟ್ ಆಯೋಜಕರಾಗಿರಲಿ, ಯಾವ ಯೂಟ್ಯೂಬರ್ ಆಗಿರಲಿ, ಯಾವ ದಾವಡಿ ಶೋಕ್ದಾರ ಆಗಿರಲಿ, ದೊಡ್ಡ ದೊಡ್ಡ ಶೋಕ್ದಾರ್ಗಳಾದ್ರೂ ಪ್ರತಿಯೊಬ್ಬರೂ ತನ್ನ ಹತೋಟಿಯಲ್ಲಿಟ್ಕೊಂಡು ಅವ್ರ ಕಾಲಿಂದ ತಲೆವರೆಗೂ ಎಷ್ಟು ಅವ್ರ ಮೈಯಲ್ಲಿರೋ ನರನಾಡಿ ರೋಮಗಳಿದೆಯೋ ಅಷ್ಟು ಜನ ಅವರನ್ನು ಅನುಕರಣೆ ಮಾಡಲೇಬೇಕು. ಅವರೇ ನಮ್ಮ ದಿಲೀಪ್ ಅವರು. ದಯವಿಟ್ಟು ಇದ್ದಾರೆ. ಪ್ರತಿಯೊಬ್ಬರಿಗೂ ಅಕ್ಕಿ. ನನಗೆ ನಮ್ಮ ಯಗ್ನಳ್ಳಿ ಗೌಡ್ರು ದಾಬಡಿ ಸತ್ಯನಾರಾಯಣ ಗೌಡ್ರು 2024 ಅವ್ರ ಅಕ್ಕಿ ಆಡ್ತಾ ಇದೆ. ಬೆಳಿಗ್ಗೆ ಅಕ್ಕಿ ಬಿಡೋವಾಗಲೇ ಫೋನ್ ಮಾಡಿದ್ರು, ಸಾರ್ ನಿಮ್ಮ ಫ್ರೆಂಡ್ ದಿಲೀಪ್ ಅವ್ರು ಕೊಟ್ಟಿರೋ ಅಕ್ಕಿನೇ ಬಿಟ್ಟಿರೋದು, ಕತ್ಲಾಗೋ ಸಾಧ್ಯತೆ ಇದೆ ಸರ್ ಅಂದರು. ಸಾರ್ ಬೆಂಗಳೂರಲ್ಲಿ ಎಲ್ಲ ದಾಬಡಿ ಕತ್ಲು ಮಾಡಿಸೋನೆ, ನಿಮ್ದೇನು ಹೊಸ್ದಲ್ಲ ಸಾರ್, ಹಾಗೆ ಆಗುತ್ತೆ ಬನ್ನಿ ಸರ್ ಅಂದೆ. ಆದರೆ ಅವ್ರ ಅಕ್ಕಿ ಭರ್ತಿ ಮಾಡ್ತು. ಹೋದ್ರಿ ವಿಡಿಯೋ ಮಾಡಿದ್ರೆ ಅವಾಗ ಘಂಟಾಘೋಷವಾಗಿ ಹೇಳಿದ್ರು, ಸಾರ್ ನಿಮ್ಮ ಸ್ನೇಹಿತರು ನೋಡಿ ಸರ್ ನಮ್ಗೆ ಅಕ್ಕಿ ಕೊಟ್ಟರು ಅಂದರು.
ಎಷ್ಟು ಜನಕ್ಕೆ ಸಿಗುತ್ತೆ ಸರ್ ಈ ಸೌಭಾಗ್ಯ? ಇಲ್ಲ ನೋಡಿ, ಇವತ್ತು ನೋಡಿ ನಮ್ಮ ಲೋಕಿ ಸಾರ್ ಅವ್ರ ಮನೆ ಮೇಲೆ ಆಡ್ತಾ ಇರೋ ಅಕ್ಕಿನೂ ನಮ್ಮ ದಿಲೀಪ ಕೊಟ್ಟಿದ್ದು ಅಂತ ಹೇಳ್ತಾರೆ. ಪ್ರತಿಯೊಬ್ಬರು ಎಲ್ಲರೂ ಪ್ರತಿಯೊಬ್ಬ ದಾವಡಿಯವನಲ್ಲಿ, ಪ್ರತಿಯೊಬ್ಬ ಗಿರೇಬಾಜಿ ಶೋಕ್ದಾರಲ್ಲಿ ಬರೋ ಒಂದೇ ಒಂದು ಮಾತು, ನಮ್ಮ ದಿಲೀಪ ಕೊಟ್ಟಿದ್ದು ಅಂತ ಹೇಳ್ತಾರೆ. ಅಂದರೆ ನಮ್ಮ ದಿಲೀಪ ಸಾಧನೆ ಮಾಡಿರೋದೇನು, ಸಂಪಾದನೆ ಮಾಡಿರೋದೇನು? ಅಭಿಮಾನ, ಹುಮ್ಮಸ್ಸು, ಉತ್ಸಾಹ, ಪ್ರೀತಿ, ವಾತ್ಸಲ್ಯ. ಹಣ ಸಂಪಾದನೆ ಮಾಡಿಲ್ಲ ಸರ್, ಜನ ಸಂಪಾದನೆ ಮಾಡಿ. ಅದಕ್ಕಿಂತ ಇನ್ನೇನು ಬೇಕು? ಅದಕ್ಕೆ ನಮ್ಮ ದಿಲೀಪ್ ಅವ್ರನ್ನ ನಾವು ಹುರಿದುಂಬಿಸೋಣ. ಇವತ್ತು ವೇದಿಕೆಗೆ ಬಂದಿದ್ದಾರೆ. ಈ ವೇದಿಕೆಯಲ್ಲಿ ಅವರು ಕಂಡು ಕಾಣರಿಯದಂತಹ ನಾನು ನಮ್ಮ ದಿಲೀಪನ್ನ ಕರೆದು ಗೆದ್ದಂಥ ಒಬ್ಬ ಸ್ಪರ್ಧಾಳುಗಳಿಗೆ ನಾನೊಂದು ಬಹುಮಾನ ಕೊಟ್ಟರೆ ಅದಕ್ಕೆ ಆ ಬಹುಮಾನಕ್ಕೂ ಒಂದು ಸೌಭಾಗ್ಯ ಸಿಗ್ದಂಗೆ ಆಗುತ್ತೆ, ಆ ಪುಣ್ಯಾತ್ಮನಿಗೂ ಒಂದು ಗೌರವ ಸಿಗ್ದಂಗೆ ಆಗುತ್ತೆ ಅಂತ ಹೇಳ್ತಾ, ಇವತ್ತಿನ ಈ ಹಾರಾಟ ಸ್ಪರ್ಧೆಯನ್ನು ಆಯೋಜನೆ ಮಾಡಿರುವ ನಮ್ಮ ಕನ್ನಡ ಕ್ರಾಂತಿ ಜ್ಯೋತಿ ಗಿರೇಬಾಜಿ ಪಾರಿವಾಳ ಹಾರಾಟ ಸ್ಪರ್ಧೆಯ ತೃತೀಯ ಸ್ಥಾನ ಪಡೆದುಕೊಂಡಂತಹ ಶ್ರೀ ವೆಂಕಟೇಶ್ವರ ದಾಬಡಿ ವಿಜಯನಗರದವರು 9:45 ಕಾಲ ನಮ್ಮ ದಿಲೀಪ್ ಅವರು ಬಂದು ಈ ಬಹುಮಾನನ ಕೊಡಬೇಕು ಅಂತ ಕೇಳ್ಕೊತೀನಿ. ಎಲ್ಲಪ್ಪ ನಿಮ್ಮ ಕಲಾಕೇಸರಿ, ನೀನು ಒಬ್ಬನೇ ಬಂದಿದ್ಯಲ್ಲಪ್ಪ. ಹೌದಾ? ಅವನು ನಾಳೆ ಅಕ್ಕಿ ಬಿಡಬೇಕು, ಆ ಒಲ್ವಲ್ಲಿ ಇರ್ತಾನ ಅವನು. ದೊಡ್ಡ ಚಪ್ಪಾಳೆ ಹೊಡೀರಿ ಸ್ನೇಹಿತರೆ. ಇದು ಕೆಳಗಿಟ್ಬಿಡಪ್ಪ, ಕಾಣೋದಿಲ್ಲ. ಬಾ. ತುಂಬ ಹೃದಯದ ಧನ್ಯವಾದಗಳು ದಿಲೀಪ್ ಅವರೇ. ಸ್ನೇಹಿತರೆ, ಇವತ್ತಿನ ದ್ವಿತೀಯ ಸ್ಥಾನ ಬಹುಮಾನಕ್ಕೆ ಭಾಜನರಾಗಿ ನಿಂತಿರುವಂತಹ 2ನೇ ಸ್ಥಾನದ ಬಹುಮಾನಕ್ಕೆ ಭಾಜನರಾಗಿದ್ದಾರೆ ಯುವ ಪ್ರತಿಭೆಗಳು. ತನ್ನಲ್ಲಿರೋ ಭಾವನೆಗಳನ್ನ ಹಂಚ್ಕೊಂಡು ದಾವಡಿನ ಬೆಳಗ್ಕೊಂಡು ಚೆನ್ನಪ್ಪಾಜಿ ದಾವಡಿ, ನಾಯಂಡಹಳ್ಳಿ, ಬೆಂಗಳೂರು 11:34 ಕಾಲ ಹಾರಾಟನ ನಡೆಸಿದ್ದಾರೆ. ಬನ್ನಿ ಅಪ್ಪ. ಚೆನ್ನಪ್ಪಾಜಿ ದಾಬಡಿಯ ತೇಜಸ್, ಪ್ರಕಾಶ್, ಗಣೇಶ್, ಮೋಹನ್ 11:34 ಪ್ರೇರೇಪಿಸೈತೆ. ಯಾವುದು ಬಣ್ಣ? ಚಪ್ಪರ್ ತಿರವಲ್ಲಿ ಹೆಣ್ಣು. ಯಾರು ಕೊಟ್ಟಿದ್ದಕ್ಕೆ? ಯಾವ ಹರೀಶಣ್ಣ? ಅಲ್ಲೇ ಇರೋದಾ? ನಾಯಂಡಹಳ್ಳಿಯಲ್ಲೇ ಇರೋರಾ? ಸರಿ, ನಿಮ್ಮ ಅಣ್ಣನೇ. ಅವ್ರು ಕೊಟ್ಟಿರೋ ಅಕ್ಕಿ ಇವತ್ತು ನೀವು ಆಡಿಸಿ ಈ ಮಟ್ಟಕ್ಕೆ ಬಂದು ಇವತ್ತು ಬಹುಮಾನಕ್ಕೆ ಬಂದು ನಿಂತಿದ್ದೀರಾ. ನೀವು ಬಿಟ್ಟಂಥ ಅಕ್ಕಿ, ಆಡ್ದಂಥ ಶೈಲಿ, ಅದರ ವಿಶೇಷತೆ, ವೈಶಿಷ್ಟ್ಯತೆ ಬಗ್ಗೆ ಏನಾದರೂ ಹೇಳಕ್ಕೆ ಇದೆಯಾ? ತುಂಬಾ ಚೆನ್ನಾಗಿ ಆಗ್ತದೆ. ಗಾಳಿ ಒಳ್ಳೆ ಕ್ಲೈಮೇಟ್ ಹಂಗೆ ಇಲ್ಲ, ನೀವು ಅನ್ಕೊಂಡಿದ್ರಾ 11:34 ಆಡುತ್ತೆ, ಇಲ್ಲ ಇನ್ನೂ ಹೆಚ್ಚಿಗೆ ಆಡುತ್ತೆ ಕಮ್ಮಿನೇ ಇದ್ದಿದ್ದು? ಅವತ್ತು ನಿಮ್ಗೆ ಅಂದ್ರೆ ನಿಮ್ಗೆ ಅವತ್ತು ಗಾಡ್ ಗಿಫ್ಟ್ ದಸರಾ ಹಬ್ಬ ಅವತ್ತೇ ಆಚರಣೆ ಮಾಡ್ಬಿಟ್ರಿ ತಾವು, ಇಲ್ವರಾ? ಇದೇ ತರ ಪ್ರತಿ ದಸರಾ ಹಬ್ಬ ಆಚರಣೆ ಮಾಡ್ತಾ ಇರಿ. ದಾವಡಿಯಲ್ಲಿ ಅಕ್ಕಿನ ಚೆನ್ನಾಗಿ ಆಡಿಸಿ, ಒಳ್ಳೆ ತಂದಿಂದ ಆಡಿಸಿ, ನ್ಯಾಯ ನೀತಿ ಸತ್ಯ ಧರ್ಮನ ಪಾಲನೆ ಮಾಡಿ, ಸಂಸ್ಥೆಗಳನ್ನ ಗೌರವಿಸಿ, ಪಂಚಾಯತ್ದಾರರನ್ನ ಅನುಕರಣೆ ಮಾಡಿ ಅಂತ ಹೇಳ್ತಾ ಭಾಳ ಕಷ್ಟಪಟ್ಟು ಅಕ್ಕಿ ಬಿಟ್ಟಿದ್ದೀರಾ. ನಿಮ್ಮ ಶ್ರಮದ ಪ್ರತಿಫಲಕ್ಕೆ ಭಗವಂತ ಚೆನ್ನಪ್ಪಾಜಿ ಆಶೀರ್ವಾದದಿಂದ ಇವತ್ತು ನೀವು 2ನೇ ಸ್ಥಾನ ಪಡ್ಕೊಂಡಿದ್ದೀರಾ. 11:34 ರಚಿತ. ಆಮೇಲೆ ನಮ್ಮ ತೇಜಸ್ ಅವರು ಎಕ್ಸಿಟ್ ಆಗ್ತಾರೆ ಜಾಸ್ತಿ. ಅದು ದಯವಿಟ್ಟು ಆಗಬೇಡಿ. ಅದು ನಿಮ್ಮ ಭಾವನೆನ ಬೇರೊಬ್ಬರು ಅಪಾರ್ಥ ತಿಳ್ಕೊತಾರೆ ಅನ್ನೋದು. ಅದೆಲ್ಲ ಅಪಾರ್ಥ ಅಲ್ಲ. ನಿಮ್ಮಲ್ಲಿರೋ ಸಂತೋಷನ ನೀವು ಹೊರಗಿನ ಪ್ರಪಂಚಕ್ಕೆ ಹಂಚ್ತಾ ಇದ್ದೀರಾ. ಅದು ಅದೇ ಥರ ಹಂಚಿ ಬೇರೆ ಜಾಗದಲ್ಲಿ, ದಯವಿಟ್ಟು ದಾವಡಿ ಜಾಗದಲ್ಲಿ ಬೇಡ ಅಂತ ಹೇಳ್ತಾ, ಸ್ನೇಹಿತರೆ, ಇವತ್ತಿನ ಈ ಬಹುಮಾನವನ್ನು ನಮ್ಮ ಮಣಿಯಣ್ಣ ಅವರು ದಯವಿಟ್ಟು ಬಂದು ಕೊಡಬೇಕು ಅಂತ ನಾನು ಕೇಳ್ಕೊತೀನಿ. ಪಾಪ ಮಣಿಯಣ್ಣ ಅವ್ರು ಕೇಳ್ಕೊಡಿ. ನಮ್ಮ ಚೆನ್ನಪ್ಪಾಜಿ ದಾಬಡಿ ಚಪ್ಪಾಳೆ ಹೊಡೀರಿ. ಹಾಕ್ಕೊಳ್ಳಿ.
ಸ್ನೇಹಿತರೆ, ಇವತ್ತಿನ ಹಾರಾಟ ಸ್ಪರ್ಧೆಯ ಅಗ್ರಗಣ್ಯ ದಾಬಡಿಯಾಗಿ ಹೊರಚಿಮ್ಮಿದೆ ಕನಿಷ್ಠ ಪಕ್ಷ ಬೆಂಗಳೂರು ನಗರದ ಒಂದು 25ರಿಂದ 30 ಟೂರ್ನಿಮೆಂಟ್ಗೆ ಕತ್ಲಾಗಿ ಜನಗಳನ್ನ ಕರೆಸ್ತಾರೆ, ಅಕ್ಕಿ ಕುಣಿಸ್ತಾರೆ ಅಂತ ಎಲ್ಲ ಕಣ್ಣಗೆ ಎಣ್ಣೆ ನೀರು ಬಿಟ್ಕೊಂಡು ಕಾಯ್ಕೊಂಡು ಕುತ್ಕೊಂಡಿರೋವಾಗ ಅಲ್ಲೆಲ್ಲೋ ಕುತ್ಕೊಂಡು ಬಿಡುತ್ತೆ. ತಲೆ ಕೆರ್ಕೊಂಡು ಅವರು ದಾಬಡಿಯವರು ಹೋಗ್ತಾವ್ರಿ, ಏನಯ್ಯ ಇವತ್ತು ಹಿಂಗೆ ಮಾಡ್ತು ಅಂತ ಮತ್ತೆ ಅದೇ ಆಟ ಸಾಧಿಸ್ತಾರೆ, ಅದೇ ಅಕ್ಕಿನ ದಸ್ತಾ ಮಾಡ್ತಾರೆ. ಬರೋವನು ಇವತ್ತಾದ್ರೂ ಕುತ್ಕೊಂಡು ತಾಪ ಇದು ಅಂದ್ಕೊಂಡು ಅವನು ಕಣ್ಣಿಗೆ ಎಣ್ಣೆ ನೀರು ಮನೆಯಿಂದಾನೇ ಇಟ್ಕೊಂಡು ಬರ್ತಾನೆ. ಅಲ್ಲಿ ಬಂದು ತಲೆ ಕೆರ್ಕೊಂಡು ಹೋಗ್ತಾವನೆ. ಅಪ್ಪ ಅವರು ಲೋಕೇಶ್ ಸಾರು ಬಾರ್ಬರ್ ಸಾಪ್ಗೆ ಕಾಸು ಕೊಟ್ಟು ಬೇಜಾರಾಗ್ಬಿಟ್ಟವ್ರೆ. ಕೊನೆಗೆ ತೊಡೆ ತಟ್ಟು ಕುಣಿಸ್ತೀನಿ ಬಂದ್ರಾಯ ಇವತ್ತು ಅಂದ್ಬಿಟ್ಟು ಪಟಾರ ಅಂತ ಕುಣಿಸ್ಬಿಟ್ರು. ಅವ್ರು ಅಲ್ಲಿ ಅಕ್ಕಿ ಕುಣಿಸಿದ್ರು ಇಲ್ಲ, ಇವತ್ತು ನಿಮ್ಮನ್ನ ಎಲ್ಲಾರನ್ನು ಒಟ್ಟುಗೂಡಿ ಆ ಅಕ್ಕಿಗೋಸ್ಕರ ಈ ಜಾಗದಲ್ಲಿ ನಮ್ಮೆಲ್ಲರನ್ನು ಒಟ್ಟುಗೂಡಿ ಸೇರಿಸಿ ನೋಡಯ್ಯ ನಾನು ಅಕ್ಕಿ ಕುಣಿಸಿದ್ದೀನಿ, ನನ್ನ ಅಕ್ಕಿ ಕೂರುತ್ತಪ್ಪ, ಅದು ಏನೋ ಕತ್ಲಾಗಿ ಹೋಗುತ್ತೆ, ಅಲ್ಲಲ್ಲಿ ಬ್ಯಾಲೆನ್ಸ್ ತಪ್ಪುತ್ತೆ ಅನ್ನೋದಿಲ್ಲ, ಅದರಲ್ಲೆಲ್ಲ ಮಹತ್ವ ಇದೆ ಅಂತ ಅವರು ತನ್ನನ್ನ ತಾನೇ ಅನುಕರಣೆ ಮಾಡಿಕೊಂಡು ಅಕ್ಕಿನ ಇವತ್ತು ಕುಣಿಸವ್ರೆ. ಅವರು ಕುಂತವ್ರೆ. ಈಗಲಾದ್ರೆ ಎದ್ದು ನಿಂತು ನಮಸ್ಕಾರ ಮಾಡಿ ಸರ್, ಲೋಕೇಶ್ ಸಾರ್ಗೆ ಒಂದು ದೊಡ್ಡ ನಮಸ್ಕಾರ ಮಾಡಿ. 12 ಗಂಟೆ 47 ನಿಮಿಷಗಳ ಕಾಲ ಇದೇ ಲೋಕೇಶ್ ಸಾರು 2024 ಬೆಂಗಳೂರು ನಗರದಲ್ಲಿ ನಡೆದಂತ ಎಲ್ಲಾ ಆಯೋಜನೆ ಸಂಘ ಸಂಸ್ಥೆಗಳಿಗೆ ಸೈನ್ ಮಾಡಿಕೊಡ್ತಾರ ನಾನು ಅಕ್ಕಿ ಬಿಡಲ್ಲ ಅಂತ. ನನಗಂತೂ ಬಹಳ ನೋವಾಯ್ತು. ಸಾರ್ ಹೆಂಗಾದ್ರೂ ಮಾಡಿ ಒಂದ್ ಅಕ್ಕಿ ಆದ್ರೂ ಬಿಡಿ ಲೋಕೇಶ್ ಸಾರ್ ಅಂದ್ರೆ, ಇಲ್ಲ ಬಿಡ್ತೀನಿ ಬನ್ನಿ ಸಾರ್, ಅದಕ್ಕೊಂದು ಕಾಲಾವಕಾಶ ಬೇಕು. ಈಗ ಸದ್ಯಕ್ಕೆ ನನ್ನ ಹತ್ರ ಕಾಲಾವಕಾಶ ಇಲ್ಲ. ಆದ್ರಿಂದ ಇವತ್ತು ನಾನು ಅಕ್ಕಿ ಬಿಟ್ಟೇ ಬಿಡ್ತೀನಿ. ಅದೇ ನಮ್ಮ ಕನ್ನಡದ ಒಂದು ನುಡಿಮುತ್ತು ಗಾದೆ ಇದೆ, ಗೆದ್ದೆ ಗೆಲ್ಲುವೆ ಒಂದು ದಿನ ಗೆಲ್ಲಲೇಬೇಕು ಒಳ್ಳೆಯತನ. ಈ ಗೆದ್ದೆ ಗೆಲ್ಲುವೆ ಒಂದು ದಿನ ಅನ್ನೋದು ನಾವೆಲ್ಲರೂ ಅನುಕರಣೆ ಮಾಡ್ಕೊಳ್ಬೇಕು. ಲೋಕೇಶ್ ಸಾರು ಯಾವಾಗಲೂ ಮುಖ ನಗ್ತಾನೆ ಇರ್ತಾರೆ, ನೋವು ಒಳಗಡೆ ಇರುತ್ತೆ, ಎಲ್ಲೂ ಈಚೆ ತೋರಿಸ್ಕೊಳಲ್ಲ. ಅದನ್ನ ಇವತ್ತು ಸಂತೋಷದ ರೂಪದಲ್ಲಿ ನೋಡಿದಾಗ್ಲೂ ಎಷ್ಟೋ ಜನ ನನ್ನ ಏನೇನೋ ಅಣಗಿಸಿರ್ಬೋದು, ಅಣಗಿಸ್ದೇನೆ ಇರ್ಬೋದು, ಆದರೂ ಇವತ್ತು ನಾನು ಈ ವೇದಿಕೆ ನಿಂತಿದ್ದೀನಿ ಅಂದರೆ ನನ್ನ ಸಾಧನೆ ನನಗೆ ಯಶಸ್ವಿ ಕೊಟ್ಟಿದೆ. ನನ್ನ ಛಲ, ನನ್ನ ಜೊತೆಲಿರೋ ನನ್ನ ಸ್ನೇಹಿತರು, ಎಲ್ಲದಕ್ಕಿಂತ ಮಿಗಿಲಾಗಿ ಪಾಪ ಅಕ್ಕಿಗಳನ್ನ ಪೋಷಣೆ ಪಾಲನೆ ಮಾಡೋ ಅವರ ಒಂದು ಟೀಮ್ ಇದೆ. ಆ ಟೀಮ್ಗೆ ಫಸ್ಟ್ ಹ್ಯಾಟ್ಸಪ್, ಒಂದು ಚಪ್ಪಾಳೆ ಹೊಡೀರಿ. ಆದರೆ ಒಂದಂತೂ ಸತ್ಯ, ನಾನು ನಮ್ಮ ಶೇಷಾದ್ರಿಪುರಂ ಶಾಜಿದಣ್ಣ ಇದ್ದಾರಲ್ಲ ಅವರು, ಆಮೇಲೆ ನಮ್ಮ ಪೈಪ್ಲೈನ್ ಬಾಬಣ್ಣ, ಅವ್ರ ಅಕ್ಕಿ ಬಿಟ್ಟರೆ ಊರೇ ಬಂದು ನಿಂತ್ಕೊಳೋದು. ನಾನು ನೆಕ್ಸ್ಟ್ ನೋಡಿದ್ದು ಈ ಪುಣ್ಯಾತ್ಮ ಅಕ್ಕಿ ಬಿಟ್ಟಾಗೆ ಊರೇ ಬಂದು ನಿಂತ್ಕೊಂಡೈತೆ. ನಾನು ಆವಾಗಲೇ ಡಿಸೈಡ್ ಮಾಡಿದೆ, ನಮ್ಮ ಗಿರೇಬಾಜಿ ಕಲಾ ಪ್ರಪಂಚದ ಮುಖ್ಯಮಂತ್ರಿಗಳು ಇವರೇ ಆಗಬೇಕು, ಅವಾಗಲೇ ನಮ್ಗೆ ನ್ಯಾಯ ಸಿಗೋದು. ಸರ್ ನೀವು ಮುಖ್ಯಮಂತ್ರಿ ಆದ್ರೆ ನಮಗೆ ಗಿರೇಬಾಜಿ ಭವನ ಕಟ್ಕೊಡ್ಬೇಕು, ಸಮಾಜ ಕಲ್ಯಾಣ ಇಲಾಖೆಗೆ ವತಿಯಿಂದ ನೀವು ಗಿರೇಬಾಜಿಗೆ ಭವನ ಕಟ್ಕೊಡ್ಬೇಕು ನಮ್ಗೆ. ಬನ್ನಿ ಸರ್, ಈಗಲೇ ಹೋಗೋಣ, ಅಪ್ಲಿಕೇಶನ್ ಕೊಡೋಣ ಬನ್ನಿ, ಸರ್ಕಾರ ಮಾಡೋಣ ಸರ್. ನಾವೆಲ್ಲರೂ ಸೇರಿ ಗಿರೇಬಾಜಿಗೆ ಒಂದು ನೆಲೆ ಕಲ್ಪಿಸ್ಬೇಕು. ನಮಗೂ ಒಂದು ಭವನ ಬೇಕು. ಗಿರೇಬಾಜಿ ಭವನ ನಾವು ಮಾಡ್ಕೊಂಡಾಗ ನಮ್ಮ ಎಲ್ಲಾ ಟೂರ್ನಿಮೆಂಟ್ ಆಯೋಜಕರು ಅದೇ ಜಾಗದಲ್ಲಿ ಕಾರ್ಯಕ್ರಮ ಮಾಡಬೇಕು, ಮದುವೆ ಕಾರ್ಯಕ್ರಮಗಳು ಮಾಡಬೇಕು, ಮಕ್ಕಳಿಗೆ ಟ್ಯೂಷನ್ಸ್ ಮಾಡಬೇಕು, ಹೆಲ್ತ್ ಕ್ಯಾಂಪ್ ಮಾಡಬೇಕು. ಇವುಗಳೆಲ್ಲ ನಿಮ್ಮಂಥವರೆಲ್ಲ ಬಂದು ಮುಂದೆ ನಿಂತ್ಕೊಂಡು ನೀವೆಲ್ಲ ಇದನ್ನ ಹಿಂಗೆ ಬಿಡಬಾರ್ದು ಸರ್, ನಶಿಸಿ ಹೋಗ್ತಾ ಇದೆ. ನಾವೆಲ್ಲ ಈಗಲೇ ಎಚ್ಚೆತ್ಕೊಂಡು ಇವ್ರಗಳ ಕಾಲದಲ್ಲೇ ಇದಕ್ಕೊಂದು ವೇದಿಕೆನ ಸೃಷ್ಟಿ ಮಾಡಿ ಕೊಟ್ಬಿಟ್ರೆ, ನಾವೆಲ್ಲರೂ ಒಟ್ಟುಗೂಡಿದ್ರೆ ಖಂಡಿತ ಇದಾಗುತ್ತೆ. ನಮ್ಮಲ್ಲಿ ಅಸೂಯೆ, ನನ್ನದೊಂದು ನಾವು ಪಕ್ಕಕ್ಕೆ ಎತ್ತಿ ಇಟ್ಬಿಟ್ಟು ಕಾವೇರಿ ನದಿ ನೀರ್ ತರ ನಾವೆಲ್ಲ ಒಟ್ಟುಗೂಡಿದ್ರೆ ದಾಹನು ತೀರ್ಸ್ದಂಗೆ ಆಗುತ್ತೆ, ಈ ಎಲ್ಲಾನು ಒಂದೇ ಸಲ ಒಟ್ಟುಗೂಡಿಸ್ದಂಗೆ ಆಗುತ್ತೆ ಅಂತ ಹೇಳ್ತಾ, ಇವತ್ತಿನ 12 ಗಂಟೆ 47 ನಿಮಿಷಗಳ ಕಾಲ ಭಾಳ ಶ್ರಮ ಪಟ್ಟು ಕಷ್ಟಪಟ್ಟು ತುಂಬ ಮುತುವರ್ಜಿ ಎತ್ಕೊಂಡು ಅಕ್ಕಿನ ಯಾವ ರೀತಿ ಅದನ್ನ ಮುತುವರ್ಜಿಯಿಂದ ಪೋಷಣೆ ಪಾಲನೆ ಮಾಡಿ ಇದನ್ನ ಕೂಡಿಸ್ಲೇಬೇಕು, ಯಾವ್ಯಾವ ಥರ ಸರ್ಕಸ್ ಮಾಡ್ಬೇಕು ಎಲ್ಲ ಮಾಡಿಬಿಟ್ಟು ಕೊನೆಗೆ ಕುಣಿಸಿ 12 ಗಂಟೆ 45 ನಿಮಿಷಗಳ ಕಾಲ ಕನ್ನಡ ಕ್ರಾಂತಿ ಜ್ಯೋತಿ ರೆಬಲ್ ಸ್ಟಾರ್ ಅಂಬರೀಷ್ ಅಣ್ಣನವರ ಒಂಟಿ ಸಲಗ 2025ನೇ ಸಾಲಿನ ಒಂಟಿ ಸಲಗ ಲೋಕೇಶ್ ದಾಬಡಿ ಅವರಿಗೆ ಒಂದು ದೊಡ್ಡ ಚಪ್ಪಾಳೆ ಬರಲಿ. ನಿಜವಾಗ್ಲೂ ಈ ಒಂಟಿ ಸಲಗದ ಹಿಂದೆ ಎಷ್ಟು ಸಲಗಗಳಿದೆ ಅನ್ನೋದನ್ನ ನೋಡ್ಕೊಳ್ಳಿ. ಇವತ್ತು ಸಾರ್ ನೀವು ಅಕ್ಕಿ ಬಿಟ್ಟಿದ್ದೀರಾ,
ಹ್ಞೂ ಸರ್ ನಮ್ಮ ಕನ್ನಡ ಕ್ರಾಂತಿ ಜ್ಯೋತಿಗೆ. ಹೌದು ಸರ್. ಮೊದಲು ನೀವು ನಿಮ್ಗೇನ್ ಆಗ್ತಾ ಇದೆ ಇವತ್ತಿನ ದಿನಕ್ಕೆ? ಸಂತೋಷ ಆಗ್ತದೆ. ಸಂತೋಷ ಆಗ್ತಾ ಇದೆ. ಹೌದು ಆ ಸಂತೋಷ ಉದ್ರೇಕವಾದ್ರೆ ನೀವು ಈ ಕಪ್ಪನ ಕೈಯಲ್ಲಿ ಹಿಡ್ಕೊಂತೀರಾ. ಇದು ಎಲ್ಲ ನಿಮ್ಮ ಯಶಸ್ಸಿಗೆ ಮೂಲ ಕಾರಣ ದಿಲೀಪ ಸರ್. ದಿಲೀಪ್ ಅವರು. ದೊಡ್ಡ ಚಪ್ಪಾಳೆ ಹೊಡೀರ ನಮ್ಮ ದಿಲೀಪ್ ನೋಡಿ. ಒಬ್ರು ಏನಾದ್ರು ನಮ್ಗೆ ಅವ್ರು ಕೊಟ್ಟಂತ ಅಕ್ಕಿನ ದೊಡ್ಡ ಮನ್ಸು ನಮ್ ಲೋಕೇಶ್ ಸಾರ್ದು. ಲೋಕೇಶ್ ಸರ್ ಸ್ವಲ್ಪ ಜನ ದಿಲೀಪ ಅಕ್ಕಿ ಮಾರೋನು, ಖಂಡಿತ ಅಕ್ಕಿ ಮಾರವನೇ, ಅವನ್ ಅಕ್ಕಿ ಮಾರವನೇ ಸ್ವಾಮಿ, ಆದ್ರೆ ನಿಯತ್ತಾಗಿ ಮಾರವನೇ. ಅದನ್ನ ದೊಡ್ಡ ಮನ್ಸು ಇವ್ರು ಹೇಳಿರೋದು. ಮಾರಿರ್ಬೋದು ಆದ್ರೆ ಪದಾರ್ಥ ಕೊಟ್ಟಿರೋದು ದಿಲೀಪನೇ. ದಿಲೀಪ ಜೊತೆ ಮಾಡಿಲ್ಲ ಸರ್, ಅದು ಯಾರೋ ಪುಣ್ಯಾತ್ಮರು ಮಾಡಿರ್ತಾರೆ, ತಗೊಂಡ್ ಬಂದು ದಿಲೀಪ್ ಅವ್ರ ಅಂಗಡಿಯಲ್ಲಿ ಮಾರಾಟಕ್ಕೆ ಹಾಕಿರ್ತಾರೆ. ಅದನ್ನ ನೋಡಿ ಲೆಕ್ಕಾಚಾರ ನೋಡಿ ಅವ್ರು ಕೊಟ್ಟಿರ್ತಾರೆ. ಮಾಡ್ದವನ್ ದೊಡ್ಡವನ, ಕೊಟ್ಟವನ್ ದೊಡ್ಡವನ. ಮನೇಲಿ ಇದ್ದಿದ್ ಕೊಟ್ಟಿದ್ ಸರ್, ಮರಿ ಇಷ್ಟಪ್ಪ. ಅದೇ ಸರ್, ಅದೆಲ್ಲ ಶ್ರೀರಾಮ್ ಮನೇಲಿ ಇದ್ದಿದ್ದು ಮನೇಲಿ ಇದ್ದಿದ್ ಮರಿನೇ ಅದು. ಅದನ್ನ ಒಳ್ಳೇದು ಅಂತ ತಗೊಂಡೋಗಿ ಜೊತೆ ಹಾಕಿ ಮರಿ ಮಾಡಿ ಕೊಟ್ಟಿರೋದು ದಿಲೀಪ ತಾನೆ. ಹೌದು, ದಿಲೀಪ್ ಅವಾಗ ಗಣನೀಯ ಶೋಧದಾರಗಳ ಲೆಕ್ಕಾಚಾರದಲ್ಲಿ ನಮ್ ದಿಲೀಪನು ಸೇರ್ತಾನಲ್ಲ. ಹೌದು, ಅದಕ್ಕೊಂದ್ ಚಪ್ಪಾಳೆ ಆದ್ರೂ ಹೊಡಿಬೇಕಲ್ಲ ನಾವು. ಬಹಳ ಅದ್ಭುತವಾದ ಅಕ್ಕಿ ನಮ್ ದಿಲೀಪ್ ಅವ್ರು ಕೊಟ್ರು. ಹೌದು, ನೀವು ಸರಿ ಸುಮಾರು ಒಂದು ನನ್ನ ಪ್ರಕಾರ ಒಂದು 8-9 ಉಡನ್ ಅದೇ ತರ ಮಾಡಿದೆ ಅಂತ ಹೇಳಿದ್ರು. 2024ರಲ್ಲೂ ಅದೇ ತರ ಅವಾಂತರಗಳು ನಡೆದಿರೋದು ಉಂಟು. 23ರಲ್ಲಿ 24 ಅಕ್ಕಿ ಬಿಟ್ಟಿಲ್ಲ, 23ರಲ್ಲಿ ಅದೇ ಅವಾಂತರ. ಆದ್ರೆ 25ರಲ್ಲಿ ಅದು ಭರ್ತಿ ಮಾಡ್ತಾ ಇದೆ. ನಿಮ್ಗೆ ಆ ಭರ್ತಿ ಮಾಡಕ್ಕೆ ನೀವು ಮಾಡಿದ ಮೂಲ ಮಂತ್ರ ಏನ್ ಸರ್? ಸರ್ ಅದ್ ಭರ್ತಿ ಬ್ಯಾಲೆನ್ಸ್ ತಪ್ತಿತ್ತು. ದಿಲೀಪ ಒಂದ್ 2 ದಿವಸ ಬಂದು ಅಣ್ಣ ಇದ್ ಬ್ಯಾಲೆನ್ಸ್ ತಪ್ತಿದೆ, ನಾನೇನೋ ಮಾಡ್ತೀನಿ ಬಾಲ ಕಟ್ಟಿ ಅಂತ ಹೇಳಿ ಅದನ್ನ ದಿಲೀಪನೇ ಹತೋಟಿಗೆ ತಂದು ಅಕ್ಕಿನ ಕುಂಡ್ರಿಸಿದ್ದು. ನಾವು ಶ್ರಮ ಪಟ್ಟಿದೆಲ್ಲ ಅಕ್ಕಿ ಕತ್ಲೆ ಆಗಿ ಹೋಗ್ತಾ ಇತ್ತು, ಅದನ್ನ ಹತೋಟಿಗೆ ತಂದು ಕುಂಡ್ರಿಸಿದ್ದೆ ದಿಲೀಪ. ನೋಡಿದ್ರ ಬಾಲ ಕಟ್ಟಿ. ಖಂಡಿತ ಪ್ರತಿಯೊಬ್ಬರಲ್ಲೂ ಪ್ರತಿಭೆ ಇದೆ. ಆ ಪ್ರತಿಭೆ ಇರೋರನ್ನ ದಯವಿಟ್ಟು ಹೊರಗಿನ ಪ್ರಪಂಚಕ್ಕೆ ತಗೊಂಡು ಬನ್ನಿ, ಅವ್ರ ಮಾತನ್ನ ಕೇಳಿ. ಇವಾಗ ನಮ್ ಲೋಕೇಶ್ ಸರ್ ಹೇಳ್ದಂಗೆ ಆ ಜಾಗದಲ್ಲಿ ಲೋಕೇಶ್ ಸರ್ ನಮ್ ದಿಲೀಪ್ನ ಹೆಸರು ಹೇಳೋ ಅಗತ್ಯ ಇದ್ದಿಲ್ಲ. ನಾನೇ ಮಾಡಿದ್ದು, ಎಲ್ಲ ನನ್ನಿಂದನೇ ನಡೆದಿದ್ದು ಅಂತ ಹೇಳ್ಬೋದು. ಅದು ದೊಡ್ಡತನ ಅಲ್ಲ. ಅವರು ಎಲ್ಲಿಂದ ಬಂತು, ಯಾರಿಂದ ಬಂತು, ಯಾರಿಂದ ಆಡ್ತು, ಯಾರಿಂದ ಭರ್ತಿ ಆಯ್ತು ಅಂತ ಹೇಳೋ ಅಂತ ವ್ಯಕ್ತಿತ್ವ ಉಳ್ಳವರು ಅವರು. ಬಹಳ ಸಂತೋಷ ಆಯ್ತು ಸರ್ ದಿಲೀಪ್ ಅವ್ರ ಬಗ್ಗೆ ಹೇಳಿ, ನಿಮ್ಮ ಅಕ್ಕಿ ಬಗ್ಗೆ. ಇವಾಗ ನಿಮ್ಮ ಅಕ್ಕಿ ಕೂರಕ್ಕೆ ನಿಮ್ಮ ಅಕ್ಕಿ ನಿಮ್ ಜೊತೆ ಇದ್ದ ಸಹಪಾಠಿಗಳು ಇವರು ಯಾವ ತರ ನಿಮ್ಗೆ ಪ್ರೇರೇಪಿಸಿದ್ರು ಅಕ್ಕಿ ಆಡ್ಸಕ್ಕೆ? ತುಂಬಾ ಬೇಜಾರಾಗ್ತಿದ್ರು, ಅಣ್ಣ ಇವತ್ತು ಕತ್ಲೆ ಆಯ್ತು ಹೋಯ್ತಲ್ಲ ಅಣ್ಣ ಅಂತ. ಭರ್ತಿ ಆದ್ಮೇಲೆ ಬಹಳ ಅವತ್ತೇ ರಂಜಾನ್ ಹಬ್ಬ ಆಚರಣೆ ಮಾಡ್ಬಿಟ್ಟು ಪ್ರತಿದಿನ ರಂಜಾನ್ ಹಬ್ಬನೇ ನಿಮಗೆ. ಸ್ನೇಹಿತರೆ, ನಮ್ ಲೋಕೇಶ್ ಸರ್ ಅವರ ಸಂತೋಷಕ್ಕೆ ಎಲ್ಲೇ ಇಲ್ಲ. ಇವತ್ತು ಕನ್ನಡ ಕ್ರಾಂತಿ ಜ್ಯೋತಿ ಗಿರೇಬಾಜಿ ಪಾರಿವಾಳ ಹಾರಾಟ ಸ್ಪರ್ಧೆಯ ನಮ್ಮ ಸಂಸ್ಥೆಯ ಜೀವಜಲವಾದಂತ ನಮ್ಮ ಸೀನಣ್ಣ ಅವರು ಈ ಒಂದು ಪ್ರಶಸ್ತಿನ ಕೊಟ್ಟು ಈ ನಮ್ಮ ಗಿರೇಬಾಜಿ ಯುವ ಪೀಳಿಗೆಯ ಮುಂದಿನ ಈ ಗಿರೇಬಾಜಿ ಮುಖ್ಯಮಂತ್ರಿ ಸನ್ಮಾನ್ಯ ಶ್ರೀ ಲೋಕೇಶ್ ಸರ್ ಅವರಿಗೆ ಈ ಬಹುಮಾನನ ಕೊಟ್ಟು ನಾವು ಅವ್ರನ್ನ ಉರ್ದುಂಸೋಣ, ಸನ್ಮಾನ ಮಾಡುವುದ್ರ ಮುಖಾಂತರ ದೊಡ್ಡ ಚಪ್ಪಾಳೆ ಹೊಡಿಲಿ. ಅಲ್ಲ ಬಾಣ 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 ಬಾಣ. $75,000 ನಗದು ಬಹುಮಾನನ ಪ್ರಥಮ ಸ್ಥಾನವಾಗಿ ಕೊಡ್ತಾ ಇದ್ದಾರೆ. ಸ್ವಲ್ಪ ದೊಡ್ಡದಾಗಿ ಚಪ್ಪಾಳೆ ಹೊಡಿಬಹುದು ಬಾಬು ಅವರೆಲ್ಲ ಸೇರ್ಕೊಂಡು. ಏನಾಯ್ತು ಅನ್ನೋ ಗೊತ್ತಿಲ್ಲ. ಈ ಕಪ್ ಹಿಡಿದ ತಕ್ಷಣ ನನ್ಗೆ ಒಂಥರ ರೋಮಾಂಚನ ಆಗೋಯ್ತು. ಎಷ್ಟೊಂದ್ ಫಂಕ್ಷನ್ ಹೋಗಿದ್ದೀನಿ, ಈ ತರ ಇದ್ ಬಂದವಲ್ಲ, ಈಗ ಗೆದ್ದಿದ್ ನಿಮ್ ಖುಷಿಗೆ ನನ್ಗೆ ಖುಷಿ ಆಗ್ತಾ ಇದೆ. ದೊಡ್ಡ ಮಾತು ನೋಡಿ ನಮ್ಮ ಸೀನಣ್ಣ ಎಷ್ಟು ದೊಡ್ಡ ಮಾತು ಹೇಳೋರೆ. ಸಾಧಿಸಿದ್ದೀರಾ ಬಿಡಿ ಲೋಕೇಶ್ ಸರ್ ಇವತ್ತು. ಇಲ್ಲ
ಬನ್ನಿ ಸರ್. ಸರ್ ಇವರು ಒಬ್ರು ನಮ್ಗೆ ಹಿತೈಷಿಗಳು. ಇವರು ಪಾಪ ಇವರು ಕನ್ನಡ ಕ್ರಾಂತಿ ಜ್ಯೋತಿ ಕೆಂಗೇರಿ ಗಿರಿಬಾಜಿ ಪಾರಿವಾಳ ಹಾರಾಟ ಸ್ಪರ್ಧೆ ಕೆಂಗೇರಿ ಬೆಂಗಳೂರು ಕರ್ನಾಟಕ ರಾಜ್ಯ. ಇಂದು ನಮ್ಮ ಸಂಸ್ಥೆಯ ವತಿಯಿಂದ 3ನೇ ವರ್ಷದ ಬಹುಮಾನ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಎಲ್ಲ ಬಹುಮಾನ ಪಡೆದಂತಹ 5 ಸದಸ್ಯರಿಗೂ ಪ್ರಶಸ್ತಿಗಳನ್ನು ವೇದಿಕೆಯಲ್ಲಿ ಕೊಟ್ಟು ಇವತ್ತು ನಮ್ಮ ಕಾರ್ಯಕ್ರಮವನ್ನು ಭಾಳ ಯಶಸ್ವಿಯಾಗಿ ನಡೆಸಿಕೊಟ್ಟಂತಹ ಎಲ್ಲ ದಾವಡಿಯವರಿಗೂ ಹಾಗೂ ನಮ್ಮ ಸ್ಪರ್ಧಾಳುಗಳಿಗೂ ಹಾಗೂ ಪಂಚಾಯತ್ದಾರಗಳಿಗೂ ನಮ್ಮ ಸಂಸ್ಥೆಯ ವತಿಯಿಂದ ಹೃದಯಪೂರ್ವಕವಾದ ಧನ್ಯವಾದಗಳು. ಸತತವಾಗಿ 3 ವರ್ಷಗಳ ಕಾಲ ಈ ಸಂಸ್ಥೆಯನ್ನು ಆಧರಿಸಿ, ಈ ಸಂಸ್ಥೆ ಮೇಲೆ ನಂಬಿಕೆಯನ್ನಿಟ್ಟು, ಈ ಸಂಸ್ಥೆಯ ಎಲ್ಲ ಒಂದು ಕಾರ್ಯ ಚಟುವಟಿಕೆಗೆ ನೀವೆಲ್ಲ ಕೊಟ್ಟಂತಹ ಸಹಕಾರಕ್ಕೆ ನಮ್ಮ ಸಂಸ್ಥೆಯ ವತಿಯಿಂದ ನಿಮ್ಮೆಲ್ಲರಿಗೂ ಸಾಷ್ಟಾಂಗ ನಮಸ್ಕಾರಗಳು. ದಾವಡಿಯವರಿಗೆ, ಸ್ನೇಹಿತರೆ, ದಾವಡಿಯ ಮುಖಂಡರೇ ಹಾಗೂ ದಾವಡಿಯ ಸದಸ್ಯರೇ, ಅಕ್ಕಿ ಆಡಿಸುವ ಜಾಕಿಗಳೇ ಹಾಗೂ ಕಲಾಭಿಮಾನಿಗಳೇ, ನಮ್ಮ ಸಂಸ್ಥೆಯ ವತಿಯಿಂದ ನಡೆದಂತಹ ಈ 3ನೇ ವರ್ಷದ ಈ ಒಂದು ಕಾರ್ಯಕ್ರಮಕ್ಕೆ ನೀವು ಕೊಟ್ಟಂತಹ ಬೆಂಬಲ, ನಮ್ಮ ಹಾರಾಟ ಸ್ಪರ್ಧೆಗೆ ನೀವು ಕೊಟ್ಟಂತಹ ಸಹಕಾರಕ್ಕೆ ನಾವು ಯಾವತ್ತೂ ಆಭಾರಿಯಾಗಿರ್ತೀರಿ. ಎಲ್ಲೋ ಒಂದು ಕಡೆ ನಮ್ಮ ಸಂಸ್ಥೆ ಕಡೆಯಿಂದ ನಿಮ್ಗೇನಾದರೂ ಲೋಪದೋಷ ಆಗಿ ಏನಾದರೂ ಸಣ್ಣ ಪುಟ್ಟ ಜುಕ್ಕುಂಸೆ ಆಗಿದ್ರೆ ದಯವಿಟ್ಟು ಅದಕ್ಕೆ ನಿಮ್ಮಲ್ಲಿ ಎಲ್ಲರಲ್ಲೂ ನಾವು ಕ್ಷಮೆ ಯಾಚಿಸ್ತಾ, ಇವತ್ತು ನಮ್ಮ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀಯುತ ರಾಜು ಬೆಟ್ಟನಪಾಳ್ಯ ಅವರು, ನಮ್ಮ ಸಂಸ್ಥೆಯ ಕಾರ್ಯದರ್ಶಿಗಳಾದಂತಹ ಶ್ರೀಯುತ ರಾಜೇಶ್ ಕೆಂಗೇರಿ ಅವರು, ನಮ್ಮ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಶ್ರೀಯುತ ಶಂಕರ್ ಅವರು, ನಮ್ಮ ಸಂಸ್ಥೆಯ ಪ್ರಧಾನ ಸಂಚಾಲಕರಾದಂತಹ ಶ್ರೀಯುತ ಚಂದ್ರಶೇಖರ್ ಅವರು, ನಮ್ಮ ಸಂಸ್ಥೆಯ ಅಂಗರಕ್ಷಕರಾದಂತಹ ಶ್ರೀಯುತ ರಾಜೇಶ್ ಹಾಗೂ ಪ್ರತಾಪ್ ಅವರು, ಹಾಗೂ ನಮ್ಮ ಸಂಸ್ಥೆಯ ಕಾರ್ಯಾಧ್ಯಕ್ಷರುಗಳಾದಂತಹ ಸನ್ಮಾನ್ಯ ಶ್ರೀ ಮೋಹನ್ ಅಣ್ಣ ಹಾಗೂ ಸನ್ಮಾನ್ಯ ಶ್ರೀ ಮಹೇಶ್ ಅಣ್ಣನವರ ಈ ಒಂದು ಬಳಗ ಏನಿದೆ, ಇವತ್ತು ಈ ಕಾರ್ಯಕ್ರಮ, ಈ ಒಂದು ಸಂಸ್ಥೆನ ಮುನ್ನಡೆಸ್ಕೊಂಡು ಬರ್ತಾ ಇದೆ. ಇನ್ನು ಭಾಳ ದೊಡ್ಡ ಸ್ನೇಹ ಬಳಗ ಇದೆ ನಮ್ಮ ಸಂಸ್ಥೆಯನ್ನು ಆಧರಿಸ್ಕೊಂಡು. ಇವತ್ತು ಈ 3ನೇ ವರ್ಷದ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ರಿಗೂ ನ್ಯಾಯ, ನೀತಿ, ಸತ್ಯ, ಧರ್ಮನ ನಿಜವಾಗ್ಲೂ ನಾವು ಪ್ರೇರೇಪಿಸುತ್ತಾ ಪ್ರತಿಯೊಂದು ದಾವಡಿಯವ್ರಿಗೂ ನ್ಯಾಯನ ಒದಗಿಸ್ಕೊಟ್ಟಿದ್ದೀರಿ ಅಂತ ನಮ್ಮ ಎದೆ ಮೇಲೆ ಕೈ ಇಟ್ಕೊಂಡು ನಮ್ಮ ಕನ್ನಡ ಕ್ರಾಂತಿ ಜ್ಯೋತಿ ಮೇಲೆ ಆಣೆ ಮಾಡಿ ಹೇಳ್ತೀನಿ, ನಾವು ಯಾವತ್ತೂ ಯಾವ ಒಂದು ಲೋಪದೋಷ ಯಾರಿಗೂ ಮಾಡಿಲ್ಲ, ಮಾಡೋದೂ ಇಲ್ಲ. ನ್ಯಾಯ, ನೀತಿ, ಸತ್ಯ, ಧರ್ಮನೇ ನಮ್ಮ ಪ್ರೇರೇಪಿಸ್ತಾ ಇರೋದು. ಅದೇ ನಮ್ಮ ಧರ್ಮ, ಅದೇ ನಮ್ಮ ಶ್ರೀರಕ್ಷೆ ಅಂತ ಹೇಳ್ತಾ ನಮ್ಮ ಇವತ್ತಿನ ಈ ಕಾರ್ಯಕ್ರಮನ, ಈ ಸಂಸ್ಥೆನ 3ನೇ ವರ್ಷಕ್ಕೆ ತಗೊಂಡು ಬಂದು ನಿಲ್ಲಿಸಿದ್ದೀರಿ. ಇದು ಮುಂದಿನ ದಿನಗಳಲ್ಲಿ ಯಾವ ರೀತಿ ಪ್ರೇರೇಪಿಸಿಕೊಂಡು ಮುಂದೆ ಹೋಗುತ್ತೆ ಅನ್ನೋದು ನಮ್ಮ ಅಧ್ಯಕ್ಷರು ಶ್ರೀಯುತ ರಾಜು ಅವರು ಈ 3ನೇ ವರ್ಷದಲ್ಲಿ ನಮಗೆಲ್ಲ ನೀವು ಕೊಟ್ಟಂಥ ಸಹಕಾರಕ್ಕೆ ನೀವು ನಮ್ಮ ಸಂಸ್ಥೆ ಪರವಾಗಿ ಸ್ಪರ್ಧಾಳುಗಳಿಗೆ ಹಾಗೂ ದಾವಡಿ ಅವರಿಗೆ 1-2 ಮಾತು ಹೇಳಬೇಕು ಅಂತ ಕೇಳ್ಕೊಂತೀನಿ. ಈ ವರ್ಷ ಎಲ್ರಿಗೂ ಒಳ್ಳೇದಾಗ್ಲಿ, ತುಂಬಾ ಚೆನ್ನಾಗಿ ಸಹಕಾರ ಕೊಡ್ತಾ ಇದ್ದಾರೆ. ಹಾಗೆ ಎಲ್ಲಾ ದಾವಡಿಯವರು ತುಂಬಾ ಚೆನ್ನಾಗಿ ಒಳ್ಳೆ ಅಕ್ಕಿ ಬಿಡ್ಲಿ, ಇನ್ನೂ ಎಲ್ಲಾರ್ಗೂ ಒಳ್ಳೇದಾಗ್ಲಿ ಅಂತ ಅನ್ಬಿಟ್ಟು, ಹಾಗೆ ನಮ್ಮ ಪಂಚಾಯತಿದಾರರುಗಳು ನಮ್ಮ ಸಂಸ್ಥೆಗೆ ತುಂಬಾ ಹೆಲ್ಪ್ ಮಾಡ್ತಾ ಇದ್ದಾರೆ. ಎಲ್ಲಾರ್ಗೂ ಒಳ್ಳೇದಾಗ್ಲಿ ಅಂತ ಹೇಳ್ಬಿಟ್ಟು ನಮ್ಮ ಈ 2 ಮಾತು ಮುಗಿಸ್ತೀನಿ. ನಮಸ್ಕಾರ.
ನಮ್ಮ ಅದೇ ರೀತಿ ನಮ್ಮ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀಯುತ ರಾಜೇಶ್ ಅವರು ಎಲ್ಲೋ ಒಂದು ಕಡೆ ನಿಂತ್ಕೊಂಡು ವೀಕ್ಷಣೆ ಮಾಡೋದಲ್ಲ, ಇವತ್ತು ನಿಮ್ಮ ಕ್ರಾಂತಿ ಜ್ಯೋತಿಗೆ ಬೆನ್ನೆಲುಬಾಗಿದ್ದು ಇಷ್ಟೆಲ್ಲ ಸಹಕಾರ ಕೊಟ್ಟು ದಾವಡಿ ಅವರು ನಮಗೆ ಇದು ಮಾಡಿಕೊಟ್ಟಿದ್ದಾರೆ. ದಯವಿಟ್ಟು ಅವ್ರೆಲ್ರಿಗೂ ನೀವೇನು ಹೇಳಕ್ಕೆ ಇಚ್ಛೆ ಪಡ್ತೀರಾ? ಕಷ್ಟಪಟ್ಟು ಅಕ್ಕಿ ಬಿಟ್ಟಿದ್ದಾರೆ, ನಮ್ಮ ಸಂಸ್ಥೆನ ಆಧರಿಸಿ ಬಂದವ್ರೆ, ಪಂಚಾಯತ್ದಾರಗಳು ನಿಷ್ಠೆಯಿಂದ ಕೆಲಸ ಮಾಡಿದ್ದಾರೆ. ಅದಕ್ಕೆ ನೀವೇನು ಹೇಳಕ್ಕೆ ಇಚ್ಛೆ ಪಡ್ತೀರಾ? ಸರ್, ಎಲ್ಲ ದಾವಡಿಯವ್ರಿಗೂ ಹೇಳೋದು ಏನಂತ ಅಂದರೆ, ನಿಜವಾಗ್ಲೂ ಒಳ್ಳೊಳ್ಳೆ ಅಕ್ಕಿಗಳು ಬಿಡ್ತಾ ಇದ್ದೀರಾ. ಇದೇ ಥರ ಎಲ್ಲರೂ ಮುಂದುವರ್ಸ್ಕೋಗ್ರಿ, ಕ್ಲೀನಾಗಿ ಅಕ್ಕಿ ಬಿಡ್ರಿ. ಯಾವುದೇ ಒಂದು ಲೋಪದೋಷಗಳು ಏನಾದ್ರು ಬಂದರೆ ನಮ್ಮ ಕಮಿಟಿ ಅಂತ ಇರುತ್ತೆ, ಎಲ್ಲ ಇರುತ್ತೆ. ಏನೇ ಒಂದು ಇದ್ರೂ ಪ್ರತಿಯೊಬ್ಬರು ಪಂಚಾಯತ್ದಾರಗಳು ಅಷ್ಟೇ, ಏನೇ ಒಂದು ಇದ್ರೂ ನಮ್ಮಂಥವ್ರಿಗೆಲ್ಲ ತಿಳಿಸಿದ್ರೆ ಏನೋ ಒಂದು ಮಾಡ್ತೀವಿ ಅಲ್ಲಿ ಬಂದು ಗ್ರೂಪಲ್ಲಿ ಇದು ಮಾಡಿಬಿಟ್ಟು ಅನೌನ್ಸ್ಮೆಂಟ್ ಮಾಡಿಬಿಟ್ಟು ಹೇಳಿದ್ರೆ ಅದು ಎಲ್ಲ ಚೆನ್ನಾಗಿರುತ್ತೆ. ಏನಾದ್ರು ಕಮಿಟಿಯವ್ರು ಬಂದು ಒಂದು ತೀರ್ಪು ತಗೋತಾರೆ. ಮತ್ತು ದಾವಡಿಯವರು ಅಷ್ಟೇ, ನಮ್ಮ ಟೂರ್ನಿಮೆಂಟ್ಗಳಿಗೆ ನೀಟಾಗಿ ಅನುಕೂಲ ಮಾಡಿಕೊಟ್ಟು ಎಲ್ಲ ಕ್ಲೀನಾಗಿ ಬಿಟ್ಕೋದ್ರೆ ಅವ್ರಿಗೂ ಒಳ್ಳೇದಾಗುತ್ತೆ, ನಮಗೂ ಒಳ್ಳೇದಾಗುತ್ತೆ. ಸಮಸ್ಯೆ ಯಾವುದೂ ಇರಲ್ಲ. ಭಾಳ ಅದ್ಭುತವಾಗಿ ಹೇಳಿದ್ರು. ಮತ್ತು ಇವತ್ತಿನ ನಮ್ಮ ಸಂಸ್ಥೆಯ ಹೆಗಲ ಮೇಲೆ ಎತ್ಕೊಂಡು ಪ್ರತಿಯೊಂದು ದಾವಡಿನ ಸುತ್ತಕೊಂಡು ಅಲ್ಲಿ ನಡೀತಾ ಇರೋಂಥ ಚಾತುರ್ಯತೆ ಬಗ್ಗೆ ವಿವರಣೆನ ಕೊಟ್ಕೊಂಡು ನಮ್ಮ ಶಂಕರ್ ಅವರು ಇವತ್ತು ಹಂಗಲ್ಲ ಅಕ್ಕಿ ಬಿಟ್ಕೊಂಡು ಬರ್ತಾ ಇರೋ ಎಲ್ಲ ದಾವಡಿಯವ್ರಿಗೂ ನಮ್ಮ ಪಂಚಾಯತ್ದಾರ್ಗಳಿಗೂ ನಿಮ್ಮ ಕಡೆಯಿಂದ ಏನು ಹೇಳಕ್ಕೆ ಇಚ್ಛೆ ಪಡ್ತೀರಾ ನಮ್ಮ ಸಂಸ್ಥೆ ಪರವಾಗಿ? ಸರ್, ಎಲ್ಲರಿಗೂ ಆಲ್ ದ ಬೆಸ್ಟ್ ಆಗಲಿ. ಒಳ್ಳೊಳ್ಳೆ ಅಕ್ಕಿಗಳು ಬಿಟ್ಟವ್ರೆ ಈ ಸಲ ಅಂತೂ ತುಂಬ ಚೆನ್ನಾಗಿ ನಡೀತೈತೆ. ಆಮೇಲೆ ರೆಫ್ರಿಗಳಂತೂ ಹೇಳೋದು ಒಂದೇ ಮಾತು, ನಾನು ಎಲ್ಲೇ ಹೋದ್ರೂ ರೆಫ್ರಿಗಳು ಡಾಬ್ಡಿಗೆ ಹೋದ್ರೂ ನಾ ಹೇಳೋದು ಒಂದೇ ಮಾತು, ಗ್ರೂಪ್ ಇರುತ್ತೆ, ಗ್ರೂಪಲ್ಲಿ ಅನೌನ್ಸ್ ಹಾಕ್ಬಿಟ್ರೆ ಕಮಿಟಿಯವರು ಏನಾದ್ರು ಒಂದು ಮಾಡ್ತಾರೆ ಸರ್, ತೀರ್ಮಾನ ಮಾಡ್ತಾರೆ. ಅದು ಬಿಟ್ಬಿಟ್ಟು ನಾವು ಒಳಗಡೆನೆ ಇಟ್ಕೊಂಡ್ರೆ ನಮ್ಮ ಒಳಗಡೆನೆ ಕೊರಗ್ತಾ ಇರ್ತದೆ, ನಾವು ಹಿಂಗೆ ಮಾಡ್ಬಿಟ್ವಲ್ಲ, ನಾವು ಹಿಂಗೆ ಮಟ್ಬಿಟ್ವಲ್ಲ ಅಂತ. ಅದ್ರ ಬದಲು ಆಚೆ ಕಡೆ ಬಿಟ್ರೆ ಎಲ್ಲರಿಗೂ ಗೊತ್ತಾಗುತ್ತಲ್ಲ. ನ್ಯಾಯನ ನ್ಯಾಯವಾಗಿ ಎಲ್ಲಾ ಕಡೆ ಪ್ರಜ್ವಲಿಸ್ಬೋದು. ಅದು ತಮ್ಮ ಒಳಗಡೆ ಇಟ್ಕೊಂಡು ಕೊರಗೋದಿಗಿನ್ನ ಅದಕ್ಕೆ ಪರಿಹಾರ ಹುಡುಕೋ ಸಲುವಾಗಿ ಅದನ್ನ ಹೊರಗೆ ಪ್ರಪಂಚಕ್ಕೆ ತೋರಿಸ್ಬೇಕಾಗಿರೋದು ಒಬ್ಬ ಪಂಚಾಯತ್ದಾರನ ಧರ್ಮ. ಯಾಕಂದ್ರೆ ಕಮಿಟಿ ಅವನು ಯಾವ್ದೋ ಒಂದ್ ಜಾಗದಲ್ಲಿ ನಿಂತಿರ್ತಾನೆ, ನೀವು ಕೊಡೋ ವಿವರಣೆನ ಮುಂದಿಟ್ಕೊಂಡೆ ತೀರ್ಮಾನಗಳು ಅನ್ವಯಿಸುತ್ತೆ. ನೀವು ಕೊಟ್ಟಂತ ತೀರ್ಪು ಸತ್ಯವಾಗಿರ್ಬೇಕು, ನ್ಯಾಯವಾಗಿರ್ಬೇಕು, ಧರ್ಮದ ಪಾಲನೆ ಆಗಿರ್ಬೇಕು. ಅದನ್ನ ಮುಂದಿಟ್ಕೊಂಡೇ ಹೋಗ್ಬೇಕು. ನನ್ನ ತಮ್ಮ ಆಗ್ಲಿ, ಅಣ್ಣ ಆಗ್ಲಿ, ಬಂಧು ಆಗ್ಲಿ, ಬಳಗ ಆಗ್ಲಿ, ಸ್ನೇಹಿತ ಆಗ್ಲಿ, ಯಾರೇ ಆಗಿರ್ಲಿ, ಇವತ್ತು ನೀನು ಆ ಜಾಗದಲ್ಲಿ ತೀರ್ಪುದ್ಗಾರ. ನಿಜವಾದ ತೀರ್ಪನ್ನೇ ನೀನು ಅಳವಡಿಸ್ಕೊಂಡು ನಿನ್ನ ಒಂದು ಸಂಸ್ಥೆಯ ಚೌಕಟ್ಟಲ್ಲೇ ಇರಬೇಕೇ ಹೊರತು ಅದನ್ನ ಪ್ರತಿಯೊಬ್ರು ಪ್ರೇರೇಪಿಸ್ಬೇಕು ಅನ್ನೋದೇ ಪಂಚಾಯತ್ದಾರ ಧರ್ಮ. ಅದನ್ನ ನಮ್ಮ ಶಂಕರ್ ಅವರು ಅದ್ಭುತವಾಗಿ ಹೇಳಿದ್ದಾರೆ. ಮತ್ತೆ ನಮ್ಮ ಚಂದ್ರಶೇಖರ್ ಅವರು ನಮ್ಮ ಸಂಸ್ಥೆನ ಬಹಳ ಮುತುವರ್ಜಿಸನ ನಮ್ಮ ಇವತ್ತು ನಮ್ಮ ಜೊತೆಲಿ ಒಂದು ಶಕ್ತಿ ಇರ್ಬೇಕಾಗಿತ್ತು. ಇವತ್ತು ನಮ್ಮನ್ನ ಅಗಲಿ ದೂರ ಹೋಗಿದೆ, ಅದು ಇರ್ಲಿ, ಯಾವ್ದು ನಮ್ಮ ಜೊತೆಲೇ ಅದು ಬೆರ್ತಿದೆ ಅಂತ ತಿಳ್ಕೊಳೋಣ. ಆದ್ರೂ ಇವತ್ತು ನೀವು ಪ್ರತಿಯೊಂದು ದಾಬಡಿ ಕವರಿಂಗ್ ಮಾಡ್ಕೊಂಡು ಕರೆಕ್ಟಾಗಿ ನೋಡ್ಕೊಂಡು ಮುತುವರ್ಜಿಯಿಂದ ನೋಡ್ಕೊಂಡು ಎಲ್ಲ ನೋಡ್ಕೊಂಡು ಬರ್ತಾ ಇದ್ದೀರಾ. ಅದನ್ನ ಇನ್ನ ಪ್ರೇರೇಪಿಸ್ಬೇಕು ಅಂದ್ರೆ ನಾವುಗಳು ಸಂಸ್ಥೆ ಪರವಾಗಿ ನಿಮ್ಗೆ ಯಾವ ತರ ಸಹಕಾರ ಬೇಕು? ಎಲ್ಲಾರು ಸಹಕಾರ ಮಾಡ್ತಾವ್ರೆ ಎಲ್ಲಾರ್ಗು ಇನ್ನ ಸ್ವಲ್ಪ ಜಾಸ್ತಿ ಸಹಕಾರ. ಎಲ್ಲ ರೆಫ್ರಿಗಳು ಅಲ್ಲಿ ಸೀಲ್ ಮುಗ್ದಿದ ತಕ್ಷಣ ಇನ್ನೊಂದು ಸೀಲ್ಗೆ ಹೋಗಿ ಮುಂದೆ ನಿಂತ್ಕೊಂಡು ಕವರ್ ಮಾಡ್ಕೊಂಡು ಹೋಗೋದ್ರಿಂದ ನಮ್ಮ ಸಂಸ್ಥೆಗಳು ಬಹಳ ಬಲವಾಗುತ್ತೆ ಅನ್ನೋದನ್ನ ನೀವು ಹೇಳಿ ತೋರಿಸ್ತಾ ಇದ್ರ. ಈ ಸಂದರ್ಭದಲ್ಲಿ ನಮ್ಮ ರಾಜೇಶ್ ಅವರು ನಮ್ಮ ಸಂಸ್ಥೆಯ ಮುಂದಿಟ್ಕೊಂಡು ತುಂಬಾ ಮುತುವರ್ಜಿಯಿಂದ ಎಲ್ಲಾ ಕಡೆ ಒಂದು ದಾಬಡಿಯಲ್ಲಿ ರೆಫ್ರಿಯಾಗಿ ಕೆಲಸ ಮಾಡ್ತಾ ಇರ್ತಾರೆ. ಆ ದಾಬಡಿ ಕೆಲಸ ಮುಗ್ದಿದ ತಕ್ಷಣ ಆ ಜಾಗದಿಂದ ಇನ್ನೊಂದು ಜಾಗಕ್ಕೆ ಬರ್ತಾರೆ, ಪ್ರೇರೇಪಿಸ್ತಾ ಇರ್ತಾರೆ. ನೀವೇನ್ ಹೇಳಕ್ ಇಚ್ಛೆ ಪಡ್ತೀರಾ ರಾಜೇಶ್ ಅವ್ರೆ? ಏನಿಲ್ಲ ಅಣ್ಣ, ದಾವಡಿ ಅವರು ಅಲ್ಲಿ ಟೂರ್ನಮೆಂಟ್ ಅಲ್ಲಿ ತುಂಬಾ ಜನ ಏನೇನೋ ಮಾತಾಡ್ತಾರೆ. ದಾವಡಿ ಅವ್ರಿಗೆ ಮತ್ತೆ ರೆಫ್ರಿ ಅವ್ರಿಗೆ ಅಲ್ಲಿ ಗೊತ್ತಿರ್ತದೆ ಏನ್ ನಡೆದಿರ್ತದೆ ಅಂತ. ಅದನ್ನ ಅವ್ರು ನೋಡ್ಕೊಂಡು ಅದನ್ನ ಇದ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಅದಕ್ಕೆ ಯಾವ ತರ ಸಜೆಷನ್ ನಾವು ತಗೊಂಡ್ಬೇಕು? ಅದೇ ರೆಫ್ರಿ ಕಡೆಯಿಂದ ಪರ್ಫೆಕ್ಟ್ ಆಗಿ ಒಂದು ಡಿಸಿಷನ್ ಬಂದ್ರೆ ಅವಾಗ ಗ್ರೂಪ್ ಅಲ್ಲಿ ಕರೆಕ್ಟ್ ಆಗಿ ನಡೆದಿ ಅದೇನಾಯ್ತೋ ಫೈನಲ್ ಆಗಿ ಒಂದು ರಿಸಲ್ಟ್. ಹೌದು, ಈಗ ಬೆಳಗ್ಗೆ ಸಂಸ್ಥೆಯವರು ರೆಫ್ರಿನ ನಂಬಿಕೊಂಡು ಸ್ಲಿಪ್ ಕೊಟ್ಟು ಸೀಲು ಪ್ಯಾಡ್ ಕೊಟ್ಟು ಕಳಿಸಿರ್ತಾರೆ. ತೀರ್ಮಾನ ಕೊಡ್ಬೇಕಾಗಿರೋ ಸತ್ಯ ಸಾರಾಂಶನ ನೀವೇ ತಾನೇ ಜನತೆ ಮುಂದೆ ಹೇಳಬೇಕು. ಇವಾಗ ಒಂದೊಂದ್ ಕಡೆ ರೆಫ್ರಿ ಅವ್ರು ತಪ್ಪು ಮಾಡಿದ್ರೆ ಅದರಿಂದ ಟೂರ್ನಮೆಂಟ್ ಅವ್ರಿಗೆ ಇದಾಗುತ್ತೆ. ರೆಫ್ರಿ ಅವ್ರು ಕರೆಕ್ಟ್ ಆಗಿ ಒಂದು ರಿಸಲ್ಟ್ ಕೊಟ್ರೆ ಟೂರ್ನಮೆಂಟ್ ಕರೆಕ್ಟ್ ಆಗಿ ನಡೀತದೆ, ಯಾರು ಏನು ಮಾತಾಡಕ್ ಹೋಗಲ್ಲ. ಅದನ್ನ ಮುಂದಿನ ದಿನಗಳಲ್ಲಿ ಎಲ್ಲರೂ ತಿದ್ಕೊಂಡು ಮುಂದುವರ್ಸ್ಕೊಂಡು ಆಗಿರೋ ತಪ್ಪುಗಳನ್ನ ಕರಪ್ಷನ್ ಮಾಡ್ಕೊಂಡು
ಮುಂದಿನ ದಿನಗಳಲ್ಲಿ ಕರೆಕ್ಟ್ ಆಗಿ ಮುನ್ನಡೆಸ್ಕೊಂಡು ಹೋಗ್ಬೇಕು ಅನ್ನೋದು ನಿಮ್ಮ ಮನದಾಳದ ಮಾತು. ನಡೀತದೆ, ಯಾರು ಏನು ಮಾತಾಡ ಬಹಳ ಅದ್ಭುತವಾಗಿ ಹೇಳಿದ್ರು ನಮ್ಮ ರಾಜೇಶ್ ಅವರು. ಪ್ರತಿಯೊಬ್ರು ಪಂಚಾಯತ್ದಾರರು ಕರೆಕ್ಟ್ ಆಗಿ ಅದನ್ನ ಮುನ್ನಡೆಸ್ಕೊಂಡು ಅದನ್ನ ಇದ್ ಮಾಡ್ಕೊಂಡು ಹೋಗ್ಬೇಕು. ಸ್ನೇಹಿತರೆ, ನಮ್ಮ ಸಂಸ್ಥೆನ ಮುನ್ನಡೆಸ್ಕೊಂಡು ನಮ್ಮ ಸಂಸ್ಥೆಗೆ ಆಧಾರ ಸ್ತಂಭವಾಗಿ ಇದ್ಕೊಂಡು ಆಗು ಹೋಗುಗಳ ಬಗ್ಗೆ ಒಳ್ಳೇದು ಕೆಟ್ಟದನ್ನ ನಮ್ಗೆ ಹೇಳ್ಕೊಟ್ಕೊಂಡು ಇದೇ ರೀತಿ ಹೋಗ್ತಾ ಇರುವಂತ ನಮ್ಮ ಇನ್ನೊಂದು ಪಂಚಾಯತ್ದಾರರು ನಮ್ಮ ಸಂಸ್ಥೆ ಹಿತೈಷಿನೂ ಇದ್ದಾರೆ, ಪ್ರತಾಪ್ ಅವರು. ಪ್ರತಾಪ್ ಅವರೇ, ಇವಾಗ ನೀವು ಪಂಚಾಯತಿ ಕಾರ್ಯಕ್ಕೆ ಹೋಗ್ತಾ ಇದ್ದೀರಾ, ನೀವು ಇನ್ನ ಪಂಚಾಯತಿನ ಇನ್ನ ಬಲಪಡಿಸ್ಬೇಕು ಅನ್ನೋ ಒಂದು ಉದ್ದೇಶ ಬಂದಾಗ ನೀವು ಯಾವ ತರ ನಮ್ಗೆ ಸಹಕಾರ ಕೊಡ್ತೀರಾ? ನಿಮ್ಗೇನಾದ್ರೂ ಇನ್ನ ಎಕ್ಸ್ಟ್ರಾ ಏನಾದ್ರು ನಾವು ಮಾಡಬೇಕು ಸಂಸ್ಥೆ ಕಡೆಯಿಂದ ನಿಮ್ಗೆ ಏನಾದ್ರು ಇದೆಯಾ ಹೇಳಕ್ಕೆ? ಸರ್, ಅದು ನನ್ನ ಕಡೆಯಿಂದ ನಾನು ಏನ್ ಹೇಳೋದು ಇಷ್ಟಪಡೋದಂದ್ರೆ, ಎಲ್ಲೇ ಒಂದು ದಾವಡಿ ಕಡೆನೂ 6 ರಿಂದ 7 ಅವರ್ ಅಕ್ಕಿ ಆರ್ತಾ ಇದೆ ಅಂದ್ರೆ ನಮ್ಮ ಟೂರ್ನಿಮೆಂಟ್ ಕಡೆ ನಮ್ಮ ಟೂರ್ನಿಮೆಂಟ್, ನಮ್ಮ ದೊಡ್ಡವರು ಟೂರ್ನಿಮೆಂಟ್ ಇದ್ದಾರೆ, ಅವ್ರ ಕಡೆಯಿಂದ ಪ್ರಿಯಾರಿಟಿ ಕೊಟ್ಟು ಎಲ್ಲರೂ ಕವರಿಂಗ್ ಎಲ್ಲ ಮಾಡಿ ಎಲ್ಲ ಪಾರ್ಟಿಸಿಪೆಂಟ್ ಯಾರ್ಯಾರು ನಮ್ಮ ಟೂರ್ನಿಮೆಂಟ್ ಸೇರ್ಕೊಂಡು ಅಕ್ಕಿ ಬಿಡ್ತಾರೋ ಎಲ್ರಿಗೂ ಒಳ್ಳೆ ಇದರಿಂದ ಬಹುಮಾನವನ್ನು ಕೊಡ್ಬೇಕಂತ ಇದು ಮಾಡ್ತೀನಿ. ಇನ್ನೊಂದು, ಯಾವುದೇ ದಾಬ್ಡಿ ಕಡೆ ಹೋದ್ರು ದಾಬ್ಡಿಯವ್ರ ಹತ್ರ ಒಂದು ರಿಕ್ವೆಸ್ಟು, ನಮ್ಮ ಎಲ್ಲರೂ ರೆಫ್ರಿ ಕಡೆಯಿಂದ ದಾಬ್ಡಿಯವ್ರಿಗೆ ಒಂದು ರಿಕ್ವೆಸ್ಟು, ಅಕ್ಕಿ ಆರಿದ್ರು ಸರಿ ಆರ್ಲಿಲ್ಲ ಅಂದ್ರೂ ಸರಿ, ನಮಗೆ ಪ್ರಿಯಾರಿಟಿ ಅನ್ನೋದು ಕೊಡ್ತೀರಲ್ಲ, ಅದು ಸಂತೋಷದಿಂದ ಕೊಡಿ, ದುಃಖದಿಂದ ಕೊಡಬೇಡಿ, ಆಮೇಲೆ ಬೈಕೊಂಡೇನು ಕೊಡಬೇಡಿ ಅಂತ ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟ್. ಬಹಳ ಅದ್ಭುತವಾಗಿ ಇಲ್ಲ, ಯಾಕಂದ್ರೆ ನೋಡಿ, ಇದಕ್ಕೆ ನಮ್ಮ ಸಂಸ್ಥೆ ವತಿಯಿಂದ ಒಂದು ಹೊಸ ವಿನ್ಯಾಸದಲ್ಲಿ ನಾವು ಮೂಡ್ಕೊಂಡು ಇದನ್ನ ನಾವು ನಮ್ಮ ಸಂಸ್ಥೆ ಪರವಾಗೆಲ್ಲ ಕುತ್ಕೊಂಡು ಹೊಸ ಆಲೋಚನೆ, ಇದನ್ನ ಜಾರಿಗೆ ತಂದಿಲ್ಲ, ನಾವು ಆಲೋಚನೆ ಮಾಡ್ತಾ ಇದ್ದೀರಿ. ಈಗ ನಮ್ಮ ಕ್ರಾಂತಿ ಜ್ಯೋತಿ ಚಾಮುಂಡೇಶ್ವರಿ ಸಂಸ್ಥೆ ಜಂಟಿಯಾಗಿರೋದ್ರಿಂದ ನಮ್ಮ ರೆಫ್ರಿಗಳು 2 ವಿಭಾಗದಲ್ಲಿ ಬೆಳಗ್ಗೆ 6 ಗಂಟೆಗೆ ಹೋದಾಗ ನಾವು 300 ರೂಪಾಯಿ ತಗೊಳ್ಬೇಕು ಅನ್ನೋದು ನಮ್ಮ ಸಂಸ್ಥೆ ಒಂದು ಇದಾಗಿದೆ. ಅದನ್ನ ದಾಟಿ 3 ಸ್ಲಿಪ್ 4 ಸ್ಲಿಪ್ ಅಂತ ತಗೊಂಡು ಹೋದ್ರು ನಾವು 300 ರುಪೀಸ್ಗೆ ಪ್ರೇರೇಪಿಸ್ತಾ ಇದ್ದೇವೆ. ಇದನ್ನ ನಾವು ಹೊಸ ಯೋಜನೆ ಮಾಡ್ತಾ ಇದ್ದೀವಿ. ಯಾವ ತರ ಅಂದ್ರೆ, 4 ಗಂಟೆಗಳ ಕಾಲ ಅಕ್ಕಿ ಆದ್ರೆ ಅದು 6 ಗಂಟೆ ಆಗಿರ್ಬೋದು, 7 ಗಂಟೆ ಆಗಿರ್ಬೋದು. 6 ಗಂಟೆಗೆ ದಸ್ತಾ ಮಾಡಿದ್ರು ಸರಿ, 7 ಗಂಟೆಗೆ ದಸ್ತಾ ಮಾಡಿದ್ರು ಸರಿ. ಒಂದು ದಾವಡಿಯವರು 4 ಅವರ್ ಅಕ್ಕಿ ಮುಂದಕ್ಕೆ ಪಾಸ್ ಆದ್ರೆ ರೆಫ್ರಿಗಳಿಗೆ ರೆಫ್ರಿ ಫಂಡ್ ಅಂತ 100 ರೂಪಾಯಿ ಎಕ್ಸ್ಟ್ರಾ ಕೊಡ್ಬೇಕು ಅನ್ನೋದು ನನ್ನ ಆಸೆ. ನಾವು 500 ರೂಪಾಯಿ ಸೀಲಕ್ಕೆ ಕೊಡ್ತಾ ಇದ್ದೀರಿ, 500 ರೂಪಾಯಿ ಸೀಲಕ್ಕೆ ಕೊಡ್ತಾ ಇದ್ದೀರಿ. ಚಾಮುಂಡೇಶ್ವರಿದು 2 ಸ್ಲಿಪ್ ಇದೆ, ನಮ್ ಕೆಂಗೆ ಕ್ರಾಂತಿ ಜ್ಯೋತಿದು 2 ಸ್ಲಿಪ್ ಇದೆ, 4 ಸ್ಲಿಪ್ ಆಯ್ತು. 4 ಸ್ಲಿಪ್ದು ಅವ್ರಿಗೆ ರೆಫ್ರಿ ಫೀಸ್ ನಾವು ಆಲ್ರೆಡಿ ಸಂಸ್ಥೆ ಕೊಟ್ಟಿದೆ. ಬೆಳಗ್ಗೆ 6 ಗಂಟೆದು ಅಲ್ಲೊಂದು 300 ರೂಪಾಯಿ, ಇಲ್ಲೊಂದು 300 ರೂಪಾಯಿ ಇರುತ್ತೆ. ಸೊ 600 ರೂಪಾಯಿ ಇರುತ್ತೆ. ಬೇರೆ ಕಡೆಯಿಂದ ಏನಾಗುತ್ತೆ ಅಂದ್ರೆ ಅವ್ರಿಗೆ ನಮಗೆ ಕನ್ವೀನಿಯನ್ಸು 1200 ರೂಪಾಯಿ ಸಿಗುತ್ತೆ ಅಂತ ಇರುತ್ತೆ. ಅದು ಹಂಗಲ್ಲ, ನಮ್ದು 3 ಸ್ಲಿಪ್ ಬಂದ್ರು 300 ರೂಪಾಯಿ, 5 ಸ್ಲಿಪ್ ಬಂದ್ರು 300 ರೂಪಾಯಿ. ಆದ್ರೆ ದಾವಡಿ ಅವ್ರ ಅಕ್ಕಿ 4 ಅವರ್ ಪಾಸ್ ಆದ್ರೆ ಒಂದು ವಿಭಾಗಕ್ಕೆ 100 ರೂಪಾಯಿ ತರ ಕೊಡ್ಬೇಕು. 100 ರೂಪಾಯಿ ತರ ಕೊಟ್ಟಾಗ ದಾವಡಿ ಅವರು 6 ಗಂಟೆಗೆ ಸೀಲ್ಗೆ ಬಿಡೋರು, 7 ಗಂಟೆಗೆ ಸೀಲ್ ಬಿಡೋರು. 4 ಅವರ್ ಪಾಸ್ ಆದ್ಮೇಲೆ 100 ರೂಪಾಯಿ ಜಾಸ್ತಿ ಕೊಡಿ ನಮ್ಮ ರೆಫ್ರಿಗೆ. 5 ಅವರ್ ಆಗಿದೆ, ಬೆಳಗ್ಗೆ 7 ಗಂಟೆಗೆ ಅವನ ಅಕ್ಕಿ ಬಿಟ್ಟವನೆ, 5 ಅವರ್ ದಾಟಿದ್ರೆ 100 ರೂಪಾಯಿ. ಸರ್, ನಮ್ಮ ಕಡೆಯಿಂದ ಒಂದು ಪೆಟ್ರೋಲ್ ಕನ್ವೀನಿಯನ್ಸ್ ಅಂತ ಕೇಳ್ತಾ ಇದ್ದೀನಿ, ಟಿಫನ್ ಕನ್ವೀನಿಯನ್ಸ್ ಅಂತ ಕೇಳ್ತಾ ಇದ್ದೀನಿ. ಬೆಳಗ್ಗೆ ಅಷ್ಟೊತ್ತಿಗೆ ಎದ್ದು ಬರ್ತಾನೆ, ಅವನಿಗೆ ಕೊಡಿ. ಅದನ್ನ ನಾನು ನಿಮ್ಮ ಹತ್ರ ಮನವಿ ಮಾಡಿ ಕೇಳ್ಕೊಳ್ತಾ ಇದ್ದೀನಿ. ಕಮಿಟಿ ಕಡೆಯಿಂದ ಅವ್ನಿಗೆಲ್ಲ ಸಹಕಾರ ಕೊಟ್ಟಿದ್ದೀನಿ. ನೀವು 6 ಗಂಟೆಗೆ 300 ರೂಪಾಯಿ ಕೊಡೋದನ್ನ 300 ರೂಪಾಯಿ ಜೊತೆಗೆ 5 ಅವರ್ 6 ಅವರ್ 7 ಅವರ್ ಅಕ್ಕಿ ಮುಂದೆ ಹೋಗ್ತಾ ಇದ್ರೆ 4 ಅವರ್ ಪಾಸ್ ಆಯ್ತು, 6 ಅವರ್ ನೀನು ಅಕ್ಕಿ ಆಡ್ತು, 100 ರೂಪಾಯಿ ಎಕ್ಸ್ಟ್ರಾ ಕೊಡು. 8 ಅವರ್ ಆಯ್ತು, 200 ಕೊಡು. 10 ಅವರ್ ಆದ್ರೆ 300 ರೂಪಾಯಿ. ಇದನ್ನ ಕೊಡ್ಬೇಕು ಅಂತ ನನ್ನ ಒಂದು ಮನವಿ. ಈ ತರ ಕೊಟ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ. ಇವತ್ತು ನಮ್ಮ ಸಂಸ್ಥೆ ಈ ಮಟ್ಟಕ್ಕೆ ಬೆಳೀತಾ ಬರ್ತಾ ಇದೆ ಸಹಕಾರದಿಂದ. ನಮ್ಮ ಮೋಹನ್ ಅಣ್ಣ ಅವರು ಇವತ್ತು ಈ 3ನೇ ವರ್ಷದ ವಾರ್ಷಿಕೋತ್ಸವದಲ್ಲಿ ಯಾವ ರೀತಿ ಇನ್ನ ಯಾವ ತರ ಬಲಪಡಿಸ್ಕೊಳ್ಬೇಕು ನಮ್ಮನ್ನ ಅನ್ನೋದನ್ನ ನೀವು ಮಾರ್ಗದರ್ಶನ ಕೊಡಬೇಕು ಅಂತ ಕೇಳ್ಕೊಂತೀನಿ. ಎಲ್ಲರಿಗೂ ನಮಸ್ಕಾರ. ಈ ಕಮಿಟಿ ಕ್ರಾಂತಿ ಜ್ಯೋತಿ ತುಂಬ ಚೆನ್ನಾಗಿ ನಡ್ಕೊಂಡ್ ಬರ್ತಾ ಇದೆ. ಅದೇ ಥರ ಪ್ರೆಸಿಡೆಂಟ್ ಆಗಲಿ, ಅಧ್ಯಕ್ಷರಾಗಲಿ, ನಮ್ಮ ಸೆಕ್ರೆಟರಿ ಆಗಲಿ, ಕಮಿಟಿ ಮೆಂಬರ್ಸು, ಪಂಚಾಯತ್ದಾರಾಗಲಿ ತುಂಬ ಚೆನ್ನಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಎಲ್ಲೂ ಲೋಪದೋಷಗಳಿಲ್ಲ, ಎಲ್ಲೂ ಲೋಪ ಇದಿಲ್ಲ. ನಂದು ಒಂದು ಮನವಿ ಏನು ಗೊತ್ತಾ,
ನೀವೇನೇ ಹೋದ್ರು ಪಂಚಾಯತ್ದಾರು ನಿಮ್ ತೀರ್ಮಾನ ಅಂತಿಮ ತೀರ್ಮಾನ. ಓಕೆ, ಯಾರಿಗೂ ಎದುರ್ಬೇಕಾಗಿಲ್ಲ, ಅಂಜಬೇಕಾಗಿಲ್ಲ. ಇದು ನಾನು ಹೇಳೋದು. ಇದನ್ನ ನೀವು ಕೊಡಿ ಡೈರೆಕ್ಟ್ ಆಗಿ. ಕಮಿಟಿ ಇದೆ, ಕಮಿಟಿ ತೀರ್ಮಾನ ತಗೊಂತಾರೆ. ಇನ್ನೊಂದು ದಾವಡಿಯವ್ರಿಗೂ ನಾನು ಮನವಿ ಮಾಡ್ಕೊಂತೀನಿ. ಏನಂತ ಮನವಿ ಮಾಡ್ಕೊಂತೀನಿ ಅಂದ್ರೆ, ಅಕ್ಕಿ ಬಿಡಿ, ನೀವು ಸ್ಪೋರ್ಟಿವ್ ಬಿಡಿ, ಸ್ಪೋರ್ಟಿವ್ ಆಡ್ಲಿ. ನಿಮ್ದು ಅಕ್ಕಿ ಇವತ್ತು ಆಡ್ಲಿಲ್ಲ, ಖುಷಿಯಾಗ ಹೇಳ್ದಂಗೆ ಕಳ್ಸ್ಕೊಡಿ ಬರ್ದು. ಈ ವಾರ ಅಲ್ಲ, ನೆಕ್ಸ್ಟ್ ವಾರ ಬಿಟ್ಟಾಗ ಅಕ್ಕಿ ಆಡೇ ಆಡ್ತತೆ. ಹಂಗಾಗಿ ಈ ವಾರ ಆಡ್ಲಿಲ್ಲ ಅಂದ್ಬಿಟ್ಟು ಜಿಗುಪ್ಸೆ ಪಡ್ಕೊಂಬೇಡಿ, ಇದ್ ಮಾಡ್ಕೊಂಬೇಡಿ. ಆಮೇಲೆ ಅಲ್ಲಿ ಏನೋ ಲೋಪದೋಷ ಮಾಡಕ್ ಹೋಗ್ಬೇಡಿ. ಅದೆಲ್ಲ ಏನಾಗ್ತದೆ ಗೊತ್ತಾ, ಒಂದು ಕಪ್ಪು ಚುಕ್ಕಿ ಆಯ್ತು ಅಂತ ಹೇಳಿದ್ರೆ ದಾವಡಿಗ, ಅದು ಮತ್ತೆ ಇನ್ನೊಂದು ಕಪ್ಪು ಚುಕ್ಕಿ ಆಗ್ತದೆ ನಿಮ್ಗ. ನೆಕ್ಸ್ಟ್ ಆ ದಾವಡಿಯಲ್ಲಿ ಏನೋ ಮಾಡ್ತಾರೆ ಅಂತ ಬಂದ್ಬಿಡುತ್ತೆ, ಸಂಶಯ ಬಂದ್ಬಿಡುತ್ತೆ. ಹಂಗಾಗಿ ಯಾವ ಕಾರಣಕ್ಕೂ ನಾನು ಹೇಳ್ತೀನಿ, ದಾವಡಿ ಅವ್ರು ಏನು ಮಾಡ್ಬೇಡಿ, ಬಿಡಿ ಅಕ್ಕಿ ಸ್ಪೋರ್ಟಿವ್. ಅದು ಒಂದು 5 ಅವರ್ ಆಡ್ಲಿ ಸಾಕು. ನಿಮ್ಗೇನು 10 ಅವರೇ ಆಡ್ಬೇಕು, 8 ಅವರೇ ಆಡ್ಬೇಕು ಅಂತ ಏನಿಲ್ಲ. ಅವತ್ತು ಅದೃಷ್ಟ ಇದ್ರೆ ಅವತ್ತು 5 ಅವರ್ ಆಡೋದು 8 ಅವರ್ ಆಡ್ತದೆ, 8 ಅವರ್ ಆಡೋದು 10 ಅವರ್ ಆಡ್ತದೆ. ಅವತ್ತು ಅದಕ್ಕೆ ಮೋಸಮ್ಮು ಎಲ್ಲಾನು ಸಿಗ್ಬೇಕು ಅಕ್ಕಿಗೆ. ಅದ್ ಸಿಕ್ತು ಅಂದ್ರೆ ಅದು ಆಡ್ತದೆ. ಹಂಗಾಗಿ ನೀವೇನೋ ಒಂದ್ ಮಾಡಕ್ ಹೋಗಿ, ಅದಕ್ಕೇನೋ ಮಾಡಕ್ ಹೋಗಿ ಇನ್ನೊಂದು ಆಪತ್ ತಗೊಂಬಂದ್ಬೇಡಿ. ಆಪತ್ ತಗೊಂಬಂದ್ಬಿಟ್ಟು ಅದಕ್ಕೇನ್ ಮಾಡ್ತೀರಾ ನೀವು, ಕಮಿಟಿ ಒಳಗ ಏನಾದ್ರು ಒಂದು ತೀರ್ಮಾನ ಕೊಟ್ರೆ ಎಲ್ಲರೂ ಬದ್ಧವಾಗಿರ್ಬೇಕು, ಯಾರೋ ದಾವಡಿಯವರು. ಹಂಗಾಗಿ ಅದನ್ನ ಸ್ಫೋಟಿಗೆ ತಗೊಂಡು ನೀವು ಅಕ್ಕಿ ಬಿಡಿ ಮಾಡಿ ಅಂತ ಹೇಳ್ತೀನಿ. ಎಲ್ಲಾ ದಾವಡಿಯವ್ರಿಗೂ ನಾನು ತುಂಬಾ ಚೆನ್ನಾಗಿ ಅಕ್ಕಿ ಬಿಡ್ತಾ ಇದೀರಾ. ಈ ವರ್ಷ ಎಲ್ಲ ಒಳ್ಳೆ ಟೈಮ್ ಬಿಡ್ತಾ ಇದ್ರ ಅಕ್ಕಿಗಳು. ಎಲ್ಲೂ ಲೋಪದೋಷಗಳಿಲ್ಲ. ಎಲ್ಲಾನ ಲೋಪದೋಷಗಳಿದ್ರೆ ಅದನ್ನ ತಿದ್ದುಪಡಿ ಮಾಡ್ಕೊಳ್ಳಿ ದಾವಡಿಯವರು, ಅಷ್ಟೇ ಹೇಳೋದು ನಾನು. ಹಂಗಾಗಿ ಪಂಚಾಯತ್ದಾರ್ಗೆ ಯಾವ್ದು ತೊಂದರೆ ಕೊಡಬೇಡಿ ನೀವು. ಪಂಚಾಯತ್ದವ್ರು ಅದೇ ತರ ಕಂಡೀಷನ್ ಇರ್ಬೇಕು, ಕಂಡೀಷನ್ ಆಗಿರ್ಬೇಕು. ಹೋದ್ಮೇಲೆ ಅವ್ರೇನೋ ಮಾಡ್ತಾರೆ, ಅದೇನೋ ಕೊಡ್ತಾರೆ ಅಂತ ಅದಕ್ಕೆ ಇರ್ಲೇಬಾರ್ದು, ಅಡಿಟ್ ಆಗ್ಬಾರ್ದು. ಅದ್ರಲ್ಲೂ ಪಂಚಾಯತ್ದಾರ್ ಏನಾದ್ರು ಅಡಿಟ್ ಆಯ್ತು, ಅದಕ್ಕೂ ಒಂದು ಕಪ್ ಚುಕ್ಕೆ ಬಂತು ಅಂದ್ರೆ ಪಂಚಾಯತ್ದಾರ್ಗೆ ತೊಂದರೆ ಆಗುತ್ತೆ. ನಾಳೆ ಅವ್ನು ಬುಕ್ಕೇಸ್ ಹಾಕ್ಬಿಟ್ಟಿದ್ದಾನಪ್ಪ ಮಾಡ್ಕೊಂತಾನೆ ಅಂತ ಅದಾಗಬಾರ್ದು. ಇದೇ ತರ ಟೂರ್ನಮೆಂಟ್ ಉನ್ನತ ಮಟ್ಟ ನಡ್ಕೊಂಡು ಹೋಗ್ಲಿ ಅಂತ ನಾನು ಹಾರೈಸ್ತೀನಿ. ನಮ್ಮ ಕಾಂತಿ ಜ್ಯೋತಿದಾಗ್ಲಿ, ಚಾಮುಂಡಿ ಆಗ್ಲಿ ಇದೇ ತರ ನಮ್ ಸಪೋರ್ಟ್ ಬೆಂಬಲ ಇದ್ದೇ ಇರ್ತೈತೆ. ಹಂಗಾಗಿ ನಾನು ಇಲ್ಲಿ ನಮ್ಮ ರಮೇಶ್ ಅವರು ಎಲ್ಲ ತುಂಬಾ ಚೆನ್ನಾಗಿ ಮಾತಾಡಿದ್ದಾರೆ. ನಾನು 2 ಮಾತು ಮಾತಾಡಂಗಿಲ್ಲ ಅವ್ರು ಹೇಳಿದ್ಮೇಲೆ. ಅದಕ್ಕೆ ನಾವು ಬದ್ಧವಾಗಿರ್ತೀರ, ಅವ್ರಿಗೆ ಸಪೋರ್ಟ್ ಆಗಿ ನಾವು ಇರ್ತೀರಿ ಅಂತ ಹೇಳ್ಬಿಟ್ಟು ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ನಮ್ಮ ಸಂಸ್ಥೆಯ ಇದೇ ರೀತಿ ನಡ್ಕೊಂಡು ಹೋಗ್ತಾ ಇರೋ ನಮ್ಮ ಮೋಹನಣ್ಣ ಅವರು ನಮ್ಮನ್ನ ಯಾವ ರೀತಿ ನಾವು ಬಲಪಡಿಸ್ಕೊಳ್ಬೇಕು ಅನ್ನೋದನ್ನ ಹೇಳಿದ್ರು. ಆ ಬಲನ ಯಾವ ರೀತಿ ಪ್ರದರ್ಶನ ಮಾಡಬೇಕು ಅನ್ನೋದನ್ನ ನಮ್ಮ ಮಹೇಶ್ ಅಣ್ಣ ಅವರು 1-2 ಮಾತು ಹೇಳಿ ಈ ಒಂದು ವಿಭಾಗಕ್ಕೆ ತೆರೆ ಎಳಿಬೇಕು ಅಂತ ಬಲ ಕೊಟ್ಟಿದ್ದಾರೆ. ಆ ಬಲನ ಯಾವ ಥರ ಪ್ರದರ್ಶನ ಮಾಡಬೇಕು, ಅದಕ್ಕೆ ನೀವು ನಮಗೆ ಯಾವ ಥರ ಪ್ರೇರೇಪಿಸ್ತೀರಾ ಮಹೇಶ್ ಅಣ್ಣ ಅವರ? ಚಾಮುಂಡಿ ಸಂಸ್ಥೆ, ಕನ್ನಡ ಕಸ್ತೂರಿ ಸಂಸ್ಥೆ ತುಂಬ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ. ಎಲ್ಲೂ ಲೋಪದೋಪ ಇಲ್ಲ, ಎಲ್ಲೂ ಇಲ್ಲ, ಏನೂ ಒಂದು ಪಕ್ಷುಕ್ಕಿ ಇಲ್ಲ, ತುಂಬ ಚೆನ್ನಾಗಿ ನಡೀತಾ ಇದೆ. ಇದಕ್ಕೆ ದಾವಡಿಯವರು ಪ್ರೋತ್ಸಾಹ ಕೊಡಬೇಕು. ಅದ್ರ ಜೊತೆಗೆ ಪಂಚಾಯತ್ದವರು ಪ್ರೋತ್ಸಾಹ ಕೊಡಬೇಕು. ಪಂಚಾಯತ್ದವ್ರದ್ದು ಏನಾದರೂ ಮಿಸ್ಟೇಕ್ ಆದರೆ ದಯವಿಟ್ಟು ಗ್ರೂಪಲ್ಲಿ ಹಾಕಿದ್ರೆ ಕಮಿಟಿಗೆ ಬರುತ್ತೆ. ಕಮಿಟಿಯವರು ಡಿಸಿಷನ್ ತಗೊಳ್ತಾರೆ. ಕಮಿಟಿ ಅಂತ ಒಂದಿದೆ, ಅಧ್ಯಕ್ಷರಿದ್ದಾರೆ, ಸೆಕ್ರೆಟರಿ ಇದ್ದಾರೆ, ಇನ್ನೊಬ್ರು ಇದ್ದಾರೆ, ದೊಡ್ಡವರು ಇರ್ತಾರೆ. ಅವರೆಲ್ಲ ನೋಡಿ ಮಾತಾಡಿ ಒಂದು ಡಿಸಿಷನ್ ತಗೊಂಬರ್ತಾರೆ. ಅದಕ್ಕಂತ ಹೇಳ್ಬಿಟ್ಟು ಇವತ್ತೇನು ಡಿಸಿಷನ್ ಆಗಿಲ್ಲ ಅಂತ ಹೇಳ್ಬಿಟ್ಟು ತಪ್ಪಾಗಿ ಮಾತಾಡೋದು, ಅದು ಇದೆಲ್ಲ ಏನು ಮಾತಾಡಕ್ಕೆ ಹೋಗ್ಬೇಡಿ. ಏನಾದರೂ ಇದ್ರೆ ಕಮಿಟಿನ ಕರೀರಿ. ನಿಮ್ಮದು ಬಗೆಹರಿಲ್ವಾ ಇವತ್ತು, ನಾಳೆ ಹೋಗಿ ಕುತ್ಕೊಳ್ಳಿ, ಮಾತಾಡಿ, ಸಮಸ್ಯೆ ಹತ್ರ ಮಾತಾಡಿ. ಬೇರೆ ಎಲ್ಲಾದರೂ ಮಾತಾಡಿದ್ರೆ ನಿಮಗೆ ಪರಿಹಾರ ಸಿಗೋದಿಲ್ಲ. ದಯವಿಟ್ಟು ಕಮಿಟಿ ಏನಿದೆಯೋ ನಿಮ್ಗೆ ಗೊತ್ತಿಲ್ಲ ಅಂದರೆ ಬುಕ್ಕಲ್ಲಿರುತ್ತೆ, ನೋಡ್ಕೊಳ್ಳಿ. ಕಮಿಟಿಗೆ ಫೋನ್ ಮಾಡಿ, ಕಮಿಟಿ ಬುಕ್ಕಲ್ಲೆಲ್ಲ ನಂಬರ್ಸ್ ಇದೆ. ದಾವಡಿಯವರು ದಯವಿಟ್ಟು ಇದು ಮಾಡಿ. ಪಂಚಾಯತ್ದವ್ರಿಗೆ ಏನಾದರೂ ಸಮಸ್ಯೆ ಆದರೆ ಅಲ್ಲಿ ಯಾರು ಇರ್ತಾರೆ ಕಮಿಟಿಯವ್ರು ಯಾರಿಗಾದ್ರು ಅವ್ರಿಗೆ ಫೋನ್ ಮಾಡ್ಕೊಳ್ಳಿ, ಹಿಂಗಿದೆ ಅಂತೇಳಿ ಅವ್ರು ಬಗೆಹರಿಸ್ತಾರೆ. ಅಲ್ಲೇ ಬಗೆಹರಿಸ್ಕೊಡ್ತಾರೆ ಕಮಿಟಿಯವ್ರು ಇದ್ರೆ. ತುಂಬ ಈಸಿ. ಅದನ್ನು ಪ್ರೋಲಾಕ್ ಮಾಡೋದು ಬೇಡ, ಅವತ್ತೇ ಮುಗಿದೋಗುತ್ತೆ. ನಾಳೆ ಹೋಗು ಅಂದರೆ ಅದು ಇನ್ನ ಬೇರೆ ಏನೇನೋ ಆಗ್ತಾ ಇರುತ್ತೆ. ಅಲ್ಲೇ ಮುಗಿಸ್ಕೊಂಬಿಟ್ರೆ ಸಂಸ್ಥೆಯವರು ತುಂಬ ಚೆನ್ನಾಗಿ ತೀರ್ಪು ಕೊಡ್ತಾರೆ. ಆ ತೀರ್ಪು ಮೇಲೆ ಅಕ್ಕಿ ಬಿಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಒಳ್ಳೆ ಮಾತು ಹೇಳಿದ್ರು ನಮ್ಮ ಮೋಹನಣ್ಣ ಅವರು. ಹೇಳಕ್ ಇಚ್ಛೆ ಇದೆ, ಹೇಳಿ. ಎಲ್ಲಾ ಶೋಕ್ದವ್ರಿಗೂ ನಾನು ಮನವಿ ಮಾಡ್ಕೊಂತೀನಿ. ಇಲ್ಲಿ ಸ್ವಲ್ಪ ಜನ ರಮೇಶ್ ಅವ್ರ ಮೇಲೆ ಕಾಂಟ್ರವರ್ಸಿಗಳು ಮಾಡ್ತಾ ಇರ್ತಾರೆ. ಏನಂತ, ಅವ್ನ ಅಕ್ಕಿ ಬಿಟ್ಟಿಲ್ಲ, ಅವ್ನ ಅಕ್ಕಿ ಗೊತ್ತಿಲ್ಲ, ಅಕ್ಕಿ ಆಡ್ಸಿಲ್ಲ ಅಂತ. ಎರಡನೇ ಮಾತದು, ಅಕ್ಕಿ ಬಿಟ್ಟವರೋ ಬೇಡ ಅದ್ ಪ್ರಶ್ನೆ. ಬಟ್ ಟೂರ್ನಮೆಂಟ್ ತುಂಬಾ ಚೆನ್ನಾಗಿ ಮೂಡ್ಸ್ಕೊಂಡ್ ಬರ್ತಾ ಇದಾರೆ. ಅದಕ್ಕೆ ನಾವು ಅವ್ರಿಗೆ ಉತ್ತೇಜನ ಕೊಡ್ಬೇಕು, ಎಂಕರೇಜ್ಮೆಂಟ್ ಮಾಡ್ಬೇಕು. ಅದು ನನ್ನ ಮನವಿ, ಓಕೆನಾ? ಇದೇ ತರ ನಾನು ಹೇಳ್ತೀನಿ. ನಾನು 45 ವರ್ಷ ಸ್ಟ್ರೋಕ್ ಮಾಡಿದ್ದೀನಿ. ಇದೇ ತರ ಉಲ್ಲಂಗಡಿ ಕೃಷ್ಣಪ್ಪ ಅವರು, ಸೀನಪ್ಪ ಅವರು ಹಿರಿಯರು, ಅವರು ಸೀನಿಯರ್ ಮೋಸ್ಟ್ ಅವರು ಅಕ್ಕಿ ಬಿಟ್ಟಿಲ್ಲ ಎಲ್ಲೂನು, ಓಕೆನಾ? ಆದ್ರೆ ಅಕ್ಕಿಗಳು ಮರಿ ಮಾಡಿಸಿ ಬೇರೆ ಕಡೆ ಕೊಟ್ಟು ಅಕ್ಕಿ ಆಡ್ಸಿದ್ದಾರೆ. ಹಂಗಾಗಿ ನೀವಾಗ ಅವ್ರ ಅಕ್ಕಿ ಬಿಟ್ಟಿಲ್ಲ ಅಂತ ಹೇಳ್ಬಿಟ್ಟು ನಾವು ಅವ್ರನ್ನ ಉಲ್ಲಂಘನೆ ಮಾಡಕ್ ಆಗಲ್ಲ. ಹಂಗಾಗಿ ನೀವು ಯಾರೇ ಆಗ್ಲಿ, ದಾವಡಿ ಅವ್ರಾಗ್ಲಿ ಹೇಳ್ತೀನಿ, ಯಾರು ಕಡೆಗಣಿಸ್ಬೇಡಿ, ಓಕೆನಾ? ಅವ್ರಿಗೆ ಗೊತ್ತಿಲ್ಲ, ಅವ್ರು ಕೇಳ್ತಾರೆ ಏನಾದ್ರು ಒಂದು ಕಾನೂನಾಗ್ಲಿ ಏನೇ ಒಂದಾಗ್ಲಿ, ಓಕೆನಾ? ಹಿರಿಯರು ಇದ್ದಾರೆ, ಅದಕ್ಕ ಹಿರಿಯರನ್ನ ಕುತ್ಕೊಂಡು ಕಮಿಟಿ ಒಳಗೆ ತೀರ್ಮಾನ ತಗೊಂಡು ನಾವು ಮಾಡ್ತೀರಿ, ಇಲ್ಲ ಅಂತ ಹೇಳಿಲ್ಲ. ಹಂಗಾಗಿ ನೀವು ಅವ್ರನ್ನ ಕಡೆಗಣಿಸ್ಬೇಡಿ ಯಾವ ಕಾರಣಕ್ಕೂ ಹೇಳ್ತೀನಿ. ಇದು ಎಲ್ಲಾರ್ಗು ಶೋಕ್ದಾರ್ಗಳು ನಾನು ಹೇಳ್ತೀನಿ.
ಹಂಗಾಗಿ ಇದನ್ನ ನಾನು ಒಂದ್ ಮನವಿ ಮಾಡ್ಕೊಂತ ಇದ್ದೀನಿ ಅಂತ ಹೇಳ್ಬಿಟ್ಟು ಹೇಳ್ತೀನಿ, ಇಷ್ಟಪಡ್ತೀನಿ. ಎಲ್ಲಾರು ಶೋಕ್ದಾರೆ, ಇಲ್ಲ ಅಂತ ಹೇಳಿಲ್ಲ. ಹಂಗಾಗಿ ನಾನು ಯಾರು ಕಡೆಗಣಿಸ್ಬೇಡಿ. ಟೂರ್ನಮೆಂಟ್ ಮಾಡ್ತಾ ಇದಾರಲ್ಲ, ಟೂರ್ನಮೆಂಟ್ಗೆ ಉತ್ತೇಜನ ಕೊಡಿ. ಯಾಕಂದ್ರೆ ಒಂದು ಟೂರ್ನಮೆಂಟ್ ಮಾಡ್ಬೇಕಂದ್ರೆ ಎಷ್ಟು ಕಷ್ಟ ಐತೆ ಅಂತ ನಮಗೂ ಗೊತ್ತು. ಯಾಕಂದ್ರೆ ನಾವು ಗುರುಮೂರ್ತಿ ಟೂರ್ನಮೆಂಟ್ ಮಾಡಿದ್ದೀರಿ, ಅದಕ್ಕೆ ಮುಂಚೆ ಬೇರೆ ಟೂರ್ನಮೆಂಟ್ ಅಲ್ಲಿ ನಾವು ಸಹಕರಿಸಿದ್ದೀರಿ. ಹಂಗಾಗಿ ನೀವು ಟೂರ್ನಮೆಂಟ್ ನ ಯಾವ ಕಾರಣಕ್ಕೂ ಕಂಡಮ್ ಮಾಡಬೇಡಿ. ನಿಮ್ ಕೈನಲ್ಲಿ ಆಯ್ತಾ ನೀವು ಉತ್ತೇಜನ ಮಾಡಿ, ಇಲ್ಲ ಕೇಳ್ಕೊಳ್ಳಿ, ಒಂದು ಟೂರ್ನಮೆಂಟ್ ನಮ್ ಸಪೋರ್ಟ್ ಕೊಡಿ ಮಾಡಿ ಅಂತ ಹೇಳ್ಬಿಟ್ಟು ಮಾಡ್ತಾರೆ. ಅದು ಬಿಟ್ಬಿಟ್ಟು ನೀವು ನಿಮ್ ಕಂಡೀಷನ್ ನಿಮ್ಗೆ ಮಾಡ್ಬೇಕು ಹಂಗೆ ಮಾಡ್ಬೇಕು ಅಂತ ಉದ್ಭವ ಮಾಡಬೇಕು ಹೋಗ್ಬೇಡಿ. ಹಂಗಾಗಿ ನಾನು ಇದೊಂದು ಮನವಿ ಮಾಡ್ಕೊಂತ ಇದ್ದೀನಿ. ದಯವಿಟ್ಟು ಎಲ್ಲಾ ಟೂರ್ನಮೆಂಟ್ ಅವ್ರಿಗೂ ನಾನು ಮನವಿ ಮಾಡ್ಕೊಂಡು ಕೇಳ್ಕೊಂತ ಇದ್ದೀನಿ ಅಂತ ಹೇಳ್ಬಿಟ್ಟು ಹೇಳ್ತೀನಿ. ಸ್ನೇಹಿತರೆ, 8 ವರ್ಷದಿಂದ ಮಾತಾಡಬಾರ್ದು ಅನ್ನೋ ವಿಚಾರನ ನಮ್ಮ ಮೋಹನಣ್ಣ ಅವರು ಮನಸ್ಸಲ್ಲಿರೋದನ್ನ ಹೊರಗಡೆ ಚೆಲ್ಬಿಟ್ರು. ಅಕ್ಕಿ ಬಿಟ್ಟಿಲ್ಲ ರಮೇಶ್ ಕುಮಾರ್ ಅಂತ ಹೇಳ್ತಾರೆ. ವಾಪಸ್ ತಗೊಳ್ಳಿ ಆ ಮಾತನ್ನ. 8 ವರ್ಷದಿಂದ ಅಕ್ಕಿ ಬಿಡ್ತಾ ಇದ್ದೀನಿ. ನಾನಲ್ಲ, ನನ್ನ ದಾವಡಿಯವರು 150 ದಾವಡಿ ಅಕ್ಕಿ ಆಡ್ತಾ ಇದ್ದೀರಿ. ನಂದು ನನ್ನ ಟೂರ್ನಿಮೆಂಟಲ್ಲಿ ಸೇರೋ ದಾವಡಿ ಎಲ್ಲ ನನ್ನ ದಾವಡಿ ಅವನು ಅಕ್ಕಿ ಬಿಡ್ತಾವನೆ. 12 ಅವರ್ ಬಿಡ್ತಾನೆ, 13 ಅವರ್ ಬಿಡ್ತಾನೆ, ಖಾಲಿ ಮಾಡ್ತಾವನೆ, ಭರ್ತಿ ಮಾಡ್ತಾವನೆ, ಚೆಕ್ ಬಂದಿಗೆ ಬರ್ತಾ ಇಲ್ಲ. ಎಲ್ಲ ನನ್ನ ದಾವಡಿನೇ. 150 ದಾವಡಿ ರೀ ನಂದು. ಒಂದು ದಾವಡಿ ಇಟ್ಕೊಂಡು ನೀನು 100 ಮಾತು ಮಾತಾಡ್ತೀಯ. ನಾನು 150 ದಾವಡಿ ಇಟ್ಕೊಂಡು ನಾನು ಎಷ್ಟು ಮಾತಾಡ್ಬೋದು? 13 ಅವರ್ ಅಕ್ಕಿ ಬಿಟ್ಟಿರೋದು ನನ್ನ ದಾವಡಿ, 12 ಅವರ್ ಬಿಟ್ಟಿರೋದು ನನ್ನ ದಾವಡಿ. ವೆಂಕಟೇಶ್ವರ ದಾವಡಿನೂ ನಂದೆ, ಮಲೈ ಮಹದೇಶ್ವರ ದಾವಡಿನೂ ನಂದೆ, ಚಾಮುಂಡೇಶ್ವರಿ ದಾವಡಿನೂ ನಂದೆ, ಸ್ಯಾಂಡಲ್ವುಡ್ ದಾವಡಿನೂ ನಂದೆ, ನಾಗರಬಾವಿ ಅನ್ನಪೂರ್ಣೇಶ್ವರಿ ದಾವಡಿನೂ ನಂದೆ, ಬೆಂಗಳೂರಲ್ಲಿರೋ ಎಲ್ಲ ದಾವಡಿನೂ ನಂದೇನೆ. ನಾನೇ ಅಕ್ಕಿ ಬಿಡ್ತಾ ಇರೋದು, ನನ್ನ ಸ್ನೇಹಿತರು ಬಿಡ್ತಾವ್ರೆ. ನಾನು ಅಕ್ಕಿ ಬಿಟ್ಟಿಲ್ಲ ಅಂತ ನೀವು ಯಾಕೆ ಮೋಹನಣ್ಣ ಬೇಜಾರು ಮಾಡ್ಕೊಂಡು? ಅವ್ರಿಗೆ ಉತ್ತರ. ಅಕ್ಕಿ ಬಿಟ್ಟಿಲ್ಲ ರಮೇಶ್ ಕುಮಾರ್ ಅಂತ ಹೇಳ್ತಾರಲ್ಲ, ಅವ್ರಿಗೂ ಉತ್ತರ. ನನಗೆ ಅಕ್ಕಿ ಬಿಡೋಕ್ಕೂ ಗೊತ್ತು, ಅಕ್ಕಿ ಮಾಡೋದು ಹೆಂಗೆ ಅಕ್ಕಿ ಮಾಡಿ ಅಕ್ಕಿ ಬಿಡಬೇಕು ಅಂತ ನನ್ನ ಗುರು, ನನ್ನ ಸ್ನೇಹಿತ ನಮ್ಮ ಅಫ್ರೋಜ್ ಕಲ್ಸ್ಕೊಟ್ಟವನೇ. ಅವನು ಅಕ್ಕಿ ಬಿಟ್ಟಿಲ್ಲ, ಆದರೆ ಅಕ್ಕಿ ಹೆಂಗೆ ಬಿಡಬೇಕು ಅಂತ ಕಲ್ಸ್ಕೊಟ್ಟವನು ನನ್ನ ಗುರು ಅಫ್ರೋಜ್. ನನ್ನ ಇನ್ನೊಬ್ಬರು ಗುರು ನನ್ನ ಗವಿಪುರಂ ಗುಟ್ಟಳ್ಳಿ ಲಕ್ಷ್ಮಣ, ಅವರು ನನಗೆ ಗುರುಗಳೇ. ಅವರೇ ನನ್ನ ನಿಜವಾದ ಗುರು, ನನ್ನ ಗವಿಪುರಂ ಗುಟ್ಟಳ್ಳಿ ಲಕ್ಷ್ಮಣ. ಯಾವ ರೀತಿ ಅಕ್ಕಿ ಮಾಡಬೇಕು ಅಂತ ಹೇಳ್ಕೊಟ್ಟವ್ರೆ, ಯಾವ ರೀತಿ ಸಂಸ್ಥೆ ನಡೆಸಬೇಕು ಅಂತ ಹೇಳ್ಕೊಟ್ಟವ್ರೆ. ನಮ್ಮ ಕ್ರಾಂತಿ ಜ್ಯೋತಿಗೆ ನೀನೇ ದೀಪ ಸ್ತಂಭ. ಬಾ ಮಹೇಶಣ್ಣ, ಮಾಡೋಣ ಬಾ, ಮಾಡೋಣ ಬಾ, ಇಲ್ಲೇ ಅಲ್ಲಿ ತಗೊಳೋಣ ಬಾ. ಬಾಣ ಅಭಿಮಾನ ಅನ್ನೋದು ಒಳಗಡೆ ಇರುತ್ತೆ. ಏನ್ ರಮೇಶಣ್ಣ? ಹಾಕು ಹಾಕು ಹಾಕು, ಎಲ್ಲ ಶಾಲ್ವಾ ಕೊಡು ಅಣ್ಣ. ಬಾ ಬಾ ಹಾಕೋಣ. ಮಹೇಶಣ್ಣ, ನಿಮ್ಮ ಯೂಟ್ಯೂಬ್ ತುಂಬಾ ಚೆನ್ನಾಗಿ ಮೂಡ್ ಬರ್ತಾ ಐತೆ. ಇದೇ ತರ ಯಶಸ್ಸಾಗ್ಲಿ ನಮ್ಮ ಮಂಜು ಅವ್ರಿಗೆ, ಇದೇ ತರ ಎಲ್ಲ ಮುಂದುವರ್ಕೊಂಡು ಹೋಗ್ಲಿ ಅಂತ ನಾನು ಕೇಳ್ಕೊಂತೀನಿ. ಮಂಜು ಸರ್, ನಮ್ಮ ಸಂಸ್ಥೆ, ನಿಮ್ಮ ಸಂಸ್ಥೆ, ನಿಮ್ದು 2 ಸಂಸ್ಥೆ ಇದೆ. ಒಂದು ಚಾಮುಂಡೇಶ್ವರಿ, ಇನ್ನೊಂದು ಕ್ರಾಂತಿ ಜ್ಯೋತಿ. ಚಾಮುಂಡೇಶ್ವರಿಗೆ ಇದ್ರ ಬಗ್ಗೆ ಏನು ಹೇಳಲಿಕ್ಕೆ ಆಗಲ್ಲ, ಯಾಕಂದ್ರೆ ನನ್ನ ಸಂಸ್ಥೆ ಬಗ್ಗೆ ನಾನು ಹೇಳ್ಕೊಳ್ಳೋದಂತ ಇದೇನಿಲ್ಲ. ಆಲ್ರೆಡಿ ಆಲ್ಮೋಸ್ಟ್ ಏನಂತ ಹೇಳಿದ್ರೆ ಕರ್ನಾಟಕಾದ್ಯಂತ ನಾನು ಹೇಳ್ತಾ ಇರೋದು, ಈ ನಮ್ಮ ಬೆಂಗಳೂರಿಗೆ ಮಾತ್ರ ಸೀಮಿತ ಆಗಿಲ್ಲ. ಈ ನಮ್ಮ ಚಾಮುಂಡೇಶ್ವರಿ ಆಗಿರ್ಬೋದು, ಕ್ರಾಂತಿ ಜ್ಯೋತಿ ಆಗಿರ್ಬೋದು, ಕರ್ನಾಟಕಾದ್ಯಂತ ಇವಾಗ ಆಲ್ರೆಡಿ ಹೆಸರುವಾಸಿ ಪಡೆದಿದೆ. ಆಯ್ತಾ, ನಿಮ್ಮ ಹೆಸರು ಕೂಡ ಆಲ್ರೆಡಿ ಇವಾಗ ಆಲ್ಮೋಸ್ಟ್ ಕರ್ನಾಟಕದಲ್ಲಿ ಬಿಟ್ಟು ಹೊರಗಡೆ ಕೂಡ, ಹೊರ ರಾಜ್ಯಕ್ಕೂ ಕೂಡ ನಿಮ್ಮ ಆಲ್ರೆಡಿ ನಮ್ಮ ಒಂದು ಸಂಸ್ಥೆ ಚಾಮುಂಡೇಶ್ವರಿ ಆಗಿರ್ಬೋದು, ಕನ್ನಡ ಕ್ರಾಂತಿ ಜ್ಯೋತಿ ಆಗಿರ್ಬೋದು, ಮತ್ತೆ ನಿಮ್ಮ ಹೆಸರು ಕೂಡ ಒಂದು ಕರ್ನಾಟಕದ ಬಿಟ್ಟು ಹೊರ ರಾಜ್ಯಗಳು ಕೂಡ ನಿಮ್ಮ ಹೆಸರು ತುಂಬಾ. ಯಾಕಂದ್ರೆ ನಾನೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಇರೋದ್ರಿಂದ, ಒಂದು ಯೂಟ್ಯೂಬ್ ಅಲ್ಲಿ ಆಗಿರ್ಬೋದು, ಮತ್ತೆ ಒಂದು ಸೋಷಿಯಲ್ ಮೀಡಿಯಾ ಟೋಟಲಿ ಯೂಟ್ಯೂಬ್ ಅಂತಲ್ಲ, ಎಲ್ಲಾ ಸೋಷಿಯಲ್ ಮೀಡಿಯಾದಲ್ಲೂ ನಿಮ್ಮ ಬಗ್ಗೆ ಆಗ್ಲಿ, ನೀವು ಮಾಡ್ತಾರಂಥದ್ದು, ನೀವು ರೆಫ್ರಿ ಕೊಡ್ತಾರಂತ ಒಂದು ಮನ್ನಣೆ, ಅಂದ್ರೆ ಒಂದು ದಾವಡಿಗೆ ಎಷ್ಟು ಕೊಡ್ತೀರಾ ಅಷ್ಟೇ ಒಂದು ಪ್ರಿಫರೆನ್ಸು ಒಂದು ನಮ್ಮ ಒಂದು ರೆಫ್ರಿಗಳಿಗೂ ಕೊಡ್ತೀರಾ. ಯಾಕಂದ್ರೆ ರೆಫ್ರಿಗಳಿಗೆ ಪ್ರತಿಯೊಂದು ಟೈಮ್ ಟು ಟೈಮ್ ನೀವು ಅಪ್ಡೇಟ್ಗಳು ಕೇಳ್ತಾ ಇರ್ತೀರಾ. ಯಾಕಂದ್ರೆ ನಾನೊಬ್ಬ ಟೂರ್ನಮೆಂಟ್ ನಡೆಸ್ತಾ ಇದ್ದೀನಿ, ನೀವು ರೆಫ್ರಿ ಅವ್ರು ಹೋಗಿ ಇಂಥ ಕಡೆ ಅಂತ ಹೇಳ್ಬಿಟ್ಟು ಸುಮ್ಮನಾಗಲ್ಲ. ಅಲ್ಲಿ ಏನ್ ನಡೀತಾ ಇದೆ, ಏನ್ ಆಗ್ತಾ ಇದೆ, ಪ್ರತಿ ಒಂದು ಅರ್ಧ ಗಂಟೆ ಆಕ್ಚುಲಿ ಏನಂತ ಹೇಳಿದ್ರೆ, ಒಂದು ಯಾವುದೇ ಒಂದು ಟೂರ್ನಮೆಂಟ್ 1 ಅವರ್ಗೊಂದು ಅಪ್ಡೇಟ್ ಕೇಳ್ತಾ ಇರುತ್ತೆ. ಬಟ್ ಆದರೆ ನಮ್ಮ ಒಂದು ಸಂಸ್ಥೆಯಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಅರ್ಧ ಗಂಟೆಗೆ ಒಂದು ಅಪ್ಡೇಟ್ಗಳು ಬರ್ತಾ ಇರುತ್ತೆ. ಇದೇನಂತ ಹೇಳಿದ್ರೆ ಇದು ಸಾಮಾನ್ಯ ಅಲ್ಲ. ಯಾಕಂದ್ರೆ ಒಂದು 20 ದಾವಡಿ 25 ದಾವಡಿನೇ ಒಂದು ದಿನ ಟೂರ್ನಮೆಂಟ್ ನಡೀತಾ ಇರುತ್ತೆ. ಅಷ್ಟು ಅಪ್ಡೇಟ್ ನೀವು ತಗೊಂಡು ಅದನ್ನ ಮನಸ್ಸಲ್ಲಿ ಇಟ್ಕೊಂಡು, ಇಂಥ ದಾವಡಿ ಈ ಟೈಮಲ್ಲಿ ಇದೆ, ಹಿಂಗ್ ಆಗ್ತಾ ಇದೆ, ಹಿಂಗ್ ಹೋಗ್ತಾ ಇದೆ ಅನ್ನೋದು ಒಂದು ಅಪ್ಡೇಟ್ಗಳು ನಿಮ್ಮಲ್ಲಿ ಹತ್ರ ಈ ನಾವೆಲ್ಲ ಬರ್ಕೊಂಡು, ಮತ್ತೆ ಕಂಪ್ಯೂಟರ್ ಅಲ್ಲಿ ನಾವು ಮೊಬೈಲ್ ಅಲ್ಲಿ ಫೀಡ್ ಮಾಡ್ಕೊಂಡ್ರು ಕೂಡ ನಮ್ಗೆ ಅಷ್ಟೊಂದು
ಜ್ಞಾಪಕ ಶಕ್ತಿ ಇರೋದಿಲ್ಲ. ಆದ್ರೆ ನೀವು ಮನಸ್ಸಲ್ಲೇ ಕೂಡ ಅಷ್ಟು ಒಂದು ಆಳವಾಗಿ ಒಂದು ಡೇಟಾ, ಒಂದು ನಿಮ್ಮ ಮೈಂಡ್ ಅಲ್ಲಿ ಡೇಟಾ ಇದೆಯಲ್ಲ, ಒಂದು ಹ್ಯಾಟ್ಸ್ ಆಫ್ ಅಂತ ಹೇಳ್ತೀನಿ ಅಣ್ಣ. ಇನ್ನೇನು ಹೇಳಲಿಕ್ಕೆ ಇಷ್ಟಪಡಲ್ಲ. ಈಗೇನೇನಂತ ಹೇಳಿದ್ರೆ ನಾನು ಹೇಳೋದಕ್ಕಿಂತ ನನ್ನ ಸಂಸ್ಥೆ ಬಗ್ಗೆ ನಾನೇ ಹೇಳ್ಕೊಂಡಿರೋದು ತಪ್ಪಾಗುತ್ತೆ. ಯಾಕಂದ್ರೆ ಆಲ್ಮೋಸ್ಟ್ ಇವಾಗ ಏನಂತ ಹೇಳಿದ್ರೆ ಪ್ರತಿಯೊಂದು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇರ್ಬೋದು, ಇವತ್ತು ನಮ್ಮ ಕರ್ನಾಟಕದಲ್ಲಿ ನಂಬರ್ 1 ಸ್ಥಾನದಲ್ಲಿ ಈ ಚಾಮುಂಡೇಶ್ವರಿ ನಮ್ಮ ಕನ್ನಡ ಕ್ರಾಂತಿ ಜ್ಯೋತಿ ಇದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದೇ ರೀತಿ ನಿಮ್ಮ ಸಹಕಾರ ಬೆಂಬಲ ನಮ್ಮ ಸಂಸ್ಥೆಗಲ್ಲದೆ, ಇದು ನಿಮ್ಮ ಸಂಸ್ಥೆ. ನಮ್ಮ ಬೆಂಗಳೂರು ನಗರದಲ್ಲಿ, ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಆಯೋಜನೆ ಮಾಡೋ ಸಂಘ ಸಂಸ್ಥೆನೂ ನಿಮ್ಮ ಸಂಸ್ಥೆನೇ. ಎಲ್ಲ ಸಂಸ್ಥೆಗೆ ನಿಮ್ಮ ಸೇವೆ ನಿರಂತರವಾಗಿರಲಿ. ಪ್ರತಿಯೊಂದು ಆಯೋಜಕರು, ಸಂಘ ಸಂಸ್ಥೆ ಆಯೋಜಕರು ನಮ್ಮ ಮಂಜಣ್ಣನವರ ಪಿಜನ್ ಪಲ್ಸ್ ಯೂಟ್ಯೂಬ್ ಚಾನಲ್ನ ತಾವೆಲ್ಲರೂ ಅನುಕರಣೆ ಮಾಡಿಕೊಂಡು ನಮ್ಮ ಹಾರಾಟ ಸ್ಪರ್ಧೆಗಳ ಮೌಲ್ಯ ಮಹತ್ವನ ಇಡೀ ವಿಶ್ವಕ್ಕೆ ಸಮರ ಸಾರಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ನನ್ನ ಎಲ್ಲ ಸಂಘ ಸಂಸ್ಥೆ ಆಯೋಜಕ ಅಧ್ಯಕ್ಷರಿಗೆ, ಸದಸ್ಯರುಗಳಿಗೆ, ಕರ್ನಾಟಕ ರಾಜ್ಯದಲ್ಲಿರೋ ಎಲ್ಲ ದಾವಡಿಯ ಮುಖಂಡರಿಗೆ, ಸೋಂಕದಾರಗಳಿಗೆ, ಬೆಂಗಳೂರು ನಗರದಲ್ಲಿರೋ ಎಲ್ಲ ನನ್ನ ಸ್ನೇಹ ಸಹಪಾಠಿ ದಾವಡಿಗಳಿಗೆ ಪಿಜನ್ ಪಲ್ಸ್ ಯೂಟ್ಯೂಬ್ ಚಾನಲ್ ವತಿಯಿಂದ ಹಾಗೂ ಕನ್ನಡ ಕ್ರಾಂತಿ ಜ್ಯೋತಿ ಕೆಂಗೇರಿ ಗಿರೇಬಾಜಿ ಪಾರಿವಾಳ ಹಾರಾಟ ಸಂಸ್ಥೆಯ ವತಿಯಿಂದ, ಅಖಿಲ ಕರ್ನಾಟಕ ರಾಜ್ಯ ಶ್ರೀ ಚಾಮುಂಡೇಶ್ವರಿ ಗಿರೇಬಾಜಿ ಪಾರಿವಾಳ ಹಾರಾಟ ಸಂಸ್ಥೆಯ ವತಿಯಿಂದ, ಸುವರ್ಣ ಕರ್ನಾಟಕ ಟಂಬ್ಲರ್ ಪಿಜನ್ ಸ್ಪೋರ್ಟ್ಸ್ ಫ್ಲೈಯಿಂಗ್ ಅಸೋಸಿಯೇಷನ್ ಬೋರ್ಡ್ನ ವತಿಯಿಂದ ಎಲ್ಲರಿಗೂ ಸಾಷ್ಟಾಂಗ ನಮಸ್ಕಾರಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಅಫ್ರೋಜ್ ಅವರ ಕನಸು ಚಾಮುಂಡೇಶ್ವರಿ ಸಂಸ್ಥೆ, ಅಫ್ರೋಜ್ ಅವರ ಕೂಸು ಚಾಮುಂಡೇಶ್ವರಿ ಸಂಸ್ಥೆ. ಅವರು ಕಟ್ಟಿ ಕಾಪಾಡಿರೋದು. ಇವತ್ತು ತಾಯಿ ಚಾಮುಂಡೇಶ್ವರಿ ಪುಣ್ಯ ಪುತ್ರನಾಗಿ ಒಂದು ಶಕ್ತಿ ನನ್ನ ಜೊತೆ ಇದೆ. ಆ ಶಕ್ತಿ ಇವತ್ತು ಇದನ್ನ ಮುನ್ನಡೆಸ್ತಾ ಇದೆ. ಒಳ್ಳೆತನದಿಂದ, ಅಭಿಮಾನದಿಂದ, ದಾವಡಿ ದೇಗುಲದ ಭರವಸೆ ಬೆಳಕು ಆ ಶಕ್ತಿನೇ ಇವತ್ತು ಚಾಮುಂಡೇಶ್ವರಿ ಸಂಸ್ಥೆನ ಯುಕ್ತಿ ಮೂಡಿಸ್ತಾ ಇದೆ ಅಂತ ಹೇಳ್ತಾ ಇವತ್ತಿನ ಈ ಅಪ್ಡೇಟ್ನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.